ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದ್ಯೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ. ಶ್ರೀರಾಜೋವಾಚ ನಿವೃತ್ತಿಮಾರ್ಗಃ ಕಥಿತಃ ಆದೌ ಭಗವತಾ ಯಥಾ ಕ್ರಮಯೋಗೋಪಲಬ್ಧೇನ ಬ್ರಹ್ಮಣಾ ಯದ ಸಂಸ್ಕೃತಿಃ. ಅಧುನಯಃ ಮಹಾಭಾಗಾ ಯಥೈವ ನರಕಾನ್ನರಃ ನಾನೋಗ್ರಯಾತನಾನ್ನೇಯಾತ್ ತನ್ಮೇ ವ್ಯಾಖ್ಯಾತುಮರ್ಹಸಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಪ್ರವಚನದ ಒಂದು ಅನುಗ್ರಹ ವಿಶೇಷ ಅಂತ ಹೇಳಬಹುದು. ಇವತ್ತು ಬೆಳಗ್ಗೆ 3:30 ನಾನು ತಿಮ್ಮಪ್ಪನ ಮುಂದೆ ಕೂತಿದ್ದೆ. ಅದು ಇಲ್ಲಿ ಭಾಗವತ ಹೇಳಿದ್ದಾರ. ಇವತ್ತು ನಾನೇನು ಕಾಸು ಕೊಟ್ಟು ಸೇವೆ ಮಾಡಿಸಿದ್ದಲ್ಲ. ಮತ್ತು ನನ್ನ ಯಾರು ಕರ್ಕೊಂಡು ಹೋಗಿದ್ರೋ ಅವ್ರ ಪರಿಚಯ ನನಗೇನಿಲ್ಲ. ಅವರು ಲಕ್ಷಾಂತರ ರೂಪಾಯಿ ಈಗ ಒಂದು 10-15 ಲಕ್ಷ ಹಿಂದೆ 10 ವರ್ಷದ ಕೆಳಗೆ ಕೊಟ್ಟು ಈ ಉದಯಾಸ್ತಮಾನ ಸೇವಾ ಅಂತ ಮಾಡ್ತಾರೆ. ಅದಕ್ಕೆ ವರ್ಷಕ್ಕೆ ಒಂದು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ನಡೆಯುವ ಎಲ್ಲ ಸೇವೆಗೆ ದೇವರಲ್ಲಿ ದರ್ಶನ ಮಾಡುವಂಥದ್ದು. ಈಗ ಅದರ ಬೆಲೆ ಸುಮಾರು 1 ಕೋಟಿಗೂ ಹೆಚ್ಚಾಗಿದೆ. ಅಂತಹ ಒಂದು ಸೇವಾ ಇತ್ತು. ಈ ಯೂಟ್ಯೂಬ್ ಚಾನಲ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನನ್ನ ಪ್ರವಚನ ಕೇಳಿ ಅವರು ನನ್ನ ಮತ್ತು ನನ್ನ ಮನೆಯವರ ಹೆಸರು ಹಾಕಿ ಇವತ್ತಲ್ಲಿ ದರ್ಶನಕ್ಕೆ ಕೊಟ್ಟಿದ್ದರು. ಹೀಗಾಗಿ ನಿನ್ನೆ ಹೊರಟು ರಾತ್ರಿ 10 ಗಂಟೆಗೆ ಸೇರಿ ಬೆಳಗ್ಗೆ 12:30 ಎದ್ದು ಸ್ನಾನ ಸಂಧ್ಯಾವನೆ ಮುಗಿಸಿ 1:30 ರಿಪೋರ್ಟ್ ಮಾಡಿ 2:30 ಸುಪ್ರಭಾತ್ ಸೇವಾ.
3:30ಗೆ ತೋಮಾಲೆ ಸೇವಾ ಅಂತ ದೇವರಿಗೆ ತುಂಬ ಅದ್ಭುತವಾದ ಸೇವೆ. ಭೂವೈಕುಂಠನೂ ಭೂವೈಕುಂಠನೇ, ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅಂತ ಇದು ವೇದವ್ಯಾಸ ದೇವರು ಭವಿಷ್ಯೋತ್ತರ ಪುರಾಣದಲ್ಲಿ ವೆಂಕಟಾಚಲ ಪರ್ವತ ಮತ್ತು ಅಲ್ಲಿ ಅಧಿದೈವನಾದ ಭಗವಂತನ ಬಗ್ಗೆ ಆಡಿದಂತಹ ಮಾತುಗಳು. ಅದು ಹಾಗೆ ಅದಕ್ಕೆ ಸಮಾನವಾದ ಕ್ಷೇತ್ರ, ಆ ಮೂರ್ತಿ, ಆ ಒಂದು ಪೂಜಾ ಕ್ರಮ ಇದೆಲ್ಲ ರೋಮಾಂಚನ ಆಗುವಂಥದ್ದು. ದೇವರ ಗರ್ಭಗುಡಿಯ ಮೊದಲ ಹೊಸ್ಲಲ್ಲೇ ನಮ್ಮನ್ನು ಕೂಡಿಸ್ತಾರೆ. ಒಂದು 35ರಿಂದ 40 ನಿಮಿಷ ಕೂತ್ಕೊಳ್ಬೋದು. ಆ ಟೈಮಲ್ಲಿ ಯಾರನ್ನೂ ಒಳಗೆ ಬಿಡೋದೇ ಇಲ್ಲ. ಆ ಟಿಕೆಟ್ ಇರೋದೇ ಒಂದು 6 ಅಥವಾ 7 ಟಿಕೆಟ್ಸು ಪ್ರತಿ ವಾರ. ಜುಲೈ ಮೊದಲ ಭಾನುವಾರ ಆ ಟಿಕೆಟ್ ಕೊಡ್ತಾರೆ, ಅವ್ರಿಗೆ ಕೊಟ್ಟಿರ್ತಾರೆ ಸೇವಾಗ ಅವಕಾಶ. ಒಂದು ಟಿಕೆಟ್ಗೆ 6 ಜನ. ಅದರಲ್ಲಿ ಎಲ್ಲರಿಗೂ ಎಷ್ಟೋ ಆಶ್ಚರ್ಯ ಅಂದರೆ, ನೀವು ಟಿಕೆಟ್ ತೊಗೊಂಡಿರ್ಬೋದು, ₹1,00,00,000 ಕೊಟ್ಟಿರಬಹುದು, ಆದರೆ ನಿಮಗೆ ಬರೋದು ಬಿಡೋದು ಅದು ತಿಮ್ಮಪ್ಪನ ಕೈಲೇ ಇರುತ್ತೆ. ಅವನು ಯಾರ್ದೋ ದುಡ್ಡು ಯಾರಿಗೋ ದರ್ಶನ ಕೊಟ್ಟು ಯಾರನ್ನೋ ಕಳಿಸಿಬಿಡ್ತಾನೆ. ಹಾಗಾಗಿ ಇವತ್ತು ಕೊಟ್ಟವರೇ ಯಾರೋ, ಅವ್ರು ಯಾರೂ ಬರಲಿಲ್ಲ. ಅದಕ್ಕೆ ನಮ್ಮಿಬ್ಬರು ದಂಪತಿಗಳ ಹೆಸರು ಹಾಕಿ ದೇವರ ದರ್ಶನಕ್ಕೆ ಮಾಡಿದ್ರು. ನಾನಂದೇ ನಮ್ಮದು ಧನ ಅಲ್ಲ, ಈ 3 ದಿನ ಇದೇನು ಈಗ ಆಲ್ರೆಡಿ ಭಾಗವತ ಆಗಿತ್ತು, ಅದಕ್ಕೆ ದೇವರು ಕೊಟ್ಟು ವರ ಅಂತ ನಾನು ನಿಜವಾಗಿಯೂ ಸಂತೋಷದಿಂದ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಮತ್ತೆ 7:30ಗೆ ಅಲ್ಲಿ ಬಿಟ್ಟೆ. ಅಲ್ಲಿಂದ ಮತ್ತೆ ಕೆಳಗೆ ಬಂದು 9ಕ್ಕೆ ಬೆಂಗಳೂರು ಬಂದು ಬೆಂಗಳೂರಲ್ಲಿ ಮತ್ತೆ ಸಂಧ್ಯಾ ವಂದನೆ ಮುಗಿಸಿ ಈಗೊಬ್ಬರು ಬರೋರಿದ್ದಾರೆ. ಅವರು ಅಲಾಸ್ಕಾಯಿಂದ ಬಂದಿದ್ದಾರೆ. ಅವರು ಬರೀ ಇವತ್ತು ಪ್ರವಚನ ಕೇಳಲಿಕ್ಕೆ ಬೆಂಗಳೂರಿಂದ ಮೈಸೂರವರೆಗೂ ನನ್ನೂ ಕರ್ಕೊಂಡು ಬಂದು ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ಭಗವಂತನ ಅದ್ಭುತವಾದ ವ್ಯಾಪಾರ ಅಂತ ಇಷ್ಟು ಹೇಳ್ತಾ, ಶ್ರೀ ಪರೀಕ್ಷಿತ ಮಹಾರಾಜರು ಶುಕಾಚಾರ್ಯರಲ್ಲಿ ಕಥೆಯನ್ನು ಮುಂದುವರಿಸ್ತಾ ಒಂದು ಮಾತು ಹೇಳ್ತಾರೆ. ನೀವು ಇದುವರೆಗೆ ಏನು ಹೇಳಿದ್ರಿ ಅದನ್ನು ಅನುವಾದ ಮಾಡ್ತೇನೆ ಅಂತಾರೆ. ಯಾವಾಗಲೂ ಕಥೆ ಕೇಳುವಾಗ ಹಿಂದೆ ಕೇಳಿದ್ದು ನೆನಪಿದ್ದರೆ ಮಾತ್ರ ಮುಂದಿನ ಕಥೆಗೆ ಲಿಂಕ್ ಬರುತ್ತೆ. ಹಿಂದೆ ಕೇಳಿದ್ದು ಮರೆತು ಹೋಗಿಬಿಟ್ರೆ ಮುಂದಿಂದು ಏನೂ ನೆನಪಾಗಲ್ಲ. ಆದರೆ ಇವನು ನೀವು ಹೇಳಿದ್ದೆಲ್ಲ ನನ್ನ ನೆನಪಲ್ಲಿದೆ ಅಂತ ತೋರಿಸ್ಲಿಕ್ಕೆ ಏನೇನು ಕಥೆಗಳನ್ನು ನೀವು ವರ್ಣನೆ ಮಾಡಿದ್ರಿ 5 ಸ್ಕಂದದವರೆಗೆ ಅಂತ ಹೇಳ್ತಾನೆ. ಆ ವರ್ಣನೆ ಮಾಡುವಾಗ ಮೊದಲಿಗೆ ತಾವು ನಿವೃತ್ತಿ ಮಾರ್ಗವನ್ನು ವರ್ಣನೆ ಮಾಡಿದ್ರಿ. ಅಂದರೆ ಹೇಗೆ ಪ್ರವೃತ್ತ ಕರ್ಮದಿಂದ ನಿವೃತ್ತರಾಗಬೇಕು. ಪ್ರವೃತ್ತ ಕರ್ಮ ಅಂದರೆ ಮತ್ತೆ ಮತ್ತೆ ಹುಟ್ಟುವಂಥದ್ದು. ಆ ಹುಟ್ಟಿಗೆ ಸಾವಿಗೆ ಸಿಕ್ಕದ ರೀತಿಯಲ್ಲಿ ಜೀವನ ನಡೆಸಿ ಭಗವಂತನನ್ನು ಹೊಂದುವಂತಹ ದಾರಿ, ಇದಕ್ಕೆ ನಿವೃತ್ತಿ ಮಾರ್ಗ ಅಂತ ಕರೀತಾರೆ. ನಮಗೆ ನಿವೃತ್ತಿ ಅಂದರೆ ಕೆಲಸದಿಂದ ನಿವೃತ್ತಿ ಆಗೋದು ಅಂತ, ಅದು ಕಾಮ್ಯ ಕರ್ಮದಿಂದ ನಿವೃತ್ತಿ. ಬಯಕೆಯಿಂದ ಏನು ಮಾಡಿದರೂ ಕೂಡ ಅದರಿಂದ ಒಂದು ಜನ್ಮ ಕಾರಣ ಆಗತ್ತೆ. ಏನನ್ನೂ ಬಯಸಬಾರ್ದು. ಏನನ್ನೂ ಬಯಸದೆ ನಿಷ್ಕಾಮ ಅಂದರೂ ಒಂದೇ, ಭಗವಂತನಲ್ಲಿ ಪ್ರೇಮ ಅಂದರೂ ಒಂದೇ. ನಾನು ಏನೇ ಕರ್ಮ ಮಾಡಿದ್ರೂ ಭಗವಂತ ಅದು ನೀನು ಪ್ರೀತನಾಗಲಿ ಅಂತ ಮಾಡ್ತೀನಿ ವಿನಃ ನಾನು ಮಾಡುವ ಕರ್ಮಕ್ಕೆ ನಿನ್ನಿಂದ ನಾನು ಏನನ್ನೂ ಬಯಸೋಲ್ಲ. ಇದಕ್ಕೆ ನಿವೃತ್ತಿ ಮಾರ್ಗ ಅಂತ. ನೀವು ಏನೇ ಮಾಡಿ, ಪೂಜೆನೇ ಮಾಡಬೇಕಂತಿಲ್ಲ. ನೀವು ಮಕ್ಕಳಿಗಾಗಿ ತಿಂಡಿ ಮಾಡಿ, ಮಕ್ಕಳು ಪ್ರೀತರಾಗಲಿ ಅಂದ್ಕೊಳ್ಳೋ ಬದಲು ಭಗವಂತ ನೀನು ಪ್ರೀತನಾಗು. ವರ್ಕೇ ವರ್ಷಿಪ್ ಆಗುತ್ತೆ. ನಿಮ್ಮ ವರ್ಕ್ ವರ್ಷಿಪ್ ಆಗಬೇಕಾದ್ರೆ ಅದರಲ್ಲಿ ಭಗವಂತನ ಪ್ರೇಮ, ಭಗವಂತನ ಪ್ರೀತಿ. ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾ. ಯಾರು ತಾವು ಮಾಡುವ ಎಲ್ಲ ಕರ್ಮಗಳ ಮೂಲ ಉದ್ದೇಶ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಇಷ್ಟೇ ಇರಬೇಕು. ಇದಕ್ಕೆ ನಿವೃತ್ತಿ ಮಾರ್ಗ ಅಂತ ಕರೀತಾ ಇದ್ದಾರೆ. ಅದು
ಅಷ್ಟು ಸುಲಭಕ್ಕೆ ಸಿಗುವಂಥದ್ದಲ್ಲ. ಅದು ಕ್ರಮಯೋಗೋಪಲಬ್ಧೇನ ಅಂತಾರೆ. ಅದೊಂದು ಕ್ರಮ ಇದೆಯಂತೆ. ಆ ಕ್ರಮ ಯೋಗ, ಅದರಿಂದ ಮಾತ್ರ ಆ ಮಾರ್ಗ ಸಿಕ್ಕಿಬಿಡುತ್ತೆ. ಒಂದಿನ ಪ್ರವಚನ ಕೇಳಿಕೊಂಡು ಹೋದ ಮಾತ್ರಕ್ಕೆ ನಮ್ಗೆ ಈ ಯೋಗ ಅಂದರೆ ಈ ಬಗೆಯ ಕರ್ಮವನ್ನು ಮಾಡುವಂಥದ್ದು ಬರಲ್ಲ. ಕ್ರಮವಾಗಿ ನಾವು ಹೋಗಬೇಕು. ಅನೇಕ ಜನ್ಮಗಳನ್ನು ಕಳೆದಾಗ ಮಾತ್ರ, ಅನೇಕ ಜನ್ಮಗಳು ಒಂದೇ ಒಂದು ಉಳಿಪೆಟ್ಟು ತಿಂದ ಮಾತ್ರಕ್ಕೆ ಅದು ವಿಗ್ರಹ ಆಗಲ್ಲ. ನೂರಾರು ಉಳಿಪೆಟ್ಟುಗಳನ್ನು ತಿಂದಾಗ ಮಾತ್ರ ಒಂದು ಕಲ್ಲು ಅಭಿಷೇಕ ಪೂಜೆಗೆ ಯೋಗ್ಯವಾಗುವ ವಿಗ್ರಹ ಆಗುವಂತೆ ಜೀವನದಲ್ಲಿ ನಿವೃತ್ತಿ ಮಾರ್ಗವನ್ನು ಹಿಡಿಬೇಕಾದರೆ ಸಂಸಾರದಲ್ಲಿ ಅನೇಕ ಬಾರಿ ಬರಬೇಕು, ಅನೇಕ ನೋವು ನಲಿವುಗಳನ್ನು ಅನುಭವಿಸಬೇಕು. ಕಟ್ಟ ಕಡೆಯದಾಗಿ ನಿನ್ನ ಹೊರೆತು ಪೊರೆವವರ ನಾನರಿಯೇ ಹರಿಯೇ ಅನ್ನುವಂತಹ ಪ್ರಪತ್ತಿ, ಭಗವಂತನಲ್ಲಿ ಶರಣಾಗತಿ, ಅದಕ್ಕೆ ನಿವೃತ್ತಿ ಇದು ಕ್ರಮಯೋಗದಿಂದ ಬರುವಂಥದ್ದು ಅಂತ ತಿಳಿಸ್ತಾ ಇದ್ದಾರೆ. ಆಮೇಲೆ ನೀವು ಪ್ರವೃತ್ತಿ ಲಕ್ಷಣವನ್ನು ಹೇಳಿದ್ರಿ. ಅಂದರೆ ಪ್ರಾಕೃತವಾದ ಸ್ವರ್ಗ, ಅದಕ್ಕೆ ಬೇಕಾದಂತಹ ಸಾಧನ, ಏನೇನು ಕಾಮ್ಯಕರ್ಮ ಮಾಡಿದ್ರೆ ಯಾವ್ಯಾವ ರೀತಿ ಸ್ವರ್ಗ ಸುಖಗಳು ಸಿಗುತ್ತೆ ಇದನ್ನೆಲ್ಲ ಹೇಳಿದ್ರಿ. ಅಧರ್ಮದ ಲಕ್ಷಣಗಳು ಹೇಳಿದ್ರಿ. ಅದು ಪಂಚಮಸ್ಕಂದ ಹೇಳುವಾಗ ನರಕದ ವರ್ಣನೆಯನ್ನು ಮಾಡಿದ್ದೀರಿ. ಮನ್ವಂತರಗಳ ಕಥೆಯನ್ನು ಹೇಳಿದಿರಿ. ಸ್ವಯಂಭೂ ಮನುವಿನ ದೊಡ್ಡ ಮಗ ಚಿಕ್ಕ ಮಕ್ಕಳ ಕಥೆ ಹೇಳಿದ್ರಿ. ಚಿಕ್ಕ ಮಗ ಉತ್ಥಾನಪಾದ, ಅವನ ಮಗ ಧ್ರುವ, ಅವನ ವಂಶದಲ್ಲಿ ಬಂದಂತಹ ಅನೇಕ ರಾಜರು ಅಂಗ, ವೇನ, ಪೃಥು, ಪ್ರಾಚೀನ ಬರಿಹಿ ಇವರದ್ದೆಲ್ಲ ಚತುರ್ಥ ಸ್ಕಂದದಲ್ಲಿ ಬಂತು. ಸ್ವಯಂಭೂ ಮನುವಿನ ದೊಡ್ಡ ಮಗ ಪ್ರಿಯವ್ರತ. ಆ ಪಂಚಮಸ್ಕಂದದಲ್ಲಿ 5 ಜನ ರಾಜರ ಕಥೆ ಬರುತ್ತೆ. ಪಂಚಮಸ್ಕಂದ ಪ್ರಿಯವ್ರತ, ಆಗ್ನಿದ್ರ, ನಾಭಿ, ಋಷಭ, ಭರತ ಅಂತ. ಆ ಭರತ ಚಕ್ರವರ್ತಿಯ ಕತೆ ಪಂಚಮಸ್ಕಂದದಲ್ಲಿ ಬಂದದ್ದು. ಆ ಚಕ್ರವರ್ತಿಯ ಕಥೆಯನ್ನು ಹೇಳಿ ಆದಮೇಲೆ ಶುಕಾಚಾರ್ಯರು ಪರೀಕ್ಷಿತನಿಗೆ ಭೂಗೋಳ, ಖಗೋಳ, ನಕ್ಷತ್ರ, ಸೂರ್ಯಮಂಡಲ, ಅದರ ಗತಿ ಇದನ್ನೆಲ್ಲ ವರ್ಣನೆ ಮಾಡಿದ ಮೇಲೆ ಅವನೊಂದು ಪ್ರಶ್ನೆ ಕೇಳ್ತಾನೆ. ಎಲ್ಲರೂ ಈ ನರಕ ಅಂತ ಕರೀತಾರೆ, ಅದು ಎಲ್ಲಿದೆ ಅಂತ ಶುಕಾಚಾರ್ಯರನ್ನು ಪರೀಕ್ಷಿತ ಕೇಳ್ದ. ನಿಜವಾಗಿ ಈ ನರಕಕ್ಕೂ ಅವನಿಗೂ ಯಾವ ಸಂಬಂಧವೂ ಇಲ್ಲ, ಅವು ಕೇಳಬೇಕಾದ್ದೇ ಇಲ್ಲ. ಯಾಕಂದರೆ ನಾವು ಎಲ್ಲಿ ಹೋಗಬೇಕೋ ಅಲ್ಲಿ ಅಡ್ರೆಸ್ ಕೇಳಬೇಕು. ನೀವು ಇಲ್ಲಿಗೆ ಪುರಾಣಕ್ಕೆ ಹೊರಟಾಗ ಕೃಷ್ಣಧಾಮಕ್ಕೆ ಹೇಗೆ ಹೋಗಬೇಕು ಅಂತ ಕೇಳಬೇಕೇ ವಿನಃ ಇನ್ಯಾವುದೋ ಕ್ಲಬ್ ಕಡೆ ಕೇಳಿದ್ರೆ ಇದು ಹೇಗೆ ನಿಮಗೆ ಸಾಧ್ಯ? ನಿಮಗೆ ಸಂಬಂಧಪಟ್ಟದ್ದಲ್ಲ, ಹೇಗೋ ಹಾಗೆ. ಪರೀಕ್ಷಿತ ಅಲ್ಲಿಂದ ಮೃತನಾದರೆ ಮೋಕ್ಷಕ್ಕೆ ಹೋಗುವವ, ಅವನು ಮೋಕ್ಷದ ಬಗ್ಗೆ ಕೇಳಬೇಕಿತ್ತು, ನರಕದ ಬಗ್ಗೆ ಕೇಳಬಾರ್ದಿತ್ತು. ಯಾಕೆ ಕೇಳ್ದ ಅಂದರೆ ಹೋಗೋರು ತುಂಬ ಜನ ಇರ್ತೀವಿ. ಈ ಏನೇನು ನರಕದಲ್ಲಿ ಶಿಕ್ಷೆ ಇದೆ ಕೇಳಿ ಆದರೂ ಆ ಕರ್ಮವನ್ನು ಬಿಡಬಹುದೇನೋ ಅಂತ ಸ್ವಲ್ಪ ಅವನಿಗೆ ಅನ್ನಿಸಿ ಆ ನರಕದ ಬಗ್ಗೆ ಹೇಳಿ ಅಂತ ಶುಕಾಚಾರ್ಯರ ಬಾಯಲ್ಲಿ ಕೇಳಿದಾಗ ಶುಕಾಚಾರ್ಯ ಹೇಳಿದರು, ನರಕ ಭೂಮಿ ಮೇಲೂ ಅಲ್ಲ, ಭೂಮಿಯ ಕೆಳಗೂ ಅಲ್ಲ, ಅಂತರಾಳದಲ್ಲಿ ಅಂದರೆ ಮಧ್ಯದಲ್ಲಿ ಇರುವಂಥದ್ದು. ಭೂಮಿಯ ಮೇಲೆ ಸ್ವರ್ಗದಿಂದ ಕೆಳಗೆ 84 ಲಕ್ಷ ಯೋಜನ ದೂರ ಭೂಮಿಯಿಂದ ಇದೆ. 1 ಯೋಜನ ಅಂದರೆ 12 ಕಿಲೋಮೀಟ್ರು. ಅಲ್ಲಿ ಇಂಟು 84 ಲಕ್ಷ ಹಾಕ್ಕೊಳ್ಳಿ. ಇಷ್ಟು ದೂರದಲ್ಲಿ ಇರುವಂತಹ ನಗರ ಸಂಯಮನೀಪುರ ಅಂತ. ಅಲ್ಲಿ ಪಿತೃದೇವತೆಗಳ ಒಡೆಯನಾದ ಯಮಧರ್ಮರಾಜ ಅಲ್ಲಿರ್ತಕ್ಕಂಥವ. ಅವನು ಅಲ್ಲಿ ಬರುವಂತಹ ಎಲ್ಲರಿಗೆ ಅವರವರು ಮಾಡಿದ ಪಾಪಕರ್ಮಗಳಿಗೆ ಅನುಗುಣವಾಗಿ ಶಿಕ್ಷೆ ಕೊಡ್ತಾನೆ. ಅಲ್ಲಿ 84 ಲಕ್ಷ ನರಕದ ಬ್ರಾಂಚ್ಗಳಿದೆಯಂತೆ. ಆ ಎಲ್ಲ ನರಕಗಳ ಹೆಸರು ಹೇಳ್ತಾ ಹೋದರೆ ಇದು ಭಾಗವತ ಪುರಾಣ ಆಗಲ್ಲ, ನರಕ ಪುರಾಣ ಆಗತ್ತೆ ಅಂಥೇಳಿ ಇದು ಭಾಗವತ ಅಂತ ಇರಲಿ ಅಂತ ಹೇಳಿ ಶುಕಾಚಾರ್ಯರು 21 ಮಹಾನರಕಗಳನ್ನು ವರ್ಣನೆ ಮಾಡಿದ್ದಾರೆ. ರೌರವ, ಮಹಾರೌರವ, ಕುಂಬಿಪಾಕ, ಅವೀಚಿ, ಕಾಲಸೂತ್ರ, ಏನು ನರಕಗಳದೇ 21 ನರಕ. ಸುಮ್ಮನೆ ನರಕ ಹೇಳಿ ಬಿಡಲಿಲ್ಲ. ಅಲ್ಲಿ ಏನೇನು ಶಿಕ್ಷೆ ಕೊಡ್ತಾರೆ ಅದನ್ನು ಭಾರೀ ಎಕ್ಸ್ಪ್ಲೈನ್ ಮಾಡ್ತಾರೆ. ಬರೀ ಎಕ್ಸ್ಪ್ಲೈನ್ ಮಾಡೋದಲ್ಲ, ಅಲ್ಲಿಗೆ ಯಾರು ಹೋಗ್ತಾರೆ,
ಈ ಭೂಮಿ ಮೇಲಿದ್ದಾಗ ಏನು ತಪ್ಪು ಮಾಡಿದವರು ಯಾವ ನರಕಕ್ಕೆ ಹೋಗ್ತಾರೆ. ಅದು ಭಾಗವತದಲ್ಲಿ ಬಂದ ಶ್ಲೋಕ. ಒಂದೇ ಒಂದು ನಿಮಿಷ ಒಂದೇ ಒಂದು ಹೇಳಿಬಿಡ್ತೀನಿ, ನೀವು ಅದನ್ನು ಹೇಗೆ ತೊಗೊಳ್ತಿರೋ ಬಿಡ್ತಿರೋ, ಆಚರಣೆ ಬೈಕೊಂಡು ಮನೆಗೆ ಹೋಗ್ತಿರೋ, ಇವತ್ತು ಮಾತ್ರ ಉಪನ್ಯಾಸಕ್ಕೆ ಬರಬಾರ್ದಿತ್ತು ಅಂತ ಅಂದ್ಕೊಳ್ತಿರೋ, ಏನು ಮಾಡ್ತಿರೋ. ನೀವಂತೂ ಮನೆಗೆ ಹೋದಾಗ ಪುರುಸೊತ್ತಾದಾಗ ಪಂಚಮಸ್ಕಂದ ಭಾಗವತವನ್ನು ಒಂದು ಸತಿ ನೋಡಿ, ನಾ ಹೇಳಿದರೆ ಹೇಳ್ರಿ, ಇಲ್ಲದೇ ಇದ್ರೆ ಬಿಡಿ. ಅದರೊಳಗೆ ಒಂದು ನರಕದ ವರ್ಣನೆ ಮಾಡಿದ್ದಾರೆ. ಅದು ಯಾರಿಗೆ ಅಂದರೆ, ಈ ಸೊಳ್ಳೆ, ತಿಗಣೆ, ನೊಣ ಇದನ್ನೆಲ್ಲ ಯಾರು ಹೊಡೆದು ಹಾಕ್ತಾರೆ ಅವ್ರಿಗೊಂದು ನರಕ ಇದೆಯಂತ. ಅದರೊಳಗೆ ನಾನು ಸಿಕ್ಕರೂ ಸಿಗ್ಬೋದು ನಿಮಗೆ. ನೋಡಿ, ಖುಷಿ, ಅಷ್ಟು ಖುಷಿ ಆದರೆ ಸಾಕು. ಅದೇನದು ಕಥೆ ಏನು ಶುಕಾಚಾರ್ಯರು ಹೇಳ್ತಾರೆ. ಆ ಕಥೆ ಕೇಳಿ ಆಮೇಲೆ ನೋಡ್ರಿ. ಅದೇನೆಂದರೆ, ಬದುಕಿಗೆ ಭಗವಂತ ಎಲ್ಲರಿಗೂ ಒಂದು ನ್ಯಾಯ ವೃತ್ತಿ ಹೇಳಿದ್ದಾನೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಮನುಷ್ಯ ಇನ್ನೊಬ್ಬರ ರಕ್ತವನ್ನು ಹೀರೋದು ಪಾಪ. ಸೊಳ್ಳೆ ಇನ್ನೊಬ್ಬರ ರಕ್ತವನ್ನು ಹೀರೋದೇ ಅದರದ್ದು ಬಯಾಲಜಿಕಲ್ ಸರ್ಕಲ್. ಜೀವೋ ಜೀವಸ್ಯ ಜೀವನಂ. ಈಗ ಬೆಕ್ಕು ಬದುಕಲಿ ಅಂತ ಪ್ಲೇಟಲ್ಲಿ ಹಾಲು ಹಾಕ್ತೀರಿ, ನಾಯಿ ಇರಲಿ ಅಂತ ತಟ್ಟೆ ಒಳಗೋ ಮನೆ ಒಳಗೋ ಅದನ್ನು ಅನ್ನ ಹಾಕಿ ಸಾಕ್ತೀರಿ. ಸೊಳ್ಳೆಗೆ ಯಾರು ಪ್ಲೇಟಲ್ಲಿ ರಕ್ತ ಇಟ್ಟಿರ್ತಾರೆ? ನೀನು ನನ್ನ ಮೇಲೆ ಬಂದು ಕಡಿಬೇಡಪ್ಪ, ನಿನಗಿಟ್ಟಿದ್ದೀನಿ, ನೀ ಅಲ್ಲಿ ಕುಡ್ಕೊಂಡು ಹೋಗು ಅಂದರು ಅದು ಕುಡಿಯಲ್ಲ. ನೀವೊಂದು ಪ್ಲೇಟಲ್ಲಿಟ್ಟರು ಅದು ಕುಡಿಯಲ್ಲ. ಸೊಳ್ಳೆ ಡ್ಯೂಟಿ ಏನಂದರೆ, ಇನ್ನೊಬ್ಬರ ಮೇಲೆ ಕೂತು ರಕ್ತ ಹೀರಿದ್ರೇ ಏನು ಕೆಲಸ ಮಾಡ್ಕೊಂಡಿದ್ದೀರಿ ಅಂದರೆ ಆ ಸೊಳ್ಳೆ ಹೇಳುತ್ತೆ ನನಗೆ ರಕ್ತ ಕುಡ್ಕೊಂಡಿದ್ದೀನಿ. ಅದರದ್ದು ಡ್ಯೂಟಿನೇ ಅದು. ಅದರ ಡ್ಯೂಟಿ ಮಾಡುವಾಗ ನೋಡಿ, ಇನ್ನೂ ಒಂದೇನು ಆಶ್ಚರ್ಯ ಅಂದರೆ, ಅದು ಕುಡ್ದದ್ದು ಒಂದು ಎಷ್ಟು ಮಿಲಿ ಸಣ್ಣ ಡ್ರಾಪ್ ರಕ್ತ ಆದರೆ ಅದು ಮಾಡಿದ ತಪ್ಪಿಗೆ ನಾವು ಕೊಟ್ಟ ಪನಿಷ್ಮೆಂಟ್ ಏನಂದರೆ ಮರಣದಂಡನೆ. ಇವತ್ತು 165 ಜನರನ್ನು ಅಟ್ ಎ ಟೈಮ್ ಕೊಂದವನ್ನೇ ವರ್ಷಾನುಗಟ್ಟಲೆ ಮಾನವೀಯತೆಯಿಂದ ಇಟ್ಕೊಂಡು ಆಪಲ್ ಜ್ಯೂಸ್ ಕೊಟ್ಟು ಸಾಕಿದ ಜನ ನಾವು. ಒಂದೇ ಒಂದು ಡ್ರಾಪು ನಮ್ಮಿಂದ ರಕ್ತ ತೊಗೊಂಡದ್ದಕ್ಕೆ ಅದನ್ನು ಸಂಹಾರನೇ ಮಾಡಿಬಿಟ್ರಲ್ಲ. ಅದಕ್ಕೂ ಹೆಂಡತಿ ಮಕ್ಕಳು ಎಲ್ಲ ಇರುತ್ತೆ. ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ನಿಮಗೆ ಮಾತ್ರ. ಯಾಕಂದರೆ ಜಗತ್ತಲ್ಲಿ ಜೀವದ ಸೈಜ್ ಒಂದೇ, ಬಾಡಿ ಮಾತ್ರ ದೊಡ್ಡದು ಚಿಕ್ಕದು. ಇಲಿ ಒಳಗೆ, ಆನೆ ಒಳಗೆ, ಮನುಷ್ಯನ ಒಳಗಿರುವ ಜೀವ ಚೇತನ, ಅದರ ಕ್ವಾಲಿಟಿ, ಅದರ ಕ್ವಾಂಟಿಟಿ, ಅದರ ಯೋಗ್ಯತೆ ಅದೆಲ್ಲ ಒಂದೇ, ಏನೂ ವ್ಯತ್ಯಾಸ ಇಲ್ಲ. ಪ್ರಾಡಕ್ಟ್ ಸೇಮ್, ರ್ಯಾಪರ್ ಚೇಂಜ್. ಪ್ರಾಡಕ್ಟ್ ಒಂದೇ ಇರುತ್ತೆ, ರ್ಯಾಪರ್ ಮಾತ್ರ ಕೆಲವರಿಗೆ ಆನೆ ರ್ಯಾಪರ್ ಹಾಕಿ ಕಳಿಸ್ತಾನೆ, ಹುಲಿ ರ್ಯಾಪರ್ ಹಾಕಿ ಕಳಿಸ್ತಾನೆ, ಕೆಲವರಿಗೆ ಆಚಾರ ರ್ಯಾಪರ್ ಹಾಕಿ ಕಳಿಸ್ತಾನೆ. ಈ ಮೇಲ್ ಕಾಣೋದೆಲ್ಲ ರ್ಯಾಪರ್, ಒಳಗಿರೋದೇ ರಿಯಲ್ ಪ್ರಾಡಕ್ಟ್, ಅದು ಜೀವ. ಹಾಗಾಗಿ ಎಲ್ಲ ಜೀವಕ್ಕೂ ಜೀವಿಕೆಗೆ ದೇವರೇ ರೈಟ್ ಕೊಟ್ಟಿದ್ದಾನೆ. ಬದುಕುವ ಅಧಿಕಾರ ಎಲ್ಲ ಪ್ರಾಣಿಗಳಿಗಿದೆ. ಅದು ತನ್ನ ಬದುಕಿಗಾಗಿ ಮಾಡಿದ್ದನ್ನು ಯಾರು ಒಂದು ವೃತ್ತಿಯನ್ನು ಹಾಳು ಮಾಡ್ತಾರೆ, ಬದುಕಿಗಾಗಿ ಇರುವಂತಹ ಆ ಪ್ರಾಣಿಯನ್ನು ನಿರ್ದಯವಾಗಿ ಹಿಂಸೆ ಮಾಡ್ತಾರೆ, ಅವರಿಗೆಲ್ಲ ಒಂದು ನರಕ ಇದೆಯಂತೆ. ಆದ್ದರಿಂದ ಇನ್ಮೇಲೆ ಸೊಳ್ಳೆ ಬಂದರೆ ಏನು ಮಾಡಬೇಕು ವಿಚಾರ ಮಾಡಿ. ಇಲ್ಲ ಆಚಾರ್ಯ, ಎಲ್ಲ ಸೊಳ್ಳೆ ತಂದು ನಿಮ್ಮನೆಗೆ ಬಿಡ್ತೀವಿ ಅಂದರೆ ಬಿಟ್ಕೊಳ್ಳಿ. ಸೊಳ್ಳೆ ಬಂದಾಗ ಕಡಿದ್ರೆ ಕಡಿಸ್ಕೋಬೇಕಾ? ನೀವು ಕರೆದು ಕಡಿಸ್ಕೋಬೇಡಿ, ಅದು ಕೂತ್ರೆ ಓಡಿಸ್ರಿ, ಏನು ಬೇಕಾದರೂ ಮಾಡಿರಿ. ಆದರೆ ಹೊಡೆದು ಮರಣದಂಡನೆ ಕೊಡುವಷ್ಟು ನಾವು ಜಡ ಭರತರ ಕಥೆ ಕೇಳ್ತೀವಿ. ಅವನಿಗೆ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರು, ಏನು ಮಾಡಿದ್ರು, ಈ ದೇಹ ನಂದಲ್ಲ, ಇದು ಹೋಗುವಂಥದ್ದೇ. ಹೇಗೆ ಈ ದೇಹ ತಂದಲ್ಲ, ಇದು ಜಡವಾದ ಶರೀರ ಅನ್ನುವ ಭಾವ ಇತ್ತು. ನಾವು ಆ ಎತ್ತರಕ್ಕೆ ಅಲ್ದಿದ್ರು, ಅಷ್ಟು ಲೆವೆಲ್ಗೆ ಅಲ್ದಿದ್ರು, ಒಂದು ಸೊಳ್ಳೆ ಕಡಿಯುವಾಗ ಬೇಡಪ್ಪ ನೀವು ಹೋಗು ಅಂತ ಸರಿಸುವಷ್ಟು ಕಾರುಣ್ಯ ತೋರಿಸಿದ್ರೂ ಸಾಕು, ಅದು ಬದುಕಿನ ವೃತ್ತಿಯನ್ನು ಬದುಕೊಳ್ಳುತ್ತೆ. ಇದು ನಿಮಗೆ ಸುಮ್ಮನೆ ಸಾಮಾನ್ಯವಾಗಿ ಹೇಳಿದ್ದು. ಇವತ್ತು ಹಾಲು ಕೊಡುವ ಹಸುವನ್ನೇ ಇಡೀ ಭಾರತದ ಭರ್ತಿ ಕತ್ತರಿಸಿ ಹಾಕ್ತಿದ್ದಾರೆ. ಇದ್ರ ಬಗ್ಗೆನೇ ನಮಗೆ ಯೋಚನೆ ಇಲ್ಲ. ಅಮ್ಮನ ಹಾಲು ಬಿಟ್ಟರೂ ಕೂಡ ಬದುಕಿನ ಉದ್ದಕ್ಕೂ ಕುಡಿಯುವಂತಹ ಹಾಲು ಗೋವಿನ ಹಾಲು. ಗೋವು ಇಡೀ ದೇಶದ ಎಲ್ಲರಿಗೆ
ಮನುಷ್ಯ ಮಾತ್ರದವರಿಗೆ, ಪ್ರಾಣಿ ಮಾತ್ರದವರಿಗೆ ಹಾಲು ಕೊಡುವ ತಾಯಿ ಗಾವೋ ವಿಶ್ವಸ್ಯ ಮಾತರಃ, ಅಂತಹ ತಾಯಿಯನ್ನೇ ಕಡಿಯುವಂತಹ ಕಟುಕರಿರುವಂತಹ ಜಾಗದಲ್ಲಿ ಯಾವುದೇ ನಿರುಪದ್ರವಿ ಅದು ಪ್ರಾಣಿ. ಅಂಥ ಪ್ರಾಣಿಯನ್ನು ಯಾರು ಹಿಂಸೆ ಮಾಡ್ತಾರೆ ಅವರಿಗೆ ಎಂಥ ಲೋಕ ಅನ್ನೋದನ್ನು ಶುಕಾಚಾರ್ಯರು ವರ್ಣನೆ ಮಾಡಿದ್ದಾರೆ. ನಾವೇನು ಮಾಡಲಿಲ್ಲ ಅಂತ ಅಂದ್ಕೊಳ್ಳೋದು ಬೇಡ. ಇಂಥ ತಪ್ಪುಗಳನ್ನು ಮಾಡಿರ್ತೀವಿ. ಒಂದು ಏನಂದರೆ, ಹಾಗಾದ್ರೆ ಈಗಾಗಲೇ ನಾವು ಎಷ್ಟು ಸೊಳ್ಳೆ ಹೊಡೆದಿದ್ದೀವೋ ಏನು ಕಥೆಯೋ, ಇನ್ನು ಎಷ್ಟು ನರಕದ, ಏನು ಭಯ ಬೀಳಬೇಕಾದ್ದಿಲ್ಲ. ಸೊಳ್ಳೆ ಹೊಡೆದವ್ರು ಯಾರು ಏನು ಭಯ ಬೀಳಬೇಕಾದ್ದಿಲ್ಲ. ಯಾಕೆಂದರೆ ಭಗವಂತನ ನಾಮ ಸಂಕೀರ್ತನೆಗೆ ಖಂಡಿತವಾಗೂ ಎಲ್ಲ ಪಾಪ 200% ಶೋರ್ ಹೋಗಿಬಿಡುತ್ತೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಭಗವಂತನ 2 ನಾಮಗಳು, ಒಂದು ರಾಮನ ನಾಮ, ಇನ್ನೊಂದು ಕೃಷ್ಣನ ನಾಮ, ನಾವು ಮಾಡಿದ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹ ತುಂಬ ಶಕ್ತಿಯುತವಾದ ನಾಮಗಳಲ್ಲಿ ರಾಮ ಮತ್ತು ಕೃಷ್ಣನ ನಾಮಗಳು. ಅದಕ್ಕೆ ರಾಮ ಮಂತ್ರ ಜಪ, ಕೃಷ್ಣ ಮಂತ್ರದ ಜಪ ಕಲಿಯುಗದಲ್ಲಿ ಅತ್ಯಂತ ಪ್ರಶಸ್ತ. ಅದರಲ್ಲಿಯೂ ಕೃಷ್ಣ ಮಂತ್ರ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಎಲ್ಲ ಪಾಪದಿಂದ ಮುಕುತಿ ಕೊಟ್ಟು ಬಿಡುಗಡೆ ಕೊಟ್ಟು ಮಿಕ್ಕ ರೆಸ್ಪಾನ್ಸಿಬಿಲಿಟಿ ಭಾರ ಅವ ಹೊರುವನುವಂಥ ದಾಸರಾಯರು ನಮಗೆ ಹೀಗೆ ಹೇಳಿಕೊಟ್ಟಿದ್ದಾರೆ. ಇಂತಹ 21 ಮಹಾನರಕಗಳ ವರ್ಣನೆಯನ್ನು ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಇದನ್ನೆಲ್ಲ ಕೇಳಿದ ರಾಜ ಬಹಳ ಭಯಭೀತನಾಗ್ತಾ ಇದ್ದಾನೆ. ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರು ವರ್ಣನೆ ಮಾಡಿದ ನರಕವನ್ನು ಕೇಳಿ ಗಡಗಡ ನಡಗೆ ಹೋಗಿಬಿಟ್ಟ. ಇಂತಿಂಥ ನರಕಗಳಿದೆಯಾ ಅಂತ. ನಾವು ಎಷ್ಟೇ ಕೇಳಿದ್ರೂ ನಮಗೆ ಭಯನೇ ಆಗಲ್ಲ. ಯಾಕೆ ಹೇಳಿ? ಯಾಕೆಂದರೆ ನೆನಪೇ ಇರಲ್ಲ. ನೆನಪಿದ್ರಲ್ವ ಭಯ ಆಗಲಿಕ್ಕೆ. ಅಮ್ಮ ಮಕ್ಕಳಿಗೆ ಹೊಡೆಯುವಾಗ ಒಂದು ಮಾತು ಹೇಳ್ತಾಳೆ, ನೆನ್ನೆ ತಾನೇ ಹೊಡೆದಿದ್ದೀನಿ, ತಿರ್ಗಾ ಮರ್ತೋದ್ಯಾ ಅಂತ. ನಾವು ಹೋದ ಜನ್ಮದಲ್ಲಿ ತಾನೇ ಬಂದಿರ್ತೀವಿ ಅಲ್ಲಿಂದಲೇ ಅನೇಕ ಶಿಕ್ಷೆಗಳನ್ನೆಲ್ಲ ಪಡೆದು, ಆದರೆ ಇಲ್ಲಿ ಬಂದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಯಾರಿಗೆ ಮಾಡಿದ ತಪ್ಪುಗಳು ನೆನಪಲ್ಲಿರುತ್ತೆ, ಅದಕ್ಕೆ ಏನು ಶಿಕ್ಷೆಯನ್ನು ಅನುಭವಿಸಿದೆ ನೆನಪಿರುತ್ತೆ. ಮತ್ತೊಮ್ಮೆ ಅಂಥ ಪ್ರಸಂಗ ಬಂದಾಗ ಅವರು ತಪ್ಪು ಮಾಡೋಲ್ಲ. ನಮಗೆ ಮರೆವೇ ಮತ್ತೆ ಮತ್ತೆ ತಪ್ಪಿಗೆ ಕಾರಣ. ಆದರೆ ಮರೆವು ಇರದ ಮಹಾನುಭಾವ ಪರೀಕ್ಷಿತ ಶುಕಾಚಾರ್ಯರಲ್ಲಿ ಕೈ ಮುಗಿದು ಕೇಳ್ತಾನೆ, ನಂದೊಂದು ಪ್ರಶ್ನೆ ಸ್ವಾಮಿಯಿಂದ. ಏನು ಅಂದರು. ಇದು ಅವನ ಪ್ರಶ್ನೆ ಅಲ್ಲ, ನಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ಆಗಿ, ಪ್ರತಿನಿಧಿಯಾಗಿ ಅವರಲ್ಲಿ ಕೇಳ್ತಾನೆ. ಏನು ಪ್ರಶ್ನೆ ಅಂದರೆ, ಪಾಪ ಮಾಡಿದವರೆಲ್ಲ ನರಕಕ್ಕೆ ಹೋಗಲೇಬೇಕಾ? ಹೇಗೆ ಈ ಟ್ಯಾಕ್ಸ್ ಅವಾಯ್ಡ್ ಮಾಡೋದು ಅಂತ ಹೇಳ್ಕೊಡೋರು ಇರ್ತಾರಲ್ಲ, ಹಾಗೆ ನರಕ ಅವಾಯ್ಡ್ ಮಾಡೋದು ಹೇಳ್ಕೊಡೋರು ಇದ್ದೀರಾ? ನರಕನ ಏನಾದರೂ ಪಾರಾಗ್ಲಿಕ್ಕೆ ಸಾಧ್ಯ? ಪಾಪ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಪಾಪ ಮಾಡೋದೇ ನಮ್ಮ ಅವತಾರ ಕಾರ್ಯ. ನಾವು ಹುಟ್ಟಿದ್ದೇ ಪಾಪ ಮಾಡಲಿಕ್ಕೆ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ಅಂತ ದಾಸರಾಯರು ಶಾಸ್ತ್ರದಲ್ಲೆಲ್ಲ ವರ್ಣನೆ ಮಾಡುತ್ತೆ. ಸಿರಿರಮಣ ತವಚರಣ ದೊರಕುವುದು ಹ್ಯಾಂಗಿನ್ನೂ ಪರಮ ಪಾಪಿಷ್ಟ ನಾನು ಅಂತ ವರ್ಣನೆ ಮಾಡಿದೆ. ನಮ್ಮಷ್ಟು ಪಾಪಿಗಳು ಜಗತ್ತಲ್ಲಿ ಇಲ್ಲಂತೆ. ಇಷ್ಟು ಪಾಪವನ್ನೇ ಮಾಡಿದ್ದೇ ಸಾಕು ಅಂತ ದಾಸರು ಹೇಳ್ತಾರೆ. ಹೀಗಾಗಿ ಪಾಪ ಮಾಡದೆ ಇರ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಿನಲ್ಲಿರುವ ಎಲ್ಲರೂ ಕೂಡ ಒಂದಿಲ್ಲ ಒಂದು ಪಾಪ ಮಾಡ್ತಿರ್ತಾರೆ. ಅದರಿಂದ ಪಾಪ ಮಾಡದೇ ಇರೋದು ಬಹಳ ಕಷ್ಟ. ಪಾಪ ಮಾಡಿದರೂ ಕೂಡ ನರಕಕ್ಕೆ ಹೋಗಬಾರ್ದು ಅಂತ ಆಸೆ ಇದ್ದರೆ ಏನು ಮಾಡಬೇಕು? ನರಕವಂದ ಪಾರಾಗುವ ಬಗೆ ಹೇಗೆ? ದಯಮಾಡಿ ನನಗೆ ಹೇಳ್ರಿ ಅಂತ. ಈ ಪಾಪ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ಲಿಕ್ಕೆ ಒಂದು ಸಣ್ಣ ದೃಷ್ಟಾಂತ. ಒಬ್ಬ ರಾಜ, ಅವನು ಭಾಳ ಸ್ಟ್ರಿಕ್ಟ್ ಇದ್ದ ರಾಜ್ಯ. ಒಂದು ಸತಿ ಒಬ್ಬ ಕಳ್ಳ ಸಿಕ್ಕಾಕೊಂಡ್ಬಿಟ್ಟ. ಅವನಿಗೆ ಭಾಳ ಸಿಟ್ಟು ಬಂದು, ಇಂಥ ಕಳ್ಳತನ ಮಾಡ್ತೀಯ ನೀನು, ನಿನ್ನನ್ನು ನೇಣು ಹಾಕ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅವನಂದ, ನನ್ನ ನೇಣು ಹಾಕೋದಿದ್ರೆ ಹಾಕ್ರಿ, ಆದರೆ ನನ್ನ ಹತ್ರ ಒಂದು ಅಮೂಲ್ಯವಾದ ವಸ್ತು ಇದೆ,
ನಾನು ಇಟ್ಕೊಂಡು ಮಂತ್ರ, ನನ್ನ ಹತ್ರ ಒಂದು ಅಮೂಲ್ಯವಾದ ಮಂತ್ರ ಇದೆ, ಇಟ್ಕೊಂಡು ಸಾಯೋ ಬದಲು ಯಾರಿಗಾದರೂ ಕೊಟ್ಟು ಬಿಡಬೇಕದನ್ನು. ನಾನು ಯಾರಿಗಾದರೂ ಕೊಟ್ಟು ಬಿಡ್ತೇನೆ, ಆ ಮಂತ್ರ ಯಾರಾದರೂ ತಗೊಳ್ಳೋರಿದ್ದರೆ ಮುಂದೆ ಬನ್ನಿ ಅಂತ ಕರೆದ. ನಾನು ಹೇಳಿಕೊಡುವ ಮಂತ್ರವನ್ನು ಹೇಳಿದ್ರೆ ನೀವೇನು ಮುಟ್ಟಿದ್ರೂ ಬಂಗಾರ ಆಗಿಬಿಡುತ್ತೆ ಅಂತ. ಭಾರಿ ಖುಷಿ ಆಯಿತು. ಹಾಗಾದರೆ ಆ ಮಂತ್ರ ಯಾಕೆ ತೊಗೋಬಾರ್ದು ಅಂತ ಎಲ್ಲ ನಮಗಿರಲಿ ಅಂತ ಕೂತವರೆಲ್ಲ ಕೈ ಎತ್ತಿದ್ರು, ನಮ್ಗೆ ಹೇಳ್ಕೊಟ್ಬಿಡಿ ನಮ್ಗೆ ಹೇಳ್ಕೊಟ್ಬಿಡಿ ಅಂತ. ಆಮೇಲೆ ಆ ಕಳ್ಳ ಹೇಳ್ದ, ಆ ಮಂತ್ರ ಹೇಳ್ಕೊಡೋದೇನು ತೊಂದರೆ ಇಲ್ಲ, ಹೇಳ್ಕೊಡ್ಬೋದು. ಆ ಮಂತ್ರ ಸಿದ್ಧಿಗೆ ಒಂದೇ ಒಂದು ಕಂಡೀಷನ್ನು, ಜೀವನದಲ್ಲಿ ಎಂದು ಯಾವುದನ್ನು ಕದ್ದಿರಬಾರ್ದು. ಏನು ಕಳ್ತನ ಮಾಡದೇ ಇದ್ದವ್ರು ಮಾತ್ರ ಈ ಮಂತ್ರಕ್ಕೆ ಫಿಟ್ ಪರ್ಸನ್ ಆಗ್ತಾರೆ. ಕದ್ದು ಕೂಡ ಇದ್ರಿರಲಿ ಮಂತ್ರ ಅಂತ ಯಾರಾದರೂ ಕೇಳಿದ್ರೆ ಅವ್ರಿಗದು ರಿವರ್ಸ್ ಆಗುತ್ತೆ ಮಂತ್ರ. ಹಾಗಾದರೆ ಯಾರು ತೊಗೊಳ್ತೀರಿ ಅಂದಾಗ ರಾಜ ನೋಡ್ದ, ಯಾರ್ಯಾರನ್ನೋ ಕರೆದ, ನೀವು ಹೋಗಿ ತೊಗೊಂಡ್ಬಿಡಿ ಅವನ ಹತ್ರ ಮಂತ್ರ, ನಾವು ಅವನ್ನ ನೇಣು ಹಾಕ್ತೀವಿ ಅಂತ. ಅವರಂದರು ಇಲ್ಲ, ಯಾಕೋ ನನಗೂ ಡೌಟ್ ಇದೆ, ಏನು ಕದ್ದಿದ್ದೀನೋ ಅಂತ ಬಿಟ್ಟರು. ಸರಿ, ಹೀಗೆ ಎಲ್ಲರನ್ನೂ ಟೆಸ್ಟ್ ಮಾಡ್ತಾ ಬಂದು ಕಡೆಗೆ ಮಂತ್ರಿಗಳನ್ನು ಕರೆದ. ಅವ್ರು ಹೇಳಿದ್ರು, ನಾವು ಪೋಸ್ಟಿಗೆ ಬಂದಾಗಿಂದಲೂ ಅದೇ ಕೆಲಸ ಮಾಡ್ಕೊಂಡಿರ್ತೀವಿ. ಅಂದರೆ ಆಗಿನ ಕಾಲದ ಮಂತ್ರಿ ಅಲ್ಲ, ಈಗಿನ ಕಾಲದ ಕೇಳಿದ್ರೆ ಅದೇ ಕೆಲಸ ಮಾಡ್ಕೊಂಡಿರ್ತೀವಿ, ನಮ್ಮನ್ನು ಕರಿಬೇಡಿ, ಹೋಗಲಿ ನಿಮ್ಮ ಮಕ್ಕಳು ನಮ್ಮ ದಾರಿ ಒಳಗೆ ಅವರಿದ್ದಾರೆ, ಅವರು ಬರೋದಿಲ್ಲ. ಕಡೆಗೆ ನೋಡೋವರೆಗೂ ನೋಡಿ ರಾಜಕುಮಾರನನ್ನು ಕರೆದ. ಅವನು ಇಲ್ಲ ನಾನು ಬರಲ್ಲ ಅಂದ. ಕಡೆಗೆ ರಾಣಿನ ಕರೆದ. ರಾಣಿ ಅಂದ್ಲು, ಇಲ್ಲ ನನಗೂ ಬೇಡ, ಏನೋ ಯಾವತ್ತೋ ನಿಮ್ಮ ಪರ್ಸಿಂದ ಏನು ಡಮಾರ್ ಮಾಡಿರ್ತೇನೋ ಗೊತ್ತಿಲ್ಲ, ನನಗೂ ಬೇಡ ಅಂದ್ಲು. ಕಡೆಗೆ ರಾಜ ಅವನಂದ ನನಗೂ ಬೇಡ ಅಂದ. ಕಡೆಗೆ ಕಳ್ಳ ಅಂದ, ನಾನು ಒಂದಿನ ಮಾಡಿದಿರೋ ಕಳ್ಳತನಕ್ಕೆ ನನ್ನ ಹಿಡ್ಕೋತೀರಿ, ಇರೋರೆಲ್ಲ ಕಳ್ಳರೇ ಇದ್ದೀರಿ, ನೀವೆಲ್ಲ ಮೊದಲು ನೇಣು ಕಂಬಕ್ಕೆ ಹೋಗಿ ಆಮೇಲೆ ನಾನು ಬರ್ತೀನಿ ಇಂದ. ಈ ಕತೆ ಸಾರ ಇಷ್ಟೇ. ಜಗತ್ತಲ್ಲಿ ಪಾಪ ಮಾಡದೇ ಇದ್ದವ್ರು ಯಾರಿದ್ದಾರೆ? ಪಾಪೋಹಂ ಪಾಪಕರ್ಮ ಅಹಂ ಪಾಪಾತ್ಮ ಪಾಪ ಸಂಭವ. ನಾವು ಪಾಪ ಇದು ಅಪರಿಹಾರ್ಯ, ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ತಪ್ಪು ಮಾಡೋದು ತಪ್ಪಲ್ಲ, ತಪ್ಪು ಮಾಡಿದ್ದನ್ನು ಒಪ್ಕೊಂಡು ನಾ ಮಾಡಿದ್ದೇ ಸರಿ ಅನ್ನೋದಿದೆಯಲ್ಲ, ಅದು ತಪ್ಪು. ಜೀವನದ ಉದ್ದಕ್ಕೂ ತಪ್ಪನ್ನು ಕರೆಕ್ಷನ್ ಮಾಡ್ಕೊಳ್ಳೋದೇ ಜೀವನ. ಈಗ 50 ಆದಮೇಲೆ 60 ದೇವರು ಕೊಡೋದು, 50ರಿಂದ 60ರವರೆಗೆ ಮಾಡಿದ ಮಿಸ್ಟೇಕ್ಗಳನ್ನು ಮತ್ತೆ ಮಾಡಬೇಡ, ಇನ್ನಾದರೂ ಸರಿಯಾಗಿರು ಕೊಡ್ತಾನೆ. 60 ಆದಮೇಲೆ 70 ಯಾಕೆ ಕೊಡ್ತಾನೆ? ಇನ್ನಾದರೂ ಒಳ್ಳೆ ಹಾದಿ ಹಿಡಿಯು, ಇನ್ನು ತಪ್ಪು ಮಾಡಬೇಡ ಅಂತ. ದೇವರು ನೋಡೋವರೆಗೂ ನೋಡಿ ಕಡೆಗೆ ಕೊಡೋದು ಯಾವುದು? ಸಾವು. ಇನ್ನು ಬದುಕಿದ್ರೆ ನೀನು ಬರೀ ತಪ್ಪೇ ಮಾಡ್ತೀಯ, ಸಾಕು, ಇಷ್ಟು ಅನುಭವಿಸ್ಕೊಂಡು ಬರಲಿಕ್ಕೆ ಎಷ್ಟೋ ವರ್ಷ ಬೇಕು, ನಡಿ ಮೊದಲು ಅಂತ ಕಳಿಸ್ಕೊಡ್ತಾನೆ. ನಮ್ಮನ್ನು ಏನಾದರೂ ಇನ್ನೊಂದು 5 ವರ್ಷ ಬದುಕಿಸಿದ್ರೆ ನಾವೇನು ಪರೀಕ್ಷಿತಂತರ ಭಾಗವತನೂ ಕೇಳ್ತಿರಲ್ಲ, ಎಂಥದೂ ಇಲ್ಲ. ಅದರಿಂದ ತಪ್ಪುಗಳನ್ನು ಕಡಿಮೆ ಮಾಡಲಿಕ್ಕೆ ದೇವರು ಕೊಡುವ ದೊಡ್ಡ ವರವೇ ಸಾವು. ಸಾವು ಕೂಡ ವರ ಅದು. ಆದ್ದರಿಂದ ತಪ್ಪು ಮಾಡಲ್ಲ ಅಂತ ಹೇಳೋ ಹಾಗಿಲ್ಲ. ಅದಕ್ಕೆ ಇವರಂದರು, ನರಕದಿಂದ ಪಾರಾಗುವ ಬಗೆ ಏನಾದರೂ ಇದೆಯಾ? ಅದಕ್ಕೆ ಅವರಂದರು, ನೋಡಪ್ಪ, ಬದುಕಿರುವಾಗಲೇ ತ್ರಿಕರಣಗಳಿಂದ ಮಾಡಿದ ಪಾಪಗಳನ್ನು ನೆನಪಲ್ಲಿ ಇಟ್ಕೊಂಡು ಆ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು ಅಂತ. ಕಣ್ಣು ಮೊದಲಾದ ಇಂದ್ರಿಯ ಅಂದರೆ ಮೈ, ಕೈ, ಮನಸ್ಸು, ಈ 3 ತ್ರಿಕರಣಗಳು ಅಂತೇನು ಕರೀತಾ ಇದ್ದಾರೆ, ಈ 3ರಿಂದ ಮಾಡಿದ ಪಾಪಗಳನ್ನು ಉಸಿರು ಇರುವಾಗಲೇ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂಡ್ಬಿಟ್ರೆ ಸಾಕು, ಅವನು ನರಕಕ್ಕೆ ಹೋಗಬೇಕಾದ್ದಿಲ್ಲ. ಪರೀಕ್ಷಿತ ಅಂದ, ನೀವು ಹೇಳೋದು ಕೇಳಿದ್ರೆ ನನಗೆ ಯಾಕೋ ಅದು ಉತ್ತರ ಸರಿ ಅಂತ ಅನಿಸಲ್ಲ. ಯಾಕಂದರೆ ಒಂದು ಪಾಪ ಮಾಡಿದ್ದ, ಆ ಪಾಪಕ್ಕೊಂದು ಪ್ರಾಯಶ್ಚಿತ್ತ ಮಾಡಿಕೊಂಡ, ಮತ್ತೆ ಪಾಪ ಮಾಡಲ್ಲ ಅಂತೇನು ಗ್ಯಾರಂಟಿ? ನಮ್ಮಲ್ಲಿ ಪ್ರಾಯಶ್ಚಿತ್ತ ಅಂತ ಒಂದು ಪಂಚಗವ್ಯ ಅಂತ ಇದೆ. ಪಂಚಗವ್ಯ ಅಂತಂದರೆ ಹಸುವಿನ 5 ಮಿಶ್ರಣಗಳು, ಅದು ಹಾಲು, ಮೊಸರು, ತುಪ್ಪ, ಸಗಣಿ, ಗಂಜಲ, ಇದನ್ನು ಪ್ರಮಾಣವಾಗಿ ಬೆರೆಸಿ ಮಂತ್ರದಿಂದ ಅಭಿಮಂತ್ರಣ ಮಾಡಿ, ನಾಳೆ ಶ್ರಾವಣ ಹಬ್ಬ ಬರುತ್ತೆ, ಅದು ಜನಿವಾರದ ಹಬ್ಬ, ಅವತ್ತು ಅದನ್ನು ತಗೊಳ್ತಾರೆ.
ಅದು ಮಂತ್ರ ಏನಂದರೆ, ಯತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ್ಯ ದಹತ್ಯಗ್ನಿರಿವೇಂದನಂ ಅಂತ. ಯಾರು ಈ ಪಂಚಗವ್ಯ ಪ್ರಾಶನ ಮಾಡ್ತಾರೆ ಅವರಿಗೆ ಮೂಳೆಯಲ್ಲಿ ಇರುವ ಪಾಪವನ್ನು ಕಳೆಯುವ ತಾಕತ್ತು ಪಂಚಗವ್ಯಕ್ಕಿದೆ ಅಂತ. ವರ್ಷದಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಬರುತ್ತೆ ಪಂಚಗವ್ಯದಿಂದ. ಇದನ್ನು ಕೇಳಿದವ್ರು ಯಾರೋ ಒಂದು 2 ಲೀಟ್ರ್ ಕ್ಯಾನ್ ತೊಗೊಂಡೋಗಿ ಪಂಚಗವ್ಯ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ಒಂದೊಂದು ಡ್ರಾಪ್ ಕುಡಿದು ನರಕಕ್ಕೆ ಹೋಗುವಾಗ, ನಾನು ಡೈಲಿ ಪಂಚಗವ್ಯ ಕುಡ್ದಿದ್ದೆ, ನನ್ನ ಹತ್ರ ಎಲ್ಲಿದೆ ಪಾಪ ಅಂದರೆ ಅವ್ರಿಗೇನು ಉತ್ತರ ಅಲ್ವಾ? ಪ್ರಾಯಶ್ಚಿತ್ತ ಇದೆ ಅಂತ ಹೇಳಿ ಪಾಪಗಳನ್ನು ಮಾಡಿದ್ರೆ ಏನು ಪ್ರಯೋಜನ? ಅದಕ್ಕೆ ಒಂದು ಕರ್ಮದಿಂದ ಇನ್ನೊಂದು ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕರ್ಮ ನಿರ್ಹಾರ ನ ಇಹ ಆತ್ಯಂತಿಕ ಉಚ್ಯತೆ. ಒಂದು ಕರ್ಮದಿಂದ ಇನ್ನೊಂದು ಕರ್ಮವನ್ನು ಪರಿಪೂರ್ಣವಾಗಿ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಪಾಪ ಮಾಡಿದಿರಿ ಅಂತ ಅದರ ಪ್ರಾಯಶ್ಚಿತ್ತಾರ್ಥವಾಗಿ ಇನ್ನೊಂದು ಕರ್ಮ ಮಾಡಿದ್ರಿ, ಆ ಕರ್ಮದಿಂದಲೂ ಪಾಪವೋ ಪುಣ್ಯವೋ ಬಂದೇ ಇರುತ್ತೆ. ಅದನ್ನು ಅನುಭವಿಸ್ಲಿಕ್ಕೆ ಮತ್ತಿಲ್ಲೇ ಬರಬೇಕು. ಪ್ರಾಯಶ್ಚಿತ್ತ ಅಂತ ಹೇಗೆ ಕರೆಸ್ಕೊಳ್ಳುತ್ತೆ? ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ನೋಡಪ್ಪ, ಒಂದೇ ಒಂದಿದೆ, ಅದು ಮಾತ್ರ ಎಲ್ಲ ಪಾಪವನ್ನು ಕಳೆಯುತ್ತೆ. ಯಾವುದದು ಅಂತ ಹೇಳಿದಾಗ ಅವರು ಹೇಳ್ತಾರೆ, ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾಂಗುಖೈಹಿ. ಭಗವಂತನನ್ನು ಮರೆತು ಏನು ಮಾಡಿದ್ರೂ ಅದು ಪ್ರಾಯಶ್ಚಿತ್ತ ಅಂತ ಕರೆಸ್ಕೊಳ್ಳಲ್ಲ. ಅದರ ಬದಲು ಭಗವಂತನ ನಾಮಸ್ಮರಣೆ ಮಾಡಿಬಿಟ್ರೆ ಅದೇ ದೊಡ್ಡ ಪ್ರಾಯಶ್ಚಿತ್ತ. ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ. ಏನದು? ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚಿರ್ಣನಿಷ್ಕೃತಾಃ ಸಕೃನ್ಮನಃ ಕೃಷ್ಣ ಪದಾರವಿಂದಯೋ. ನಮ್ಮ ಮನಸ್ಸು ಒಂದೇ ಒಂದು ಬಾರಿ, ಎಷ್ಟೋ ಜನ ನಾವೆಲ್ಲ 50 ವರ್ಷ 60 ವರ್ಷ 70 ವರ್ಷ ಬದುಕಿರ್ತೀವಿ. ಬದುಕಿನ ಜೀವನದ ಎಲ್ಲ ದಿನವೂ ದೇವರಲ್ಲಿ ಮನಸ್ಸಿಡೋದು ಬೇಡ, ಇಡೋಕ್ಕಾಗಲ್ಲ. ಒಂದೇ ಒಂದು ಕ್ಷಣ ಅಂತಾರೆ ಸಕೃನ್ಮನಃ. ಒಂದು ಕ್ಷಣ ನಮ್ಮ ಮನಸ್ಸು ಭಗವಂತನ ಪಾದಾರವಿಂದದಲ್ಲಿ ನಿಂತರೆ ಸಾಕು, ಅವನು ಮಾಡಿದ ಎಲ್ಲ ಪಾಪವನ್ನು ಕಳ್ಕೊಳ್ತಾನೆ. ಆದ ಕಾರಣ ಸಂಸಾರಕ್ಕೆ ಅವನು ಮತ್ತೆ ಬರೋದೇ ಇಲ್ಲ ಅಂತಾರೆ. ಒಂದೇ ಒಂದು ಸತಿ ಪ್ರವಚನ ಕೇಳುವಾಗ ಆ ದೇವರ ಪಾದಾರವಿಂದದಲ್ಲಿ ನಮ್ಮ ಮನಸ್ಸು ಹೋಗಿ ನಿಂತು ಬಿಡಬೇಕು. ಅದಕ್ಕೆ ಯಾಕೆ ದಿನಾ ಪ್ರವಚನ ಕೇಳಬೇಕು ಅಂದರೆ, ಯಾವತ್ತು ನಮ್ಮ ಮನಸ್ಸು ಪರಿಪಕ್ವವಾಗತ್ತೆ ಗೊತ್ತಿಲ್ಲ. ಆ ಪರಿಪಕ್ವವಾದ ಒಂದೇ ಒಂದು ಕ್ಷಣ ಭಗವಂತನ ಪಾದಾರವಿಂದದಲ್ಲಿ ಮನಸ್ಸಿಟ್ಟರೂ ಸಾಕು, ನಾವು ಉದ್ಧಾರ ಆಗುವ ಸಾಧ್ಯತೆ ತುಂಬ ಇದೆ. ಅದರಿಂದ ಸಕೃನ್ ಮನಃ ಅಂತಾರೆ. ಒಂದು ಬಾರಿ ಕೃಷ್ಣನ ಸ್ಮರಣೆ ಅದು ಅಷ್ಟು ಸುಲಭ ಅಲ್ಲ ರೀ. ನೀವೆಲ್ಲ ಈ ಹಸು ನೋಡಿದಿರಿ, ಹಸು ನೋಡಿದರೆ ಸಾಲದು, ಕೊಂಬಿರೋ ಹಸು ನೋಡಿರ್ಬೇಕು. ಆ ಕೊಂಬಿರೋ ಹಸುವು ಅದರದ್ದು ಕೊಂಬಿನ ಮೇಲೆ ನಿಮ್ಮ ಅಡುಗೆ ಮನೆದು ಒಂದು ಸಾಸಿವೆ ಕಾಳು ಏನಾದರೂ ನಿಲ್ಲಿಸ್ಲಿಕ್ಕೆ ಸಾಧ್ಯವ ನೋಡಿ. ಹಸುನ ತನ್ನಿ ಕಟ್ಟಾಕ್ಬಿಡಿ, ಆ ಕಡೆ ಮೂಗ್ದಾರ ಹಿಡ್ಕೊಳ್ಳಿ. ನಿಮ್ಮ ಮನೆದು ಒಂದು ಸಾಸಿವೆ ತಂದು ಅದ್ರ ಕೊಂಬಿನ ಟಾಪಲ್ಲಿ ಇಡಬೇಕು. ಇಟ್ಟರೆ ಬೈ ಚಾನ್ಸ್ ಆ ಸಾಸಿವೆ ಕಾಳು ಕೊಂಬಿನ ಮೇಲೆ ನಿಂತರೆ ಎಷ್ಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಿಲ್ಲಬಹುದು, ಅಷ್ಟು ಕಾಲ ನಿಮ್ಮ ಮನಸ್ಸು ದೇವರಲ್ಲಿ ನಿಂತರೆ ನೀವು ರಿಸರ್ವ್ ಕ್ಯಾಟಗರಿಗೆ ಹೋಗ್ತೀರಿ, ಮೋಕ್ಷಕ್ಕೆ ರಿಸರ್ವ್ ಆಗಿಬಿಡ್ತೀರಿ. ಎಲ್ಲ ಪಾಪವನ್ನು ಕಳೆಯುವ ಶಕ್ತಿ ಒಂದು ಕ್ಷಣ ಮಾಡಿದ ಭಗವಂತನ ಧ್ಯಾನಕ್ಕಿದೆಯಂತೆ. ಸಕರನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿ ಐರಿಹ. ಕೃಷ್ಣನ ಗುಣವನ್ನು ಕೇಳ್ತಾ 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 ನಮ್ಮ ಮನಸ್ಸು
ಹರಿಯ ಕಡೆ ಒಂದು ಕ್ಷಣ ಹರಿದ್ರೆ ಸಾಕಂತ. ಆ ಒಂದು ಕ್ಷಣಕ್ಕಾಗಿ ನಮ್ಮ ಜೀವನದ ಉದ್ದಕ್ಕೂ ಪ್ರಯತ್ನ ಮಾಡಬೇಕಂತ. ಒಂದೇ ಒಂದು ಸತಿ ರ್ಯಾಂಕ್ ಬರಬೇಕು ಅಂತ ಆಸೆ ಇದ್ದರೆ 365 ದಿನಾನೂ ಓದಬೇಕು. ಎಕ್ಸಾಮ್ 3 ದಿನ ಇದೆ ಅಂದಾಗ ಬರ ಪುಸ್ತಕ ತೆಗೆದುಬಿಟ್ರೆ ಅವನ ರ್ಯಾಂಕ್ ಬರೋದೇ ದೊಡ್ಡ ಕುಂಬಳಕಾಯಿ ಬರುತ್ತಷ್ಟೆ, ಬರೋದೇ ಇಲ್ಲ. ರ್ಯಾಂಕ್ ಬೇಕಂದವ ಎಷ್ಟು ಹಾರ್ಡ್ ವರ್ಕ್ ಮಾಡಿರಬೇಡ. ಹಾಗಾದ್ರೆ ಎಷ್ಟು ಸಾಧನೆ ಮಾಡಿದವನಿಗೆ ಮಾತ್ರ ಭಗವಂತನ ಪಾದಾರವಿಂದದಲ್ಲಿ ಈ ಬಗೆಯ ಮನಸ್ಸು ಬರುತ್ತೆ. ಒಂದು ಬಾರಿ ಮಾಡಿದ್ರೆ ಸಾಕು, ಎಲ್ಲ ಪಾಪವನ್ನು ಕಳೀತಾನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಂಗೊಂದು ಕತೆ ಹೇಳ್ತೇನೆ ಅಂತ ಶುಕಾಚಾರ್ಯರು ಹೇಳಿದ ಕಥೆಯೇ ಷಷ್ಠ ಸ್ಕಂದದ ಪ್ರಧಾನ ಕಥೆ, ಅಜಾಮಿಳನ ಕಥೆ. ಒಂದು ಬಾರಿ ದೇವರ ಸ್ಮರಣೆ ಮಾಡಿದರೆ ಎಲ್ಲ ಪಾಪ ಹೋಗುತ್ತಾ ಅನ್ನಲಿಕ್ಕೆ ನಿಮಗೆಲ್ಲ ಗೊತ್ತಿರುವ ಒಂದು ಉದಾಹರಣೆ ಹೇಳೋದಾದರೆ, ನಿಮ್ಮ ಮನೆ ಮುಂದೆ ಒಂದು ಮರ ಇತ್ತು ಅಂತ ತಿಳ್ಕೊಳ್ಳಿ. ಆ ಮರದ ತುಂಬ ಕಾಗೆಗಳು ಕೂತಿತ್ತು ಅಂತ ತಿಳ್ಕೊಳ್ಳಿ. ನಿಮಗೆ ಭಯ, ಎಲ್ಲಿ ಮನೆ ಒಳಗೆ ಕಾಗೆ ಬಂದುಬಿಡತ್ತೋ ಅಂತ. ಅದಕ್ಕೆ ಕಾಗೆನ ಓಡಿಸ್ಬೇಕು. ಕಾಗೆ ಓಡಿಸುವಾಗ ಮರದ ಹತ್ರ ಹೋಗಿ ಕಾಗೆ ಎಷ್ಟಿದೆ ಅಂತ ಕೌಂಟ್ ಮಾಡಿ ಅಷ್ಟು ಕಲ್ಲು ತೊಗೊಂಡು ಹೊಡಿಬೇಕಾ? ಏನು ಬೇಡ ಅಲ್ಲ. ಒಂದು ಕಲ್ಲು ಹೊಡೆದ್ರೆ ಮರದಲ್ಲಿರೋ ಎಲ್ಲ ಕಾಗೆಗಳು ಹೇಗೆ ಹಾರಿ ಹೋಗುತ್ತೋ, ಒಂದು ದೇವರ ಸ್ಮರಣೆ ಮಾಡಿದರೆ ಈ ದೇಹ ಅನ್ನುವ ವೃಕ್ಷಗಳಲ್ಲಿ ಪಾಪ ಅನ್ನುವ ಕಾಗೆಗಳು ಎಷ್ಟೇ ಇದ್ದರೂ ಹಾರಿ ಹೋಗುತ್ತೆ ಅನ್ನೋದು ಈ ಕಥೆಯ ಸಾರ. ಹಿಂದೆ ಕಾನ್ಯಕುಬ್ಜ ಅಂತ ಯಮುನಾ ಮತ್ತು ಗಂಗಾ ನದಿಯ ದಂಡೆ, ಅದು ಒಂದು ಜಾಗ ವಿಶೇಷ. ಅಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ, ಅವನ ಹೆಸರು ಅಜಾಮಿಳ ಅಂತ. ಅವನು ದಾಸಿಯ ಸಹವಾಸ ಮಾಡಿದ. ತನ್ನ ಎಲ್ಲ ಅವರೇ ದಾಸಿಯ ಸಹವಾಸ ಮಾಡಿದವ. ದಾಸಿಯ ಸಹವಾಸ ಮಾಡಿ ಅತ್ಯಂತ ಪತಿತನಾದವ, ಅತ್ಯಂತ ಪಾಪಿಯಾಗಿ ಬೆಳೆದ ಬ್ರಾಹ್ಮಣ ಅಜಾಮಿಳ. ಅಜಾಮಿಳ ಕೆಟ್ಟ ಹೆಣ್ಣಿನ ಸಹವಾಸ ಮಾಡಬಾರ್ದು ಮಾಡಿಬಿಟ್ಟ. ಇಲ್ಲಿ ನೋಡಿ, ಯಾರೋ ಹಾಳಾಗಿದ್ದ ಕತೆ ಭಾಗವತ ಹೇಳ್ತಾ ಇಲ್ಲ, ಬ್ರಾಹ್ಮಣ ಹಾಳಾದ ಕಥೆಯನ್ನು ಭಾಗವತ ಹೇಳುತ್ತೆ. ಅಲ್ಲಿ ಉದ್ಧಾರ ಆದಂತಹ ನಾರದರ ಕತೆ ಹೇಳುವಾಗ ಶೂದ್ರ ದಾಸಿಯ ಮಗ ಉದ್ಧಾರ ಆದ. ಇಲ್ಲಿ ಹಾಳಾದವನ ಕತೆ ಹೇಳಾಗುವಾಗ ಬ್ರಾಹ್ಮಣನ ಕತೆ ಹೇಳ್ತಾರೆ. ಇಲ್ಲಿ ಜಾತಿಯ ಎತ್ತರವನ್ನು ನೋಡಲಿಲ್ಲ. ಯಾರೇ ಇದ್ದರೂ ಕೂಡ ತಪ್ಪು ಮಾಡಿದರೆ ಅವ ಕೆಳಗೆ ಇಳಿತಾನೆ ಅನ್ನಲಿಕ್ಕೆ ಭಾಗವತ ಸಾಕ್ಷಿ. ಒಂದು ಕಥೆ. ಇನ್ನೊಂದು, ಜಗತ್ತಿನಲ್ಲಿ ಯಾರು ಹಾಳಾದರೂ ಏನು ಪ್ರಾಬ್ಲಮ್ ಇಲ್ಲ ರೀ, ಬ್ರಾಹ್ಮಣ ಮಾತ್ರ ಹಾಳಾಗಬಾರ್ದು. ಯಾರು ದಾರಿ ತಪ್ಪಿ ಹೋಗಿ ಮಾಡಬಾರ್ದು ಅನ್ಯಾಯ ಮಾಡಿದ್ರೂ ಪರವಾಗಿಲ್ಲ, ಜಗತ್ತು ದೇವರು ಮೇಂಟೈನ್ ಮಾಡ್ತಾನೆ. ಬ್ರಾಹ್ಮಣ ತಪ್ಪು ಮಾಡಿದ್ರೆ ಮಾತ್ರ ಇಡೀ ಜಗತ್ತೇ ಹಾಳಾಗುತ್ತೆ. ನೋಡಿ, ಮಹಾಭಾರತದಲ್ಲಿ 100 ಜನ ಹೆಣ್ಣುಮಕ್ಕಳು ಧೃತರಾಷ್ಟ್ರನ ಸೊಸೆಯರು ವಿಧವೆಯರಾದರು. ಯಾಕಂದರೆ ಒಬ್ಬ ಬ್ರಾಹ್ಮಣನ ಕಿರಿಕಿರಿ. ಯಾರು ಆ ಬ್ರಾಹ್ಮಣ ಅಂದರೆ ದ್ರೋಣಾಚಾರ್ಯರು. ಅವ್ರ ಪಾಡಿಗೆ ಅವ್ರು ಇದ್ದಿದ್ದರೆ ಇವು ಯಾವ ಪ್ರಾಬ್ಲಮ್ಮೇ ಇರಲಿಲ್ಲ. ಅವರು ದ್ರುಪದನ ಹತ್ರ ಹೋಗಿದ್ದೇ ಪ್ರಾಬ್ಲಮ್, ದ್ರುಪದ ಸೇರಿಸ್ಕೊಳ್ಳದೆ ಇದ್ದದ್ದೇ ಪ್ರಾಬ್ಲಮ್. ಈ ದ್ರುಪದನ ಕಟ್ಟು ಒದ್ದಿ ಎಳ್ಕೊಂಡು ಬರೋ ಶಿಷ್ಯನ ರೆಡಿ ಮಾಡ್ತೀನಿ ಅಂತೇಳಿ ಅರ್ಜುನನ್ ರೆಡಿ ಮಾಡಲಿಕ್ಕೆ ಹೋಗಿ ಜೊತೆಗೆ ಎಲ್ಲರನ್ನೂ ಸೇರಿಸ್ಕೊಂಡು ದೊಡ್ಡ ರಣರಂಗ ಆಗಿ ಆ ದ್ರುಪದನ ಎಳ್ಕೊಂಡು ಬಂದು ದ್ರುಪದಂಗೆ ಅವಮಾನ ಆಗಿ ದ್ರುಪದ ಅಂದ, ಒಬ್ಬ ಬ್ರಾಹ್ಮಣ ನಿಂಗೆ ಇಷ್ಟು ಸೇಡಿರೋದಾದರೆ ನಾನು ಕ್ಷತ್ರಿಯ, ನಂಗಿಷ್ಟು ಅನ್ನೆಷ್ಟಿರಬೇಡ. ನಿನ್ನನ್ನು ಬ್ರಾಹ್ಮಣ, ನಿನ್ನನ್ನು ಕೊಲ್ಲುವ ಮಗ, ನನ್ನನ್ನು ಹಿಡ್ಕೊಂಡೋದ್ನಲ್ಲ ಅರ್ಜುನ, ಅವನು ನನ್ನ ಮನೆಗೆ ಅಳಿಯಾಗಿ ಬರಬೇಕು. ಅಂತಹ ಒಬ್ಬಳು ಮಗಳು, ಒಂದು ಮಗ, ಒಂದು ಮಗಳನ್ನು ಪಡಿತೀನಿ ಅಂಥೇಳಿ ಅವನು ಅದ್ಭುತವಾದ ಯಾಗ ಮಾಡಿ ಪಡೆದ ಮಕ್ಕಳೇ ದೃಷ್ಟದ್ಯುಮ್ನ, ದ್ರೌಪದಿ. ದ್ರೌಪದಿ ಯಾವ
ಅರ್ಜುನನಿಗೆ ಹೆಂಡತಿ ಆದಳು. ದೃಷ್ಟದ್ಯುಮ್ನ ದ್ರೋಣಾಚಾರ್ಯನ ಕಡದೇ ಹಾಕಿದ. ಹಾಗಾಗಿ ಇಡೀ 100 ಜನ ಅಥವಾ 18 ಅಕ್ಷೋಹಿಣಿಯ ಯುದ್ಧ, 18 ದಿನದ ಯುದ್ಧಕ್ಕೆ ಕಾರಣ ಒಬ್ಬ ಬ್ರಾಹ್ಮಣ. ಹಾಗಾದ್ರೆ ಯಾರು ಏನು ಬೇಕಾದ್ರೆ ಆಗ್ಬೋದು, ಬ್ರಾಹ್ಮಣ ಮಾತ್ರ ಪರಿಶುದ್ಧನಾಗಿದ್ದರೆ ಇಡೀ ಜಗತ್ತನ್ನು ಪರಿಶುದ್ಧತೆ ಮಾಡುವ ತಾಕತ್ತು ಅವನಿಗಿದೆಯಂತೆ. ಹಾಗಾಗಿ ಬ್ರಾಹ್ಮಣ ಪಕ್ಕದ ಮನೆಯವರು, ಹಿಂದಿನ ಮನೆಯವರು, ಅವ್ರು ತಿಂತಾರೆ, ಇವ್ರು ಹೋಗ್ತಾರೆ, ನಾನು ಯಾಕೆ ಹೋಗಬಾರ್ದು, ನಾವೇನು ಕಡಿಮೆ, ದುರ್ಬುದ್ಧಿಗೆ ಅವ್ರ ಜೊತೆ ಕಾಂಪಿಟೇಷನ್ ಮಾಡಲಿಕ್ಕೆ ಹೋಗಬಾರ್ದು ಬ್ರಾಹ್ಮಣನಾದವ. ಬ್ರಾಹ್ಮಣ ಎಲ್ಲ ಕಾಲದಲ್ಲಿ ತನಗೆ ಹೇಗೆ ಶಾಸ್ತ್ರ ವಿಧಾನ ಮಾಡಿದೆ ಹಾಗೇ ಇರಬೇಕು. ಕೆಲವರಿಗೆ ಒಂದು ಡೌಟು, ಆಚಾರ್ಯ ಎಲ್ಲರೂ ಹೀಗಿರುವಾಗ ನಾವು ಮಾತ್ರ ಯಾಕೆ ಹಾಗೇ ಇರಬೇಕು, ನಾವು ಯಾಕೆ ಹಾಗೇ ಇರಬೇಕು ಅಂತ ಅನಿಸುತ್ತೆ. ನಿಮಗೊಂದು ಉದಾಹರಣೆ ಹೇಳ್ತೇನೆ, ನೀವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಈ ಅಂಬಾರಿ ಅಂತ ಬಸ್ ಮಾಡಿದ್ದಾರೆ ಗೊತ್ತಲ್ಲ, KSRTC ಅವರು ಮಾಡಿರೋದು. ಬಸ್ಸಿನ ಹೆಸರು ಐರಾವತ ಅಂಬಾರಿ ಅಂತ. ಅದರ ಪಕ್ಕದಲ್ಲಿ ಒಂದು ಬೋರ್ಡ್ ಬೇರೆ ಹಾಕಿರ್ತಾರೆ, ಸ್ಲೀಪ್ ಲೈಕ್ ಎ ಬೇಬಿ ಅಂತ. ಆ ಬಸ್ಸಲ್ಲಿ ಕೂತ್ರೆ ಬೇಬಿ ಥರ ನಿದ್ದೆ ಬರುತ್ತೋ ಬಿಡುತ್ತೋ ಅದೇನೇ ಇರಲಿ, ಬೋರ್ಡ್ ನೋಡ್ಕೊಂಡು ಹತ್ತುತ್ತೀವಿ, ಮಲಗ್ತೀವಿ. ರಾತ್ರಿ ಪ್ರಯಾಣ ಮಾಡೋರೆಲ್ಲ ಆ ಬಸ್ ಲೈಕ್ ಮಾಡಿ ಹೋಗ್ತಿರ್ತಾರೆ, ಹೌದಾ? 1 ಗಂಟೆ, ಮಧ್ಯರಾತ್ರಿ 1 ಗಂಟೆಗೆ ಆ ಡ್ರೈವರ್ ಮುಂದೆ ಕೂತಿರ್ತಾನಲ್ಲ, ಅವು ಕರ್ಟನ್ ಸರಿಸಿ ಹಿಂದೆ ಕೂತವ್ರನ್ನೆಲ್ಲ ನೋಡಿ ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ, ನಾನೊಬ್ಬ ಯಾಕೆ ಮಾಡಬಾರ್ದು ಅಂತ ಅವನು ಮಾಡಿಬಿಟ್ರೆ ಏನಾಗತ್ತೆ? ಇಂದಿರಾರಮಣ ಗೋವಿಂದ. ಹಾಗೆ ಸಮಾಜದ ಡ್ರೈವರ್ ಯಾರಂದರೆ ಬ್ರಾಹ್ಮಣ. ಎಲ್ಲರೂ ನಿದ್ದೆ ಮಾಡ್ಬೋದು, ಯಾಕೆಂದರೆ ಅವ್ರು ನಿದ್ದೆ ಮಾಡಲಿಕ್ಕೆ ಬಂದಿದ್ದಾರೆ. ನಿದ್ದೆ ಮಾಡಿದವ್ರನ್ನ ಸ್ಟಾಪ್ ಬಂದಾಗ ಎಚ್ಚರಿಸಬೇಕಾದ ಜವಾಬ್ದಾರಿ ಯಾರ್ದಿದೆ? ಬ್ರಾಹ್ಮಣಂದು. ಅದಕ್ಕೆ ಅವರು ನಿದ್ದೆ ಮಾಡಿದ್ರು, ನಾವು ಯಾಕೆ ಮಾಡಬಾರ್ದು? ಅರ್ಧ ಗಂಟೆ ಮಾಡಿದ್ದಾರೆ, ನಾವು ಒಂದು 10 ನಿಮಿಷ ಮಾಡಬಾರ್ದಾ? 1 ಸೆಕೆಂಡ್ ಅವನು ನಿದ್ದೆ ಮಾಡಿದ್ರು ಕೂಡ ಮಲಗಿದವ್ರನ್ನ ಎಬ್ಸೋರು ಯಾರು ಇಲ್ದಾಗ ಆಗಿಬಿಡುತ್ತೆ. ಆದ ಕಾರಣ ಹುಟ್ಟಿನಿಂದಲೇ ಬ್ರಾಹ್ಮಣ ಇಡೀ ಎಲ್ಲ ಜನಾಂಗಕ್ಕೆ ಸನ್ಮಾರ್ಗವನ್ನು ತೋರುವ ದಾರಿ ದೀಪ ಗುರುವಿನ ಸ್ಥಾನದಲ್ಲಿ ಬರ್ತಾನೆ ಅಂತ ಬ್ರಾಹ್ಮಣ ಹಾಳಾದ ಕತೆ ಹೇಳ್ತಾ ಇದೆ. ಒಬ್ಬ ಬ್ರಾಹ್ಮಣ ಮಾಡಬಾರದು ಮಾಡಿಬಿಟ್ನಂತೆ. ಆ ಒಂದು ಹೆಣ್ಣಿನ ಸಹವಾಸಕ್ಕೆ ಸಿಕ್ಕಿ ಏನು ಮಾಡ್ದ ಹೇಳುವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಅವನು ಚೌರ್ಯ ಅಂದರೆ ಗೊತ್ತಲ್ಲ, ಕಳ್ತನ ಮಾಡ್ತಿದ್ನಂತೆ. ನೋಡಿ, ಜೀವನದಲ್ಲಿ ಏನು ತಪ್ಪು ಮಾಡಿದ್ರೂ ತಪ್ಪಲ್ಲಂತೆ, ಕಳ್ತನ ಮಾತ್ರ ಮಾಡಬಾರ್ದು. ಈ ಕಳ್ತನ ಮಾಡಬಾರ್ದು ಅನ್ನೋದು ಬರೀ ಬ್ರಾಹ್ಮಣರಲ್ಲ, ಯಾರೂ ಮಾಡಬಾರ್ದು. ಇದೆಲ್ಲ ಹೇಳೋ ಕತೆ ಬ್ರಾಹ್ಮಣರಿಗೆ, ನಮಗೇನು ಸಂಬಂಧಪಟ್ಟಿಲ್ಲ ಅಂದ್ಕೊಂಡು ಕೂತ್ಕಿತ್ಬಿಟ್ಟಿರ. ಎಲ್ಲರ ಮನುಷ್ಯ ಮಾತ್ರದವರು ಕಳ್ಳತನ ಮಾಡಬಾರ್ದು, ಅದರೊಳಗೆ ವಿಶೇಷವಾಗಿ ಬ್ರಾಹ್ಮಣ ಮಾಡಬಾರ್ದು. ದಾಸರಂತಾರೆ, ಕಳ್ಳತನವನು ಮಾಡಿ ಹೊಟ್ಟೆ ಹೊರೆಯಲು ಬೇಡ, ಕಳ್ಳತನವನು ಮಾಡಿ ಹೊಟ್ಟೆ ಹೊರೆಯಲು ಬೇಡ. ಹೊಟ್ಟೆ ತುಂಬಿಸ್ಬೇಕು ಅನ್ನೋ ಕಾರಣಕ್ಕೆ ಕಳ್ಳತನ ಎಲ್ಲ ಮಾಡಬಾರ್ದು. ಕಳ್ಳತನದಷ್ಟು ದೊಡ್ಡ ಅಪರಾಧ ಮತ್ತಿನ್ನೊಂದಿಲ್ಲಂತ. ಆದರೆ ಇವೊಂದು ಒಂದೇ ಉದ್ದೇಶ, ಏನು ಮಾಡ್ತೀನಿ ಮುಖ್ಯ ಅಲ್ಲ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕು. ಈ ಹುಟ್ಟಿದಾಗ ಮಗುಗೆ ಏನಿರಲ್ಲ ರೀ, ಆ ಮಗುಗೊಂದು ಡ್ರೆಸ್ ಮಾಡಿಸ್ಕೊಡೋರು ನಾವೇ, ಆ ಡ್ರೆಸ್ಗೊಂದು ಜೇಬ್ ಇರಲಿ ಅಂತ ಇಟ್ಟವ್ರು ನಾವೇ. ಆ ಜೇಬ್ ಒಂದಿದ್ರೆ ಸಾಲದು, 3-4 ಇರಬೇಕು ಅಂತ ತೋರಿಸ್ಕೊಟ್ಟದ್ದು ನಾವೇ. ಆಮೇಲೆ ಈಗೆಲ್ಲ ಒಂದು 20 ವರ್ಷದ ಕೆಳಗೆ ಈ ಜೇಬು ಒಳಗೊಂದಿರ್ತಿತ್ತು, ಅದು ಒಳಗೆ ಒಂದು ಪಾಕೆಟ್ ಅಂತ ಇಡೋರು. ಇದು ಯಾರಿಗೂ ಕಾಣಬಾರ್ದು, ಅಂದರೆ ದುಡ್ಡು ಕಾಣಬಾರ್ದು ಕಡೆ ಇಡಬೇಕು ಅನ್ನೋ ತೋರಿಸ್ಕೊಟ್ಟಿದ್ದು, ಮನಿ ಬ್ಲಾಕ್ ಮಾಡಬೇಕು ಅನ್ನೋ ತೋರಿಸ್ಕೊಟ್ಟಿದ್ದು ನಾವೇ. ಇದೆಲ್ಲ ದುರ್ಬುದ್ಧಿ 1 by 1 ಮಗುವಿನಲ್ಲಿ ಡೆವಲಪ್ ಆಗುವ ಹಾಗೆ ಮಾಡಿಕೊಟ್ಟಿದ್ಯಾರು? ನಾವೇ. ಎಲ್ಲ ಹಿಂದೆರಡು ಜೋಬು ಮುಂದೆರಡು ಜೋಬು, ಎಲ್ಲ ಜೇಬು ತುಂಬಬೇಕು ಅಂತ ಹೇಳಿಕೊಟ್ಟಿದ್ಯಾರು? ನಾವು. ಟೇಬಲ್ ಮೇಲಾದರೂ ಮಾಡು, ಟೇಬಲ್ ಕೆಳಗಾದರೂ ಮಾಡು, ಎಲ್ಲಾದರೂ ಇರು, ಹೇಗಾದರೂ ಇರು, ಸುಖವಾಗಿರು. ಇದು ಹೇಗೆ ಸಾಧ್ಯ ರೀ? ನಿಮಗೆಲ್ಲ ಗೊತ್ತಿದೆ. ಒಂದು ಕತೆ ಹೇಳ್ತೇನೆ. ನಿಮ್ಮ ತಾತ ನಮ್ಮ ತಾತ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಎಷ್ಟು ಅಧಿಕಾರ ಇದ್ದರು, ಎಷ್ಟು ಅವರಿಗೆ ಒಳ್ಳೆ ಪೋಸ್ಟ್ ಇದ್ದರು, ಮೋಸ ದಗ ವಂಚನೆ ಲಂಚ ಇವು ಯಾವೂ ಇರಲಿಲ್ಲ. ಮತ್ತು ಯಾರಿಗೂ ಮನೆ ಕಟ್ಬಿಡಬೇಕು ಆದ್ಮೇಲೆ ಇದೇನು ಇರಲೇ ಇರಲಿಲ್ಲ.
ಇರೋಷ್ಟು ದಿವಸ ಇರೋದು, ಹೋಗೋದಿನ ಹೋಗೋದು ಅಂತ ಹೋದವ್ರೆ. ಈಗಲೇ ಹುಟ್ಟಿದಾಗಲೇ ಒಂದು ಸೈಟ್ ತೊಗೊಂಡ್ಬಿಡ್ಬೇಕು, ಮೊಮ್ಮಗನಿಗೆ ಸೈಟು, ಮರಿಮಗನಿಗೊಂದು ಸೈಟು, ಮುಂದೆ ಅವು ಕ್ಯಾರಿ ಇದ್ದಾರೆ, ಸೊಸೆ ಕ್ಯಾರಿ ಇದ್ದಾರೆ, ಅದಕ್ಕೆ ಮಗು ಒಂದು 2 ಸೈಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಎಲ್ಲ ಸೈಟು ನಿಮ್ಮ ಹೆಸರಲ್ಲೇ. ಅರ್ಧರ್ಧ ಬೆಂಗಳೂರು ಒಬ್ಬೊಬ್ಬರೇ ಮಾಡ್ಕೊಂಬಿಟ್ಟಿದ್ದಾರೆ. ಈಗ ಬನ್ನಿ ನಿಮಗೆ ಗೊತ್ತಾಗತ್ತೆ. ಅಲ್ಲಿ ಏರಿಯಾ ಒಬ್ಬರು ಮಾಡ್ಕೊಂಬಿಟ್ಟಿದ್ದಾರೆ. 3 ಅಡಿ 6 ಅಡಿ ಕೂಡ ಬ್ರಾಹ್ಮಣರಿಗಿಲ್ಲ ರೀ. ಬೂದಿ ಆಗೋ ನಾವು ಎಷ್ಟು ಮಾಡ್ತೀವಿ? ಮಾಡಬೇಕು, ತುಂಬ ದೊಡ್ಡ ಮನೆ ಕಟ್ಟಬೇಕು. ಯಾಕೆ? ಸ್ವಂತಕ್ಕಾಗಿ ಅಲ್ಲ, 4 ಜನ ಬರಲಿ, ಭಾಗವತ ನಡೀಲಿ, ಭಗವದ್ಭಕ್ತರು ಬರಲಿ, ಅತಿಥಿ ಅಭ್ಯಾಗತರು ಬರಲಿ. ಇದು ಬರಲಿನಕ್ಕೆ ಇದ್ರಲ್ವ, ಬೆಳಗಾಗಿದ್ದು ಬಾಗಿಲು ಹಾಕ್ಕೊಂಡು ಹೋಗ್ಬಿಡ್ತೀವಿ. ಯಾರು ಬರ್ತಾರೆ ಮನೆಗೆ? ಗಂಡನೂ ಸಾಫ್ಟ್ವೇರ್, ಹೆಂಡ್ತಿನೂ ಸಾಫ್ಟ್ವೇರ್. ಗೃಹಿಣಿ ಗೃಹ ಮುಚ್ಚತ್ತೆ ಅಂದರೆ ಲಾಕ್ ಮಾಡತ್ತೆ. ಹೋಯ್ತು, ಮುಗಿದೋಯ್ತು. ನಿಮ್ಮಜ್ಜಿ ನಮ್ಮಜ್ಜಿ ಕಾಲದಲ್ಲಿ ಬೆಳಗ್ಗೆ ಬಾಗಿಲು ತೆಗೆದ್ರೆ ರಾತ್ರಿವರೆಗೂ ಬಾಗಿಲು ಹಾಕ್ತಿರ್ಲಿಲ್ಲ. ಈಗ ತೆಗೆಯೋದು ಒಂದೇ ಸತಿ, ಹಾಕೋದು ಒಂದೇ ಸತಿ. ತೆಗೆದ್ರೆ ಹಾಕಲ್ಲ, ಹಾಕಿದ್ರೆ ತೆಗಿಯಲ್ಲ. ಇಂಥದ್ದು ನಮ್ಮ ಹಣೆ ಬರ. ಆದ್ದರಿಂದ ಯಾರು ತಪ್ಪು ಮಾಡಿದ್ರು ಸರಿ, ಬ್ರಾಹ್ಮಣ ಮಾಡಬಾರ್ದು, ಕಳ್ಳತನ ಮಾಡ್ತಾ ಇದ್ದಾನೆ. ಇಂತಹ ಅಜಾಮಿಳನಿಗೆ 88 ವಯಸ್ಸಾಯ್ತಂತೆ. ನೋಡಿ, ಈ ಕಥೆಯಲ್ಲಿ ಏನಂದರೆ, ವಯಸ್ಸಾಯಿತು ಅಂತ ಯಾರು ಡಿಪ್ರೆಷನ್ಗೆ ಹೋಗಬೇಡಿ ಅಂತ. ಇಲ್ಲಿ ಪ್ರವಚನ ಮಾಡಿಸ್ತಿರೋರಿಗೂ ಇನ್ನೂ 80. 0 ತೆಗೆದ್ರೆ ಯಂಗ್, 0 ಹಾಕ್ಕೊಂಡ್ರೆ ಓಲ್ಡ್ ಅಷ್ಟೇ. ಅದರಿಂದ ಅವ್ರು ನಿಜವಾಗಿಯೂ ದೇವರ ಆಯುರ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಡಲಿ ಅಂತ ಭಗವಂತನಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡ್ತಾ, ಅವರ ಓಡಾಟ ಅದೆಲ್ಲ ನೋಡಿದ್ರೆ ನಾವು ನಾಚಿಕೊಳ್ಬೇಕು, ಅಷ್ಟು ಅವರು ಇರ್ತಕ್ಕಂಥದ್ದು. ಈ ಬ್ರಾಹ್ಮಣನಿಗೆ 88 ಆಯ್ತಂತ್ರಿ. 88 ವಯಸ್ಸಿನ ತನಕ ಇಡೀ ಜೀವನದಲ್ಲಿ ರಾಂಗ್ ರೂಟಲ್ಲಿ ಬದುಕಿದವನ ಕಥೆಯನ್ನು ಹೇಳ್ತಾ ಇದ್ದಾರೆ. ಇವನು ಕೆಟ್ಟ ಹೆಣ್ಣಿನ ಸಹವಾಸ ಮಾಡಿದಾಗ ಅಪ್ಪನನ್ನು ಬಿಟ್ಟ, ಅಮ್ಮನನ್ನು ಬಿಟ್ಟ, ಮದುವೆ ಮಾಡಿಕೊಂಡು ಬಂಗಾರದಂಥ ಹೆಂಡತಿ ಇದ್ಲು, ಬಿಟ್ಟ, ತನ್ನ ಆಚಾರ ಬಿಟ್ಟ, ವಿಚಾರ ಬಿಟ್ಟ, ಎಲ್ಲ ಬಿಟ್ಟ, ಮಾಡಬಾರದು ಕೆಲಸ ಮಾಡಿದ ಬ್ರಾಹ್ಮಣ. 88 ವಯಸ್ಸಾದಾಗ ಇವನು ಕಡೇ ಮಗ. ಆ ಕೆಟ್ಟ ಹೆಣ್ಣಿನಲ್ಲಿ 10 ಮಕ್ಕಳನ್ನು ಪಡೆದಿದ್ದ. ಇವನಿಗೆ 88 ಆದಾಗ ಕಡೇ ಮಗ. ಅವನ ಮೇಲೆ ಭಾರೀ ಪ್ರೀತಿ. ಅವನಿಗೆ ಏನು ಆಶ್ಚರ್ಯ ಅಂದರೆ, ಒಬ್ಬೊಬ್ರಿಗೂ ಒಂದೊಂದು ಹೆಸರಿಟ್ಟಿದ್ದ. 9 ಜನರ ಹೆಸರು ಭಾಗವತದಲ್ಲಿ ಎಂಟರ ಆಗಲಿಲ್ಲ. ಕಡೇ ಮಗನ ಹೆಸರು ಬಂತು. ಹೆಸರೇನಿತ್ತು? ನಾರಾಯಣ ಅಂತ ಇಟ್ಟಿದ್ದ. ನಾವು ಅಷ್ಟೇ ರೀ, ಇಂಥ ಕೆಟ್ಟ ಬ್ರಾಹ್ಮಣ ಹೆಸರಿಡುವಾಗ ಒಳ್ಳೆ ಕೆಲಸ ಮಾಡಿ ದೇವರ ಹೆಸರಿಟ್ಟ ಮೇಲೆ ನೀವ್ಯಾಕೆ ಕೆಟ್ಟ ಹೆಸರಿಡ್ತೀರಿ? ನಂಗೆ ಅರ್ಥ ಆಗಲ್ಲ. ಯಾವಾಗಲೂ ಎಂಥ ಹೆಸರಿಡಬೇಕು ಅಂದರೆ 24 ನಾಮದ ಒಳಗೆ ಬರಬೇಕು. ಕೇಶವ, ನಾರಾಯಣ, ಅಚ್ಯುತ, ಗೋವಿಂದ, ಅನಂತ, ರಾಮ, ಪುಂಡರೀಕಾಕ್ಷ. ನೀವು ಕರೆದ ತಕ್ಷಣ ನಿಮಗೆ ನೆನಪಿಲ್ಲದೆ ಅದು ದೇವರ ಸ್ಮರಣೆ ಆಗಬೇಕು. ನೋಡಿ, ನೀವು ನಿಮ್ಮ ಮಗನಿಗೆ ರಾಮ ಅಂತ ಇಟ್ಬಿಡಿ. ಇಟ್ಟರೆ ರಾಮ ಬೆಳಗಾಯ್ತು ಹೇಳೋ, ರಾಮ ಹಲ್ಲುಜ್ಜಪ್ಪ, ರಾಮ ಸ್ಕೂಲ್ಗೆ ಹೊತ್ತಾಯಿತು, ರಾಮ ಕ್ಯಾರಿಯರ್ ಇಟ್ಟಿದ್ದೀನಿ, ವಾಟರ್ ಬಾಟ್ಲ್ ತೊಗೊಂಡ್ಯಾ ರಾಮ, ರಾಮ ಹೋಮ್ವರ್ಕ್, ಎಷ್ಟು ರಾಮ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ನೀವು ಕೂತ್ಕೊಂಡು ರಾಮ ಅಂತ ಅನ್ನೋಕ್ಕೆ ಹೋಗಬೇಡಿ. ಮಗನ ಕರೆಯೋ ಹೆಸರಿನಲ್ಲಿ 3 ಸತಿ ರಾಮ ಅಂದರೆ 1000 ವಿಷ್ಣುವಿನ 1000 ನಾಮ ಹೇಳಿದಾಗ, ಆಚಾರ್ಯ 3 ಹೇಳಿದ್ರೆ 1000 ಹೇಗೆ ಆಚಾರ್ಯ? ಅದೊಂದು ನಿಮ್ಮ ಡೌಟ್ ಇದೆ ಅಲ್ಲ, ಅದ್ರದ್ದು ಕ್ಲಿಯರ್ ಮಾಡ್ಕೊಂಬಿಡಿ. ರಾಮ ಅನ್ನೋ 2 ಅಕ್ಷರ ಇದೆಯಲ್ಲ, ಅದರಲ್ಲಿ ಅಕ್ಷರದ ಒಳಗೆ ಯಾ ರ ಲಾ ವ ABCD ಗೊತ್ತಿದ್ದವ್ರಿಗೆ ಗೊತ್ತಿರಲ್ಲ, ಅ ಈ ಗೊತ್ತಿರೋರಿಗೆ. ಅದರೊಳಗೆ ಯಾ, ಆಮೇಲೆ ಯಾವುದು ರಾ. ಅದು ಎಷ್ಟನೇ ಅಕ್ಷರ? ರಾ 2 ಅಲ್ವಾ? 2ನೇ ಅಕ್ಷರ ಮಾ ಅಲ್ವೇ? ಪವರ್ಗ ಅಂತ ಪ ಫ ಬ ಬ ಮಾ. ಮಾ ಎಷ್ಟನೇ ಅಕ್ಷರ? 5. 5 × 2 ಎಷ್ಟು? 10. 1 ಸತಿ ರಾಮ ಅಂದರೆ ಎಷ್ಟು? 10. 10 ಇಂಟು ಇನ್ನೊಂದು ಸತಿ 10 ರಾಮ ಹೇಳಿದ್ರೆ ಎಷ್ಟು? 100. 10 × 10 100 × 10 ಇನ್ನೊಮ್ಮೆ ರಾಮ ಅಂದರೆ ಎಷ್ಟು? 1000. ಇದು ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳಿದ್ದಾರೆ. ಆದ ಕಾರಣ ನೀವು 3 ಸತಿ ರಾಮ ಅಂದ್ರೇ ಇಷ್ಟು ಬರೋದಾದರೆ, ನಿಮ್ಮ ಮಗನಿಗೆ ಕೃಷ್ಣ, ನಾರಾಯಣ, ಅಚ್ಯುತ, ಅನಂತ
ಇಡದೆ ಯಾರು ಇಟ್ಟಿದ್ರೆ ತಪ್ಪು ತಿಳ್ಕೊಬೇಡಿ, ನನ್ನ ಬೈಬೇಡಿ, ಅಭಿಷೇಕ ಅಂತ ಇಟ್ಟಿರ್ತಾರೆ. ಅಭಿಷೇಕ್ ಇಡೀ ಜಗತ್ತಲ್ಲೇ ಕೆಟ್ಟ ಹೆಸರು ಹೊಂದಿದೆ ರೀ. ಜಗತ್ತಲ್ಲೇ ಕೆಟ್ಟ ಹೆಸರು ಯಾರಂತ ನಿಮಗೆ ಗೊತ್ತೋ ಗೊತ್ತಿಲ್ಲೋ, ಚಿರಪರಿಚಿತರು ಮುಂದಿನ ದೇಶದ ಯುವ ಪ್ರಧಾನಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಆ ಹೆಸರಿಟ್ಕೊಂಡು ತಿರುಗೋರು ಎಷ್ಟು ಜನ ಇದ್ದಾರೆ ರೀ. ತೋ ಅದು ಈ ಕಡೆ ಕೇತುನೂ ಅಲ್ಲ, ಪೂರ ರಾಹುನೂ ಅಲ್ಲ, ರಾಹುಲ. ಏನು ಮಾಡ್ತೀರಿ ತಗೊಂಡದು ಅಲ್ವಾ? ಒಂದು ಏನೋ ಹೋದ್ರೆ ಹೋಗ್ಲಿ ಅಂತ ಒಂದು ಎರಡು ಹೆಸರು ಬಿಟ್ಟುಬಿಟ್ಟಿದ್ದಾರೆ ರೀ. ಕೀಚಕ ಯಾರೂ ಇಟ್ಕೊಂಡಿಲ್ಲ, ಶನಿ ಯಾರೂ ಇಟ್ಕೊಂಡಿಲ್ಲ, ಹೋಗ್ಲಿ ಅಂತ ಬಿಟ್ಟಿದ್ದಾರೆ ರೀ. ನಾನು ತುಂಬ ಕಡೆ ಹೇಳ್ತಾ ಇದ್ದೆ ದುರ್ಯೋಧನ ಬಿಟ್ಬಿಟ್ಟು, ಇಲ್ಲ ದುರ್ಯೋಧನ ಅಂತ ಒಬ್ಬ MP ಇದ್ದಾರೆ. ಅದು ಯಾರೋ ಅವ್ರಿಗೆ ಅದೇ ಹೀರೋ ಥರ ಕಂಡಿರಬೇಕು, ಇಟ್ಕೊಂಡಿದ್ದಾರೆ. ಹೀಗೆ ಎಲ್ಲರೂ ಹೆಸರಿಡ್ತಾರ. ಕೆಟ್ಟ ಬ್ರಾಹ್ಮಣ ಕಟ್ಟ ಕಡೆಯ ಮಗನಿಗಿಟ್ಟ ಹೆಸರು ನಾರಾಯಣ. ಆ ಮಗುವಿನ ಮೇಲೆ ಭಾರೀ ಪ್ರೀತಿ. ನಿಂತಾಗ ಕೂತಾಗ ಏನು ಯಾವಾಗೂ ಅವನೇ ಬೇಕು. ನಾರಾಯಣ ಎಲ್ಲಿ, ನಾರಾಯಣ ಎಲ್ಲಿ, ನಾರಾಯಣ ಎಲ್ಲಿ, 24 ಗಂಟೆ ನಾರಾಯಣ ನಾರಾಯಣ ಅಂತಿದ್ದ. ಅವನಿಗೆ ಮಗುವಿನ ಜೊತೆ ಆಟ ಆಡುವಾಗ ತನಗೆ ವಯಸ್ಸಾಗಿದ್ದು ಮರ್ತೇ ಹೋಯ್ತು. ಈ ಮೊಮ್ಮಕ್ಕಳ ಜೊತೆ ಆಡುವಾಗ ತಾತ ಮೊಮ್ಮಗನಿಗಿಂತೂ ಯಂಗಾಗ್ಬಿಟ್ಟಿರ್ತಾನೆ. ಅದಕ್ಕೆ ಮೊಮ್ಮಕ್ಕಳು ಇರಬೇಕು. ಆಗಾಗ ನಮ್ಮ ಲೈಫನ್ನೇ ಮರೆಸುವಂಥದ್ದು ಆಗಬಾರ್ದು. ಇವನಿಗೆ ಮರ್ತೇ ಹೋಯಿತು, ಮರ್ತು ಹೋಗಬಾರ್ದು, ನೆನಪಿರಬೇಕು ಯಾವಾಗ. ನನಗೆ ವಯಸ್ಸಾಯಿತು, ನಂಗೆ ವಯಸ್ಸಾಯಿತು. ಇವನಿಗೆ ನೆನಪೇ ಬರಲಿಲ್ಲ. ಆದರೂ ಸಾಯುವ ಕಾಲ ಬಂದಾಗ ಬಂದೇ ಬರುತ್ತೆ, ಬಂದೇ ಬಿಡ್ತೀರಿ. ದಿಢೀರಂತ ಬಂದುಬಿಡುತ್ತೆ ಸಾವು. ಯಾರಿಗೂ ಒಂದು ವಾರಕ್ಕೆ ಮುಂಚೆ ಫೋನ್ ಮಾಡಿ ರೆಡಿ ಆಗಪ್ಪ, ಇನ್ನೊಂದು ವಾರಕ್ಕೆ ಬರ್ತೀನಿ, ಯಾರಿಗಾರ ಫೋನ್ ಮಾಡ್ತಾರಾ? ಏನಿಲ್ಲ. ಇದು ಭಾಳ ಆಶ್ಚರ್ಯ ಗೊತ್ತಾ? ನೀವು ಯಾರಿಗಾರು ಸುದ್ದಿ ಹೇಳಿ, ನಿಮಗೆ ಗೊತ್ತಾಯ್ತಾ ಅವ್ರು ಹೋಗಿಬಿಟ್ರು ಅಂತ ಫೋನ್ ಮಾಡಿದ್ರೆ, ಹೌದೇ ನಮಗೆ ಗೊತ್ತೇ ಆಗಲಿಲ್ಲ ಅಂತಾರೆ. ಅಲ್ರಿ, ಓದವನಿಗೆ ಗೊತ್ತಾಗಿಲ್ಲ, ನಿಮ್ಗೆ ಹೆಂಗೆ ಗೊತ್ತಾಗತ್ತೆ? ಓದವನಿಗೇನೆ ಒಂದು ಇಂಟಿಮೇಷನ್ ಇಲ್ಲಪ್ಪ, ಒಂದು ಸರ್ಕ್ಯುಲರ್ ಇಲ್ಲ, ಒಂದು ಇಂಟಿಮೇಷನ್ ಇಲ್ಲ, ಇನ್ಫಾರ್ಮೇಷನ್ ಏನಿಲ್ಲ. ಇದ್ದಕ್ಕಿದ್ದಾಗೆ ಅಲ್ವಾ? ಹೇಗೆ ಹೋಗ್ತೀವೋ, ಎಲ್ಲಿ ಹೋಗ್ತೀವೋ, ಏನಾಗ್ತೀವೋ, ಬಹುಚಿತ್ರ ಜಗತ್ ಭಗವಂತನ ಆಟ ಗೊತ್ತೇ ಆಗೋಲ್ಲ ಯಾವಾಗ ಹೋಗ್ತೀವಿ. ಇವನಿಗೆ ಸಾಯೋ ಕಾಲ ಬಂತು. ಬಂದಾಗ 3 ಜನ ಎದುರಿಗೆ ಬಂದುಬಿಟ್ಟಿದ್ದಾರೆ ಇವನು ಕರ್ಕೊಂಡು ಹೋಗ್ಲಿಕ್ಕೆ. ಕಳ್ಳರನ್ನ ಕರ್ಕೊಂಡು ಹೋಗೋಕ್ಕೆ ಈಗೆಲ್ಲ ಒಬ್ಬರಿಬ್ಬರು ಬರ್ತಾರಲ್ಲ, ಅಲ್ಲಿ 3 ಜನ ಎಳ್ಕೊಂಡು ಹೋಗೋಕ್ಕೆ ಬರೋರು ಯಾವಾಗಲೂ 3 ಜನ. ಸಪಾಶಹಸ್ತಾನ್ ತ್ರೀನ್ ದೃಷ್ಟ ಭೃಷದಾರುಣಾನ್, ಕೈಯಲ್ಲಿ ಹಗ್ಗ ಹಿಡಿದು ಬಂದಂತಹ ಭಯಂಕರರಾದ 3 ಜನರನ್ನು ಅಜಾಮಿಳ ನೋಡ್ತಾ ಇದ್ದಾನೆ. ಕುತ್ತಿಗೆಗೆ ಹಗ್ಗ ಹಾಕಿದ್ದಾರೆ, ಎಳಿತಾ ಇದ್ದಾರೆ. ಹಾಗಿದ್ದಾರೆ ಆ 3 ಜನ. ಸುಮ್ಮನೆ ವೇದವ್ಯಾಸ ದೇವರು ಯಮದೂತರು ಬಂದರು ಇಷ್ಟಂದಿದ್ರೆ ನಿಮಗೆಲ್ಲ ಅರ್ಥ ಆಗ್ತಿತ್ತಲ್ವಾ? ಸಾಕು. ಅವರು ಹಾಗೆ ಹೇಳಿಲ್ಲ ವ್ಯಾಸರು. ಆ ಯಮದೂತರು ಹೇಗಿದ್ದರು ಅಂತ ಬೇರೆ ಹೇಳ್ತಾರೆ, ಅವ್ರ ಸ್ಟೈಲ್. ಯಾಕೆಂದರೆ ಎಂದಾದರೂ ನಮ್ಮ ಕಣ್ಣುಗಿಣ್ಣಿಗೆ ಬಿದ್ದರೆ ಕನ್ಫರ್ಮ್ ಮಾಡಿಕೊಳ್ಳಿ ಅಂತ. ಯಾರ ಆ ಯಮದೂತರು ಹೇಗಿದ್ದರು ನೋಡಿ, ಅವರು ಹೇಗಿದ್ದರು ಅಂತ ವರ್ಣನೆ ಮಾಡ್ತಾರೆ. ವಕ್ರತುಂಡಾನ್, 3 ಜನ ಬಂದಿದ್ರಲ್ಲ, ಯಾರ ಮುಖನೂ ಒಬ್ರದ್ದಿದ್ದಾಗ ಒಬ್ರದ್ದಿರಲಿಲ್ಲ ಅಂತ. ಒಬ್ಬೊಬ್ಬರ ಮುಖವೂ ನೋಡಿದ್ರೆ ಭಯ ಆಗಬೇಕು, ಅಷ್ಟು ಕರಾಳ ವಿಕರಾಳ ಮುಖ. ಅಷ್ಟೇ ಅಲ್ಲ, ಇನ್ನೊಂದು ಸ್ಟೈಲ್ ಹೇಳಿದ್ದಾರೆ ಅವ್ರು ಹೇಗಿದ್ದರು ಅನ್ನೋದಕ್ಕೆ. ಊರ್ಧ್ವರೋಮ್ಣಾಂ, ಅವ್ರದ್ದು ಎಲ್ಲರದ್ದು ಕೂದಲು ಉದ್ದಕ್ಕಿತ್ತಂತ. ಈಗ ಅದೇನೋ ನಮ್ಮ ಹುಡುಗರು ಹೀಗೆ ಮಾಡ್ಕೊಂಡು, ಇದೇನೋ ಸ್ಪೈಕ್ ಅಂತಾರೆ. ಯಾವುದೋ ಪರದೇಶಿಯವನು ಫುಟ್ಬಾಲ್ ಆಡ್ಲಿಕ್ಕೆ ಬಂದು ಅವನು ಆ ದೇಶದ ಏನೋ ಮಾಡ್ಕೊಂಡು ಬಂದರೆ ನಮ್ಮ ಹುಡುಗರಿಗೆ ಏನು ದಾರಿದ್ರ್ಯ ರೀ. ಇಡೀ ಜಗತ್ತಿಗೆ ಸಂಸ್ಕಾರ, ಸಂಸ್ಕೃತಿ, ಸಂಸ್ಕೃತವನ್ನು ಹಂಚಿದ ಜಗತ್ತು, ವಿಶ್ವಕ್ಕೆ ಗುರುವಾದ ಜಗತ್ತು ಭಾರತ. ಇಲ್ಲಿ ಹುಟ್ಟಿದ ಮಕ್ಕಳು ಯಾವುದೋ ಪ್ರಾಚೀನ ಸಂಸ್ಕೃತಿಯನ್ನು ತಲೆಯಲ್ಲಿ ಸುರ್ಕೊಳ್ತೀರಿ. ಬಹಳ ಅಸಹ್ಯ, ಅಶ್ಲೀಲತೆ. ಅದನ್ನು ವೇದವ್ಯಾಸದೇವರು 5000 ವರ್ಷಗಳ ಕೆಳಗಳಿದ್ದಾರೆ. ಇಲ್ಲಿ ಯಾರ್ಯಾರು 50 ಮೇಲೆ ಕೂತಿದ್ದೀರಿ, ನಿಮ್ಮದೆಲ್ಲ ಒಂದು ಕತೆ ಹೇಳ್ತೀನಿ. ನನಗೂ 50 ದಾಟಿದೆ. ನಮಗೆಲ್ಲ ಸ್ಕೂಲ್ಗೆ ಹೋಗುವಾಗ ಕೆದರ್ಕೊಂಡು ಹೋದರೆ ಒಳಗೆ ಬಿಡ್ತಿರಲಿಲ್ಲ, ನೀಟಾಗಿ ಬಾಚ್ಕೋಬೇಕು. ಅವತ್ತು ಹೇಳ್ಕೊಟ್ಟಿದ್ದು ಇವತ್ತಿಗೂ ನಮ್ಗೆ ಉಳಿದಿದೆ, ನೀಟಾಗಿ ಬಾಚ್ಕೊಂಬ.
ಅವಾಗೆಲ್ಲ ಮನೇಲಿ ತುಂಬ ಮಕ್ಕಳು ರೀ, ಸ್ಕೂಲ್ಗೆ ಹೋಗೋವಾಗ ಎಲ್ಲರಿಗೂ ಬಾಚ್ಕೊಂಡು ಹೆಂಗೆ ಕೊಡೋದು? ನಮಗೆ ವೀಕ್ಲಿ ಒನ್ಸ್ ಮಾತ್ರ ಬಾಚೋರು. ಒಂದು ವಾರ ಕೂದಲಲ್ಲಾಡ್ತಾ ಇರಲಿಲ್ಲ. ಹೇಗಂದರೆ ಹರಳೆಣ್ಣೆ ಹಾಕಿಬಿಡೋರು. ಹರಳೆಣ್ಣೆ ಹಾಕಿ ಮಲಗಿಸ್ಬಿಟ್ರೆ ಆ ಕೂದಲನ್ನ ಏನು ಬಿರುಗಾಳಿ ಬರಲಿ, ಮಳೆ ಬರಲಿ, ಅಹುದಾದರೆ ಅಹುದೆನ್ನಿ, ಅಲ್ಲವಾದರೆ ಅಲ್ಲವೆನ್ನಿ, ಕನಕದಾಸರ ಹಾಡು. ಹೌದು ತಾನೆ? ಹಾಗೆ ಅದು ಇನ್ನೂ ಭಾರಿ. ಅವನು ಬಹಳ ಒಳ್ಳೆಯ ಮೇಧಾವಿ ಹುಡುಗ ಅಂದರೆ ಇಲ್ಲಿಗೆ ತೊಟ್ಟಿಗ್ತಾ ಇರಬೇಕಾ ಎಣ್ಣೆ. ಇದೆಲ್ಲ ನಮ್ಗೆ ಹಾಗೆ ಮಾಡ್ತಿದ್ರು. ಈಗ ಎಣ್ಣೆನೇ ಹಚ್ಚಲ್ಲ, ಪೂರ ತಲೆ ಕೆದರ್ಕೊಂಡು ಹೋಗಬೇಕು. ಜೆಂಟಲ್ಮ್ಯಾನ್ ಕಮಾನ್ ಅಂತ ನೀವು ಬಾಚಿಗೀಚ್ಕೊಂಡು ಹೋದರೆ ನಿಮ್ಮನ್ನು ಸೇರಿಸೋದೇ. ಆಗ ಯಮದೂತರ ಹೇರ್ ಸ್ಟೈಲ್ ವರ್ಣನೆ ಮಾಡಿದ್ದಾರೆ ವೇದವ್ಯಾಸದೇವರು. ಯಾಕೆಂದರೆ ಇದು ನಮ್ಮ ಸ್ಟೈಲ್ ಅಲ್ಲಪ್ಪ, ನಿಜವಾಗಿಯೂ ನಮ್ಮ ಸ್ಟೈಲ್ನ ಪರದೇಶಿಗಳು ಹಾಕ್ಕೊಂಡಿದ್ದಾವೆ. ಇಷ್ಟು ಶಿಖಾ ಬಿಟ್ಟು ಡಬಲ್ ಗ್ರ್ಯಾಜುಯೇಟ್ಗಳು ಸರ್ಕಲಲ್ಲಿ ನಿಂತು ದೊಡ್ಡ ದೊಡ್ಡ ಇಂಜಿನಿಯರು, ದೊಡ್ಡ ದೊಡ್ಡ CEO ಇದು ಯಾವುದೂ ಅಲ್ಲ, ಕೃಷ್ಣನ ಪಾದವೇ ಗಟ್ಟಿ ಅಂಥೇಳಿ ಸರ್ಕಲಲ್ಲಿ ನಿಂತು ಕುಣಿತಾ ಇದ್ದಾರೆ ಶಿಖಾ ಬಿಟ್ಟು. ನಮ್ಮ ದೇಶದಲ್ಲಿ ಹುಟ್ಟಿದವರು ಅಪಮಾನ ಮಾಡ್ತಾ ಇದ್ದೀವಿ, ಅನ್ಯ ಸಂಸ್ಕೃತಿಗಳನ್ನು ತಲೆ ಮೇಲೆ ಹೇರ್ಕೊಂಡಿದ್ದೀವಿ. ಅದರಿಂದ ಈ ಜುಟ್ಟಿನ ವ್ಯವಸ್ಥೆ ಇದು ಯಾರ ಸ್ಟೈಲ್? ಇದು ಯಮದೂತರ ಸ್ಟೈಲು. ಅದರಿಂದ ಬಿಡಬಾರ್ದು. ಅದೇನೋ ಅದಕ್ಕೆ ತಕ್ಕ ಹಾಗೆ ಅವರು ಓಡಿಸೋ ಗಾಡಿ ಹೆಸರು ಅದೇನೆ, ಯಮಹ. ಮೇಲ್ ಕೂತೋನು ಹಾಗೆ ಬಿಟ್ಕೊಂಡ್ಬಿಟ್ಟಿರ್ತಾನೆ, ದೂತಾಹ. ನೀವು ಎದುರಿಗೆ ಏನಾದರೂ ಹೋದ್ರಿ ಪ್ರೇತಾಹ. ಇಂದಿರಾರಮಣ ಗೋವಿಂದ. ವಕ್ರತುಂಡಾನ್ ಊರ್ಧ್ವರೋಮ್ನಾಂ ಆತ್ಮಾನಂ ನೇತುಮಾಗತಂ. ಆ ಜೀವನನ್ನು ಎಳ್ಕೊಂಡು ಹೋಗಲಿಕ್ಕೆ ಯಮದೂತರು ಬಂದು ಕುತ್ತಿಗೆಗೆ ಹಗ್ಗ ಹಾಕಿದ್ದಾರೆ. ಏನು ಮಾಡಬೇಕು? ಯಾರು ಬಿಡಿಸೋರಿದ್ದಾರೆ ಅಂತ ಹೀಗೆ ನೋಡ್ದ. ಯಾರೂ ಬರಲ್ಲ ರೀ. ಮಂಚ ಬಾರದು, ಮಡದಿ ಬಾರಳು, ಕಂಚು ಕನ್ನಡಿ ಬಾರವು, ಸಂಚಿತ ಅಂದರೆ ಫಿಕ್ಸೆಡ್, ಸಂಚಿತ ದ್ರವ್ಯ ಮತ್ತೆ ಬಾರದು, ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮ್ಮ ಗೋವಿಂದ ನಮ್ಮ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ರಕ್ಷಿಸೈ. ಯಾವುದು ಬರುತ್ತೆ? ಇವನು ನೋಡ್ದ, ಹೆಂಡತಿ 10 ಜನ ಮಕ್ಕಳು, ಬೇಕಾಷ್ಟು ಎಲ್ಲ ಕಳ್ಳತನ ಮಾಡಿದ್ದು, ಅದು ಇದು ಎಲ್ಲ ಇತ್ತು. ಯಾರಾದರೂ ಬರ್ತಾರ? ಆರೂ ಸಂಗಡ ಬಾಹೋರಿಲ್ಲ, ನಾರಾಯಣ ನಿನ್ನ ನಾಮ ನೆರೆ ಬಾಹೋದಲ್ಲದೆ. ನಮ್ಮ ಜೊತೆ ಬರ್ಬೋದು ಅಂತ ಇದ್ದರೆ ಅದು ನಾವು ಜೀವನದಲ್ಲಿ ಮಾಡಿದ ಭಗವದ್ ಧರ್ಮಗಳು, ಭಾಗವತದ ಧರ್ಮಗಳು, ಕೇಳಿದ ಭಾಗವತ, ಮಾಡಿದ ಭಗವಂತನ ಚಿಂತನೆ, ಅವನ ನಾಮಸ್ಮರಣೆ ನಮ್ಮ ಹಿಂದೆ ಬರುತ್ತೆ ವಿನಃ ಬೇರೆ ಯಾವುದು ನಮ್ಮ ಹಿಂದೆ ಬರುವಂಥದ್ದಲ್ಲ. ಇವನಲ್ಲಿಲ್ಲ. ನೋಡ್ದ, ದೂರದಲ್ಲಿ ಮಗ ಆಡ್ತಿದ್ದ, ಅವನೇನಾದರೂ ಬರ್ಬೋದಾ, ನನ್ನನ್ನು ರಕ್ಷಣೆ ಮಾಡ್ಬೋದಾ ಅಂಥೇಳಿ ನಾರಾಯಣ ಅಂತ ಕೂಗ್ತಾನೆ. ಸೌಂಡೇ ಬರ್ತಿಲ್ಲ. ಈ TV ಆನ್ ಮಾಡಿ ಮ್ಯೂಟ್ ಮಾಡಿದರೆ ಹೇಗಿರುತ್ತೋ ಹಾಗೆ ಬಾಯ ಅಂತಾನೆ, ಸೌಂಡ್ ಬರ್ತಿಲ್ಲ. ಇದರರ್ಥ ಏನು ಗೊತ್ತಾ? ನಾಲ್ಗೆ ಹೋದ ಮೇಲೆ ಪ್ರಾಣ ಹೋಗತ್ರಿ. ನಾಲ್ಗೆ ಇರುವಾಗ ಪ್ರಾಣ ಹೋಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ನಿಮ್ಮ ಪ್ರಾಣ ಹೋಗೋ ಕಾಲಿಗೆ ನಾಲ್ಗೆ ಇದ್ರಲ್ವ ನೀವು ದೇವ್ರನ್ನ ಕರೀಲಿಕ್ಕೆ. ಕಡೆಗೆ ಅವನು ಏನು ಮಾಡ್ದ? ಎಲ್ಲ ಇಂದ್ರಿಯಗಳ ಶಕ್ತಿಯನ್ನು ಒಟ್ಟು ಮಾಡಿ ನಾಲಿಗೆಗೆ ಇಟ್ಕೊಂಡು ಕೂಗೇ ಬಿಟ್ಟ. ದೂರೇ ಕ್ರೀಡನಕ ಆಸಕ್ತಂ ಪುತ್ರಂ ನಾರಾಯಣಾಖ್ವಯಂ ಪ್ಲಾವಿತೇನ ಸ್ವರೇಣೋಚ್ಚೈ ಆಜುಹಾವಾಕುಲೇಂದ್ರಿಯ. ಎಲ್ಲ ಇಂದ್ರಿಯಗಳು ಕೈಕಾಲೆಲ್ಲ ಕಲ್ಲಾಗ್ತಾ ಇದೆ, ಯಾವುದರಲ್ಲಿಯೂ ಏನೂ ಚೇತನವೇ ಇಲ್ಲ. ಆದರೂ ಕೂಗಬೇಕು. ನಾರಾಯಣ ಅಂತ ಕೂಗಿಬಿಟ್ಟ. ಜಗಾದ ಚತುರಕ್ಷರಂ, 1 2 3 4 ಅಕ್ಷರ ಕೂಗಿದ್ದು, ಬೇರೆ ಏನಿಲ್ಲ. ನಾರಾಯಣ ನಾರಾಯಣ ಬಾ, ಯಾರೋ ನನ್ನ ಕುತ್ತಿಗೆಗೆ ಹಗ್ಗ ಹಾಕಿದ್ದಾರೆ, ನೀನು ನೋಡ್ಕೋ, ಸ್ವಲ್ಪ ಬಿಡಿಸು, ಏನಿಲ್ಲ. ಬರೀ ಕೂಗಿದ್ದ 4 ಲೆಟರ್ ನಾರಾಯಣ. ಆ 4 ಅಕ್ಷರ ಬರುವಾಗ ಇವನ ತಲೆ ಒಳಗೆ ಏನು ಯೋಚನೆ ಬಂತು? ನಾರಾಯಣ ಅಂದರೆ ಯಾರು? ನಂಗೆ ಬುದ್ಧಿನೇ ಇಲ್ವೇ? ಮಗನ ಕರಿತೀನಿ, ಮಗನ ನಾರಾಯಣ?
ಮಗನ ನಾರಾಯಣ. ನಾರಾಯಣ ಯಾರು? ಈ ನೇಮ್ಗೆ ಓನರ್ ಯಾರು? ಈ ನೇಮ್ಗೆ ಸ್ವಾಮಿ ಯಾರು? ಸ್ವಾಮಿತ್ವೇನ ಭಗವಂತ ಅಂತ ಅವನ ಹೆಸರು ನೆನಪು ಬಂತು. ಮಗನ ಹೆಸರು ಕೂಗುವಾಗ ದೇವರ ನೆನಪು ಬಂತು. ದೇವರ ದೂತರು ಓಡೋಡಿ ಬಂದುಬಿಟ್ರಂತೆ. ದೇವರ ಹೆಸರು ಕರೆದದ್ದೇ ತಡ. ಭರ್ತೃನಾಮ ಮಹಾರಾಜ ಪಾರ್ಷದ ಸಹಸಾ ಪತನ್. ವೇಗವಾಗಿ ಬಂದುಬಿಟ್ಟಿದ್ದಾರೆ. 4 ಜನ ಬಂದುಬಿಟ್ಟಿದ್ದಾರೆ. ಯಮದೂತರು 8 ಜನ ಇದ್ದವರು, ಇವರು 8 ಜನ. ಅಂದರೆ ಮೆಜಾರಿಟಿ ಯಾರಿಗೆ? 4 ಜನದವ್ರಿಗೆ. ಅವ್ರು ಯಾರವರು? ವಿಷ್ಣು ದೂತರು. ಅವ್ರು ಯಾರು ಅಂತ ಕೇಳ್ತಾ ಇದ್ದ. ಅವ್ರು ಬಂದ ತಕ್ಷಣ ಇಷ್ಟೇ, ಯಮದೂತರ ಹಗ್ಗವನ್ನು ಕತ್ತರಿಸಿ ಯಮದೂತರನ್ನು ತಳ್ಳಿಬಿಟ್ರಂತೆ. ತಳ್ಳಿದ ತಕ್ಷಣ ಯಮದೂತರಿಗೆ ಆಶ್ಚರ್ಯ. KUM ಪ್ರತಿಷೇಧಾರ ಧರ್ಮರಾಜಸ್ಯ ಶಾಸನಂ. ಧರ್ಮರಾಜನ ಆರ್ಡ್ರನ್ನು ಹೀಗೆ ಮಾಡ್ತಾ ಇದ್ದೀರಿ, ಯಾರು ನೀವು? ಕಿಂದೇವಾಹ, ಯಾರು ದೇವತೆಗಳ ನೀವು ಯಾರು? ನೋಡಿ ಅವರು ಹೇಗಿದ್ದಾರೆ ಅಂದರೆ 4 ಜನ ಸರ್ವೇ ಪದ್ಮಪಾಲಾಶಾಕ್ಷ, ಎಲ್ಲರದು ಕಮಲದಂಥ ಕಣ್ಣು, ಪೀತ ಕೌಶೇಯ ವಾಸಸ, ಬಂಗಾರದ ಬಣ್ಣದ ಬಟ್ಟೆ ಹುಟ್ಟಿದ್ದಾರೆ, ಕಿರೀಟ ಹಾಕ್ಕೊಂಡಿದ್ದಾರೆ, ಕುಂಡಲವನ್ನು ಧಾರಣೆ ಮಾಡಿದ್ದಾರೆ. ಎಲ್ಲರ ಕೈಯಲ್ಲೂ ಲಸತ್ ಪುಷ್ಕರ ಮಾಲಿನ. ಪುಷ್ಕರ ಅಂದರೆ ಏನು? ಕಮಲ. ಎಲ್ಲರ ಕೈಯಲ್ಲಿ ಕಮಲ ಇದೆಯಂತೆ. ಹಾಗಾದ್ರೆ ಮೆಜಾರಿಟಿ ಯಾರಿಗೆ ಸಿಗಬೇಕು? ನಿಮಗೆ ರಾಮ ಬೇಕು, ಕೃಷ್ಣ ಬೇಕು ಅಂದರೆ ಕೈಯಲ್ಲಿ ಕಮಲ ಯಾರು ಹಿಡ್ಕೊಂಡಿರ್ತಾರೋ ವಿಷ್ಣು ದೂತರು ಅವ್ರನ್ನ ಕೇಳಬೇಕೇ ವಿನಃ ಯಮದೂತರು ಬರೀ ಕೈ ತೋರಿಸಿ ತಲೆ ಮೇಲೆ ಕೈ ಇಟ್ಟು ಹೋಗ್ಬಿಡ್ತಾರೆ. ಇವತ್ತು ನೋಡಿ ಒಂದೊಂದೇ 5 ಸ್ಕೀಮ್ಗಳಲ್ಲಿ ಒಂದೊಂದೇ ಕಟ್ ಆಗ್ತಾ ಬರ್ತಾ ಇದೆ. ಇಂದಿರಾರಮಣಿ ಯಾವುದು ನಮ್ಮ ಯಾರಿಗೆ ಕೊಡೋ ದೇವರು ಅವನು ಕೊಡಬೇಕಾ? ಅವನೇ ಫ್ರೀ ಕೊಡಲ್ಲ ರೀ, ದೇವರೇ ಫ್ರೀ ಕೊಡಲ್ಲ, ಇನ್ಯಾರೋ ಫ್ರೀ ಕೊಡ್ತಾರೆ ಅಂದರೆ ಏನು ನಂಬೋದು, ಏನು ಅರ್ಥ? ಎಲ್ಲರೂ ಕೂಡ ಲಸತ್ ಪುಷ್ಕರ ಮಾಲಿನಃ ಸರ್ವೇ ಚ ನೂತ್ನ ವಯಸ್ಸಃ ಧನು ನಿಶಾಂಗ ಶಂಖಚಕ್ರ ಅಂಬುಜಶ್ರಿಯ. ಅಂಬುಜ ಅಂದರೆ ಕಮಲ. ಎಲ್ಲರ 4 ತೋಳು ಪ್ರತಿಯೊಬ್ಬರಿಗೂ ಚತುರ್ಭುಜ. ಒಬ್ಬರ ಕೈಯಲ್ಲಿ ಧನಸ್ಸು, ಕತ್ತಿ, ಹೀಗೆ ಒಬ್ಬೊಬ್ಬರು ಹಿಡಿದಾಗ ಎಲ್ಲರ ಕೈಯಲ್ಲಿ ಕಮಲ ಇದೆಯಂತೆ. ಇಂತಹ ಅವರನ್ನು ನೋಡಿ ಕೇಳ್ತಾ ಇದ್ದಾರೆ, ನೀವು ಯಾರು ಅಂತ. ನೋಡಿ ಅದೇನು ಕಥೆ ಅಂದರೆ, ಈ ವಿಷ್ಣು ದೂತರು ಹೋಗೋ ಕಡೆ ಯಮದೂತರು ಬರಲ್ಲ, ಯಮದೂತರು ಹೋಗೋ ಕಡೆ ವಿಷ್ಣು ದೂತರು ಬರಲ್ಲ. ಇದು ಫಸ್ಟ್ ಟೈಮ್ ಭೇಟಿ ಇಬ್ಬರದು. ಅದಕ್ಕೆ ನೀವು ಯಾರು ಪರಸ್ಪರ ಇದೆ. ಕಡೆಗೆ ವಿಷ್ಣು ದೂತರು ಅಂದರು, ನಾವ್ಯಾರು ಅದನ್ನು ಡೀಟೇಲಾಗಿ ಹೇಳ್ತೀವಿ, ನೀವು ಯಾರು ಹೇಳಿ. ಅವನ ಪಾಡಿಗೆ ಇದ್ದವನು ಕುತ್ತಿಗೆಗೆ ಹಗ್ಗ ಹಾಕಿ ಎಳಿತಾ ಇದ್ದೀರಿ, ಅವನ ಪ್ರಾಣ ತೆಗಿತಾ ಇದ್ದೀರಿ, ಯಾರು ನೀವು? ಅವರಂದರು, ನಾವು ಯಮದೂತರು. ಯಮದೂತರ? ಓಹೋ, ಯಮ ಅಂದರೆ ಯಮಧರ್ಮರಾಜ, ಅವನಿಗೆ ನೀವೆಲ್ಲ ಸೇವಕರು. ಹಾಗಾದರೆ ನಿಮಗೆ ಧರ್ಮದ ಬಗ್ಗೆ ಏನು ಗೊತ್ತಿದೆ ಹೇಳಿ ಅಂತ ಇವರು ಟೆಸ್ಟ್. ಅದಕ್ಕೆ ಅವರು ಏನೋ ಹೇಳಿದ್ರು, ಇವರೇನೋ ಹೇಳಿದ್ರು. ಇವನು ಸಾಯ್ತಿದ್ನಲ್ಲ, ಇವನು ಆ ಕಡೆ ಒಂದು ಸತಿ ನೋಡ್ತಾನೆ, ಈ ಕಡೆ ಒಂದು ಸತಿ ನೋಡ್ತಾನೆ, ಈ ಕಡೆ. ಅವರೇನು ಅಂತಂತ ಸೋಲು ಗೆಲುವು ಇವನು. ಅವರು ಸೋತ್ರೆ ಇವನು ಕುತ್ತಿಗೆಗೆ ಹಗ್ಗ ಬೀಳುತ್ತೆ ಅಲ್ವಾ? ಹಾಗೆ ಹೀಗೊಂದು ಸತಿ ನೋಡ್ತಿದ್ದ. ಎಲ್ಲ ಆಯಿತು. ಕಡೆಗೆ ಯಮದೂತರು ಸೋತರು, ವಿಷ್ಣು ದೂತರು ಗೆದ್ದರು. ಯಮದೂತರು ಹೊರಟ ತಕ್ಷಣ ವಿಷ್ಣು ದೂತರು ಹೊರಡೋ ಸಂದರ್ಭದಲ್ಲಿ ಈಗ ನೋಡ್ತಿದ್ನಲ್ಲ, ಅಂತೂ ಆಪತ್ಕಾಲದಲ್ಲಿ ಬಂದು ಬಿಡುಗಡೆ ಮಾಡಿದ್ರು ಅಂತ ಹೇಳಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ನೋಡಿದ್ರೆ ವಿಷ್ಣು ದೂತರು ಹೋಗೇ ಬಿಟ್ರು, ಮಾಡೋ ಕೆಲಸ ಮಾಡಿ ಹೋಗಿಬಿಟ್ರು. ಅವ್ರು ಹೋಗಿದ ತಕ್ಷಣ ಇವನಿಗೆ ಭಯ, ಇವರೆಲ್ಲಿ ಮತ್ತಿನ್ನು ಬ್ಯಾಕ್ ಡೋರಿಂದ ಬಂದು ಕುತ್ತಿಗೆಗೆ ಹಗ್ಗ ಆಗ್ತೀವಿ ನೋಡಿ, ಇವರು ಹೊರಟೋಗಿದ್ದು. ಆಗ ಅವನು ಎದ್ದಂತ ಇದ್ದಾನೆ, ನನ್ನಂತಹ ಪಾಪಿಗೆ ಅಂತ್ಯಕಾಲದಲ್ಲಿ ಭಗವಂತನ ನಾಮ ಬರೋದಾದರೂ ಹೇಗೆ? ಈ ಸಂದರ್ಭದಲ್ಲಿ ವಿಷ್ಣು ದೂತರಿಗೆ ಯಮದೂತರು ಹೇಳ್ತಾರೆ, ಇವನ ಬಗ್ಗೆ ನಿಮಗೆ ಗೊತ್ತಿಲ್ಲ, ನಾವು ಯಾಕೆ ಕುತ್ತಿಗೆಗೆ ಹಗ್ಗ ಹಾಕಿ ಎಳ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳ್ತೇವೆ ಕೇಳಿ. ಇವನು ಸಣ್ಣವನಿರುವಾಗ ತುಂಬ ಒಳ್ಳೆ ಸಕಾಲದಲ್ಲಿ ಉಪನಯನ ಮಾಡಿದರು, ಬ್ರಾಹ್ಮಣ ಇವನು. ಒಳ್ಳೆ ವೇದ ಮಂತ್ರವನ್ನು ಅಧ್ಯಯನ ಮಾಡಿದ, ಗುರುಗಳ ಸೇವೆ ಮಾಡಿದ, ಅಗ್ನಿ ಕಾರ್ಯ ಮಾಡಿದ್ದ. ತಂದೆ ತಾಯಿಗಳ ಸೇವೆ ಇವನು ಮಾಡಿದಾಗ ಯಾರೂ ಮಾಡೇ ಇಲ್ಲ. ಇವನು ವೇದಾಧ್ಯಯನ ಮಾಡಿದ ಮೇಲೆ ಒಳ್ಳೆ ಹೆಣ್ಣು ತಂದು ಮದುವೆ ಮಾಡಿದರು. ಒಂದಿನ ಸಮಿತ್ ತರ್ತೀನಿ ಅಂತ ಹೋದವ
ಕೆಟ್ಟ ಹೆಣ್ಣಿನ ಸಹವಾಸ ಮಾಡಿ ಎಲ್ಲ ತನ್ನ ಕುಲಾಚಾರ ಕುಲಧರ್ಮಗಳನ್ನು ಬಿಟ್ಟು ಮಾಡಬಾರದ ಪಾಪ ಮಾಡಿದ್ದ. ಇವನು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಬೇಕು ಅಂತ ನಾವು ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವನಿಗೆ ಶಿಕ್ಷೆ ಕೊಟ್ಟು ಮರಳಿ ವಾಪಸ್ ಇದೇ ಭೂಮಿಗೆ ಕಳಿಸ್ತೇವೆ ಎಂದರು. ಈ ಶಿಕ್ಷೆ ಕೊಡೋದು, ಮರಳಿ ಕಳಿಸೋದು, ಮೇಲೆ ಕರ್ಕೊಂಡು ಹೋಗೋದು, ಇದೆಲ್ಲ ಏನರ್ಥ? ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ ಅಷ್ಟೇ. ಈ ನಿಮ್ಮ ಮನೆ ಒಳಗೆ ಯಾರಾದರೂ ಬಂದರೆ ಕೂತ್ಕೊಳ್ಳೋಕ್ಕಿರಲಿ ಅಂತ ಜಮಖಾನ ತರಿಸಿರ್ತೀರಿ, ದೊಡ್ಡ ದಪ್ಪದು ಜಮಖಾನ. ಆದರೆ ಅದನ್ನು ಈ ತುಂಬ ದಿನ ಆದಮೇಲೆ ಒಗಿಬೇಕು ಅಂದರೆ ವಾಷಿಂಗ್ ಮಿಷಿನ್ನಲ್ಲಿ ಹಾಕೋಕ್ಕಾಗಲ್ಲ. ಬುದ್ಧಿವಂತರು ಏನು ಮಾಡ್ತಾರೆ, ತುಂಬ ಕೊಳೆಗಿಳೆ ಆದಾಗ ಮೇಲೆ ತೊಗೊಂಡು ಹೋಗ್ತಾರೆ, ಅದನ್ನು ಟೆರೆಸ್ ಮೇಲೆ ತೊಗೊಂಡೋಗಿ ಬೋರ್ಲ್ ಹಾಕಿ ಕೋಲ್ ತೊಗೊಂಡು 4 ಬಾರಿಸಿದ್ರೆ ಅದು ಏನೇನು ಧೂಳಿರುತ್ತೆ ಎಲ್ಲ ಹೋದ ಮೇಲೆ ಮತ್ತು ಮನೆಯೊಳಗೆ ತಂದು ಹಾಕ್ಕೊಳ್ತಾರಲ್ಲ. ಸೇಮ್ ಟು ಸೇಮ್ ನಮ್ಮನ್ನು ಎಲ್ಲ ಹಾಕಿದ್ರೂ ನಾವು ಮಾಡಿರೋ ಪಾಪ ಕಡಿಮೆ ಏನೂ ಆಗಲ್ಲ. ಅದಕ್ಕೆ ಮೇಲೆ ಕರ್ಕೊಂಡೋಗಿ ಸರಿಯಾಗಿ 4 ಬಾರಿಸಿ ಧೂಳೆಲ್ಲ ಹೋದ ಮೇಲೆ ಮನೆಗೆ ಕರ್ಕೊಂಬಂದುಬಿಡೋ ಜಮಖಾನ ಯಾವುದು? ಈ ದೇಹ. ಅಂದಾಗ ಅವರಂದರು ಇವನು ಬೇಕಾದ ಪಾಪ ಮಾಡಿರ್ಬೋದು, ಅಂತ್ಯಕಾಲದಲ್ಲಿ ನಾರಾಯಣ ಅಂತ ಅನ್ನೋ ಇಲ್ವೋ, ಮುಗಿದೋಯ್ತು. ಎಷ್ಟು ತಪ್ಪುಗಳನ್ನು ಮಾಡಿದ್ರೂ ಕೂಡ ಒಂದು ಬಾರಿ ನಾರಾಯಣ ಅಂದರೆ ಆ ಎಲ್ಲ ತಪ್ಪುಗಳನ್ನು ಪರಮಾತ್ಮ ಮನ್ನಿಸಿಬಿಡ್ತಾನೆ. ಇದು ನಿಮಗೆ ಗೊತ್ತಿಲ್ವಾ ಅಂತ ಬಹಳ ಗಲಾಟೆ ಮಾಡಿ ಅವನು ಏನೇ ಮಾಡಿರಲಿ ಅದು ಎಲ್ಲ ಒಂದು ನಾಮದಿಂದ ಹೋಯಿತು. ಹೀಗೆ ಅಂದ್ಕೊಂಡು ನಾವು ಕೂಡ ಆಚಾರ್ಯ ಒಳ್ಳೇದು ಹೇಳಿದ್ರಪ್ಪ, ಇವತ್ತು ಬರೋದು ಜೇಬಲ್ಲೇ ಇಟ್ಕೊಂಡ್ಬಿಟ್ಟಿರ್ತೀನಿ, ಯಾವಾಗ ಪ್ರಾಣ ಹೋಗುತ್ತೆ ಗೊತ್ತಾ, ಜೇಬ್ ತೆಗೆದು ನೋಡ್ಕೊಂಡ್ಬಿಡ್ತೀನಿ. ಅಲ್ರಿ ಅವಾಗ ಆ ಶರ್ಟ್ ಇರುತ್ತೆ ಅಂತ ಏನು ಗ್ಯಾರಂಟಿ? ಅವಾಗ ನಿಮ್ಗೆ ಆ ಚೀಟಿ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ನಿಮ್ಮ ಕಣ್ಣು ಕಾಣುತ್ತೆ ಅಂತ ಏನು ಗ್ಯಾರಂಟಿ? ಹೋಗುತ್ತೆ ಅನ್ನೋ ಟೈಮ್ ಯಾರಿಗೆ ಯಾವಾಗ ಗ್ಯಾರಂಟಿ? ಇವನು ಹೇಳ್ತಾನೆ, ಇದೇ ಅಜಾಮಿಳ ಎದ್ದು ಅವನು ಹೇಳ್ತಾ ಇದ್ದಾನೆ, ಎಲ್ಲಿ ನನ್ನಂತಹ ಅಯೋಗ್ಯ ನನಗೆ ಎಂದೂ ಕೂಡ ಈ ಭಗವಂತನ ನಾಮಸ್ಮರಣೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಇಂತಹ ಮಾಡಬಾರದ ಕ್ವಚಾಹಂ ಕಿತವ ಪಾಪ ಬ್ರಹ್ಮಜ್ಞ ನಿರಪತ್ರಪ ಕ್ವಚ ನಾರಾಯಣ ಏತದ್ ಭಗವನ್ನಾಮ ಮಂಗಲಂ. ಮಂಗಲಕರವಾದ ಭಗವಂತನ ನಾಮೆಯಲ್ಲಿ ಪಾಪಿಯ ನಾಲಿಗೆ ನಂದೆಲ್ಲಿ? ನನ್ನಂಥ ಪಾಪದ ನಾಲಿಗೆಗೆ ಪರಮಾತ್ಮನ ನಾಮ ಸಂಕೀರ್ತನೆ ಬರಲ್ಲ 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 ಅಂದದ್ಯಾರು? ಅಜಾಮಿಳ. ತುಂಬ ಜನ ಕತೆ ಏನು ತಿಳ್ಕೊಂಡಿದ್ದಾರೆ, ಇಷ್ಟು ಹೇಳಿದ ತಕ್ಷಣ ಮೋಕ್ಷಕ್ಕೆ ಹೋಗ್ಬಿಟ್ಟ. ಹೋಗಲಿಲ್ಲ ರೀ, ಅಲ್ಲೇ ಇದ್ದ. ಆಮೇಲೆ ಎದ್ದು ಅಂದ್ಕೊಂಡ, ಇನ್ನು ಮೇಲೆ ನಾನು ಈ ರೂಟಲ್ಲಿ ಹೋಗಬಾರ್ದು, ಈಗಿರುವ ಮಾರ್ಗ ರಾಂಗ್ ರೂಟ್ ಇದು ಅಂಥೇಳಿ 88 ವಯಸ್ಸಲ್ಲಿ ಸನ್ಮಾರ್ಗಕ್ಕೆ ಬಂದ ಅವನು. ಅಂದರೆ ಈ ಕತೆ ಹೇಳಿದ್ರು ಕಷ್ಟ ರೀ. ಕೆಲವರು ಆಚಾರ್ಯ ನಮಗಿನ್ನೂ 56, 88 ಮೇಲೆ ಬರ್ತೀವಿ ಬಿಡಿ ಅಂದ್ರೆ ಏನು ಮಾಡ್ಬೇಕ್ರಿ? ಅವನಿಗೆ ಆಯುಷ್ಯ ಇತ್ತಪ್ಪ, ದೇವರ ಅನುಗ್ರಹ ಇತ್ತಪ್ಪ, ಅವನು ಜನ್ಮಾಂತರದಲ್ಲಿ ಪುಣ್ಯ ಮಾಡಿದ್ನಪ್ಪ. 88 ವಯಸ್ಸಾಗಿದ್ದರೂ ಕೂಡ ನೀವು ಕೆಲವರು ಏನಂದರೆ 70 ಆಗಿರುತ್ತೆ, ಸಂಧ್ಯಾವನೆ ಮಾಡಿ ಅಂದರೆ ಅಯ್ಯೋ ಆಚಾರ್ಯ ಇಷ್ಟು ವರ್ಷನೇ ಮಾಡಿಲ್ಲ, ಇನ್ನು ಮಾಡಿ ಉದ್ಧಾರ ಆಗೋದು ಅಷ್ಟರೊಳಗೆ ಇದೆ ಅಲ್ವೇ? ಏನು ಅರ್ಜೆಂಟು? ಬ್ರಹ್ಮದೇವರಿಗೆ ಮೋಕ್ಷ ಆಗಿಲ್ವಂತೆ, ನಿಧಾನಕ್ಕಾಗಲಿ ಬಿಡಿ ಅಂತ ಅಂದ್ಕೊಂಡು ಎಂದೂ ಕೂಡ ಕೆಲವರಂತೂ ಈ ಜನ್ಮಕ್ಕೆ ಇಷ್ಟೇ ಬಿಡಿ ಆಚಾರ್ಯ, ನೋಡೋಣ ಮುಂದಿನ ಜನ್ಮಕ್ಕೆ ಅಂತಿರ್ತಾರೆ. ಬ್ರಹ್ಮದೇವ್ರ ಮೇಲೆ ಕೂತ್ಕೊಂಡು ಹಣೆ ಚಚ್ಕೊಳ್ತಿರ್ತಾನೆ. ನಿಂಗೆ ಈ ಬಾರಿ ಈ ಜನ್ಮ ಯಾಕೆ ಕೊಟ್ಟನೋ ಅಂತ ನಾನು ಒದ್ದಾಡ್ತಿದ್ರೆ ಮುಂದೇನೂ ನಿಂಗೆ ಇದೇ ಜನ್ಮ ಕೊಡ್ಬೇಕಾ? ಮರಳಿ ಈ ಪರಿ ಜನುಮ ಬರುವ ಹವಣಿಕೆಯಂತೂ ಇಲ್ಲ. ಹಾಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಯಾರಿಗೂ ಗ್ಯಾರಂಟಿ ಇಲ್ಲದ್ದೇ ಈ ದೇಹ. ನೀವು ಸಣ್ಣ ಪುಟ್ಟ ವಸ್ತುಗಳನ್ನು ತೆಗೆದುಕೊಂಡ್ರೂ ಅದಕ್ಕೆ ಗ್ಯಾರಂಟಿ ಕೇಳ್ತೀರಿ, ವಾರಂಟಿ ಕೇಳ್ತೀರಿ. ಇಷ್ಟು ವ್ಯಾಲ್ಯೂಬಲ್ ದೇಹಕ್ಕೆ ಗ್ಯಾರಂಟಿ ಇದೆಯಾ ಅಂದರೆ ಏನಿಲ್ಲ. ನಂಬಿಕೆ ಇಲ್ಲದಂಥ ದೇಹವ ಪಡೆದೆ ಡಂಬಕ ಬೊಂಬೆಯಾದೆ.
ನಂಬಿಕೆ ಇಲ್ಲದಂಥ ದೇಹವ ಪಡೆದೆ ಡಂಬಕ ಬೊಂಬೆಯಾದೆ. ಡಂಬತನವ ಬಿಡಿಸೋ ನಿನ್ನ ಅಂಗ್ರಿಯ ತೋರಿಸೋ ಅಂಬುಜಾಕ್ಷ ತಂದೆ ಪುರಂದರ ವಿಠಲ. ನಿಜವಾಗಿಯೂ ನಮ್ಮ ದೇಹಕ್ಕೆ ನಂಬಿಕೆನೇ ಇಲ್ಲ, ಯಾವಾಗ ಹೋಗುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರೊಳಗೆ ಬರೀ ಡಬ್ಬಾಚಾರ, ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತ ಜನರಿಗೆ ಮೋಸ ಮಾಡ್ಬೋದೇ ವಿನ ಜನಾರ್ದನನಿಗೆ ದೇವರಿಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಎಚ್ಚರಿಕೆ ನಾವು ಯಾವಾಗಲೂ ನಮಗಿರಬೇಕು. ದೇವರು ಮಾಡುವ ನಾವು ಮಾಡುವ ಎಲ್ಲ ಕರ್ಮವನ್ನು ದೇವರು ನೋಡ್ತಾ ಇದ್ದಾನೆ ಎನ್ನುವ ಎಚ್ಚರಿಕೆ ಇರಬೇಕು. 88 ವಯಸ್ಸಿನ ಈ ಮುದಿ ಬ್ರಾಹ್ಮಣ ಅವಾಗ ಅಂದ್ಕೊಂಡ, ಇನ್ನಾದರೂ ನಾನು ಒಳ್ಳೆ ದಾರಿಲಿ ಇರ್ತೀನಿ ಅಂತ ಆ ಹೆಣ್ಣಿನ ಸಹವಾಸ ಸರ್ವಸಂಗ ಪರಿತ್ಯಾಗ ಮಾಡಿಬಿಟ್ಟ. ಹರಿದ್ವಾರಕ್ಕೆ ಬಂದ. ಗಂಗಾ ನದಿಯ ತೀರದಲ್ಲಿ ಒಂದು ದೇವಸ್ಥಾನದಲ್ಲಿ ಯೋಗಾಸನ ಅಭ್ಯಾಸ ಮಾಡ್ತಾ ನಿತ್ಯದಲ್ಲಿ ಗಂಗಾ ಸ್ನಾನ ಮಾಡ್ತಾ ಇದ್ದ. ಮುಂದೆ ಎಷ್ಟು ವರ್ಷ ಬದುಕಿದ್ದ ಅದನ್ನು ಹೇಳಲ್ಲ. ಅಂದರೆ ಬುದ್ಧಿ ಬಂದ ಮೇಲೆ 1 ವರ್ಷ ಬದುಕಿದ್ರೂ ಸಾಕು, ಉದ್ಧಾರ ಆಗ್ಬೋದು. ಅವನು ಎಷ್ಟು ವರ್ಷ ಇದ್ನೋ ಮುಂದೆ ಇರುವ ಎಲ್ಲ ದಿನ ಗಂಗಾ ಸ್ನಾನ ಮಾಡಿದ. ಒಂದು ದಿನ ಗಂಗಾ ಸ್ನಾನ ಮಾಡಿ ನಿಂತರೆ ಎದುರುಗಡೆ ಇವನಿಗೆ ಹಿಂದೆ ಸ್ವಪ್ನದಲ್ಲಿ 4 ಜನ ನೋಡಿದ್ದ ವಿಷ್ಣು ದೂತರು ಅವರೇ ವಿಮಾನದಲ್ಲಿ ಬಂದು ನಿಂತು ಇವನನ್ನು ಕರಿತಾ ಇದ್ದಾರೆ, ಬರ್ತೀಯಾ ಅಂತ. ಅವರು ಕರೆದ ತಕ್ಷಣ ಅವರು ಮಾಡಿದ ಉಪಕಾರವನ್ನು ನೆನಪು ಮಾಡಿಕೊಂಡಿದ್ದ. ತತ್ಕ್ಷಣದಲ್ಲಿಯೇ ಗಂಗೆಗೆ ಹಾರಿ ತನ್ನ ದೇಹ ತ್ಯಾಗ ಮಾಡಿದ. ನರಕಕ್ಕೆ ಹೋಗಲಿಲ್ಲ. ಇಮ್ಮಿಡಿಯೇಟ್ ಅವನಿಗೆ ಅವ್ರ ಥರದ್ದೇ ರೂಪ ಬಂತು. ಅವ್ರ ಥರದ್ದೇ ರೂಪಧಾರಣೆ ಮಾಡಿ ಅವರೊಟ್ಟಿಗೆ ಹೋಗಿ ಭಗವಂತನ ಅರಮನೆಯ ದ್ವಾರಪಾಲಕನಾಗಿ ಕೆಲಸಕ್ಕೆ ಸೇರಿಕೊಂಡ. ಇದು ಯಾಕೆ ಈ ಕತೆ ಬಂತು ಅಂದರೆ, ಇವತ್ತು ದೇವರ ಮನೆ ದ್ವಾರದಲ್ಲಿ ಕೂತು ಬಂದಿದ್ದೇ ಆದ ಕಾರಣ, ಭೂವೈಕುಂಠ ಅವನ ಮನೆ ದ್ವಾರದಲ್ಲಿ ಕೂತಿದ್ದಕ್ಕೆ ಇದು ಕಾರಣ. ಎಲ್ಲೋ ನಾವೇ ಈ ಟೈಮಲ್ಲಿ ಮನೇಲಿ ಕೂತು ಭಾಗವತ ಯಾರಿಗೆ ಹೇಳೋಣ ರೀ, ಆದರೆ ಭಾಗವತ ಹೇಳಿದ್ದಕ್ಕೆ ಭಗವಂತನ ಮನೆಯ ದ್ವಾರ ನಿಮಗೆ ಸಿಗತ್ತೆ ಅನ್ನಲಿಕ್ಕೆ ಇವತ್ತಿನ ಕಥೆ, ಇವತ್ತಿನ ಇನ್ಸಿಡೆನ್ಸ್ ಸಾಕ್ಷಿ ಅಂತ ಹೇಳ್ತಾ, ಮುಂದೆ ಅವನೇನೋ ಉದ್ಧಾರ ಆದ. ಈ ಯಮದೂತರು ಖಾಲಿ ಕೈಯಲ್ಲಿ ಯಮಲೋಕಕ್ಕೆ ಹೋದರು. ಅವ್ರು ಎಂದೂ ಮಿಸ್ ಆಗಿದ್ದಿಲ್ಲೇ ಇಲ್ಲ. ಬಂದರು ಅಂದರೆ ಯಾರು ನಾವು ಹಿಡ್ಕೊಂಡೇ ಹೋಗ್ತಿರ್ತಾರೆ. ಆದ್ದರಿಂದ ಅವತ್ತೊಂದೇ ದಿನ ಕಡೆಗೆ ಸೀದಾ ಯಮನ ಹತ್ರ ಹೋಗಿ ಕೇಳಿದ್ರು, ಅಲ್ಲ ಯಾರನ್ನು ಕರ್ಕೊಂಡು ಬರಬೇಕು, ನಮ್ಗೆ ಈ ಥರ ಆದರೆ ಮುಂದೆ ನಮ್ಮ ಕಂಡ್ರೆ ಯಾರಿಗೂ ಹೆದರಿಕೆನೇ ಇರಲ್ಲ. ಯಮದೂತರು ಬಂದರೆ ಬರ್ತಾರೆ ಬಿಡ್ರಿ ಅಂದ್ರೆ ಏನು ಮಾಡಬೇಕು. ಆದ್ದರಿಂದ ಈಗ ಸ್ವಲ್ಪ ಯಮದೂತರು ಅನ್ನೋದ್ರೆ ಸ್ವಲ್ಪ ಭಯ ಇದೆ, ಅದು ಹೋಗಿಬಿಡುತ್ತೆ. ಅದಕ್ಕೆ ಯಾರನ್ನು ಕರ್ಕೊಂಡು ಬರಬೇಕು, ಯಾರನ್ನು ಕರ್ಕೊಂಡು ಬರಬಾರ್ದು ನೀವು ಹೇಳಿ ಅಂದಾಗ ಯಮದೇವರು ಹೇಳಿದ್ರು, ನೀವು ಬರೀ ಒಬ್ಬರಿಬ್ಬರು ಬರಬೇಡಿ, ನಿಮ್ಮದು ಪೂರಾ ಅಸೋಸಿಯೇಷನ್ ಯಮದೂತ ಎಲ್ಲ ಕರ್ಕೊಂಬಂದುಬಿಡಿ, ನಿಮ್ಮೆಲ್ಲರಿಗೂ ಒಟ್ಟಿಗೆ ಹೇಳಿಬಿಡ್ತೀನಿ ಅಂಥೇಳಿ ಆ ಯಮದೇವರು ಹೇಳಿದ ಭಗವಂತನ ನಾಮದ ಮಹಿಮೆಯೇ ಯಮಗೀತೆ ಅಂತ 6ಠ ಸ್ಕಂದದಲ್ಲಿ ಬರುತ್ತೆ. ಆಗ ಅವರು ಹೇಳ್ತಾ ಇದ್ದಾರೆ ನೋಡಿ, ಇಂಥವ್ರನ್ನ ಕರ್ಕೊಂಡು ಬರಬೇಡಿ. ಯಾರದು? 6ಠ ಸ್ಕಂದದಲ್ಲಿ ಬಹಳ ಮುಖ್ಯವಾದ ಮಾತಿದು. ತೇ ದೇವ ಸಿದ್ಧ ಪರಿಗೀತ ಪವಿತ್ರ ಗಾಥಾ ಯೇ ಸಾಧವಃ ಸಮದೃಶೋ ಭಗವತ್ ಪ್ರಪನ್ನಾ ತನ್ನೋಪಸೀದತ ಹರೇರ್ಗದಯಾಭಿಗುಪ್ತಾನ್ ನೈಷಾವಯಂ ನ ಚ ವಯಂ ಪ್ರಭವಾಮ ದಂಡೇ. ತೇ ದೇವ ಸಿದ್ಧ ಪರಿಗೀತ ಪವಿತ್ರ ಗಾಥಾ. ಭೂಲೋಕದಲ್ಲಿ ನೀವಿರುವಾಗ ನಿಮ್ಮ ಬಿಹೇವಿಯರು, ನಿಮ್ಮ ನಡೆ ನುಡಿ ಇದು ದೇವತೆಗಳು ಮೆಚ್ಚುವ ಹಾಗಿರಬೇಕಂತೆ. ಯಾಕೆಂದರೆ ನಿಮ್ಮೊಳಗೆ ಎಲ್ಲ ದೇವತೆಗಳು ಇದ್ದಾರೆ, ನೀವು ಮಾಡೋದೆಲ್ಲ ನೋಡ್ತಿರ್ತಾರೆ. ಅವರು ಅನ್ಬೇಕು, ಛೇ ಇದ್ರೆ ಹೀಗಿರಬೇಕು, ಇದ್ರೆ ಹೀಗಿರಬೇಕು, ಇದ್ರೆ ಹೀಗಿರಬೇಕು. ದೇವಲೋಕದಲ್ಲಿ ಯಾರ ಹೆಸರು ಪ್ರಸಿದ್ಧ ಆಗಿರುತ್ತೋ, ಯಾರು ಎಲ್ಲೆಡೆಯಲ್ಲಿ ವ್ಯಾಪ್ತನಾದ ಭಗವಂತನನ್ನು ಒಂದೇ ರೀತಿಯಿಂದ ನೋಡ್ತಿರ್ತಾರೋ, ಭಗವಂತನನ್ನು ಹೃದಯದಲ್ಲೇ ಹೊಂದಿರ್ತಾರೋ ಅವ್ರ ತಂಟೆಗೆ ನೀವು ಹೋಗಬೇಡಿ. ಯಾಕಂದರೆ ಅವರ ರಕ್ಷಣೆಗೆ ಭಗವಂತ ತನ್ನ ಆಯುಧವನ್ನೇ ಅವರ ಹತ್ರ ಇಟ್ಟುಬಿಟ್ಟಿರ್ತಾನೆ. ಅವರನ್ನು ಶಿಕ್ಷೆ ಮಾಡುವ ಯೋಗ್ಯತೆ ನಿಮಗಾಗಲಿ ನನಗಾಗಲಿ ಇಲ್ಲ. ಅವರು ನಮ್ಮ
ಅಧಿಕಾರ ವ್ಯಾಪ್ತಿ, ನಮ್ಮ ಜ್ಯೂರಿಸ್ಟ್ರಿಕ್ಷನ್ಗೆ ಅವರು ಬರೋಲ್ಲ. ಅವರು ತಂಟೆಗೆ ಹೋಗಬೇಡಿ. ಯಮದೂತರಂದರು, ಇವೇನೋ ದೊಡ್ಡ ಪುರಾಣ ಹೇಳ್ತೀರಿ, ನಮ್ಗೆ ಅರ್ಥ ಆಗಲ್ಲ. ಯಾರು ಕರ್ಕೊಂಬರ್ಬೇಕು, ಯಾರು ಕರ್ಕೊಂಡು ಬರಬಾರ್ದು. ಇದರೊಳಗೆ ಯಾರನ್ನು ಕರ್ಕೊಂಡು ಬರ್ಬೇಕು ಹೇಳಿ. ಈಗ ಕರ್ಕೊಂಬರ್ಬೇಕಾದವ್ರನ್ನ ಕರ್ಕೊಂಡು ಬರದೇ ಇದ್ದರೆ ನೋ ಪ್ರಾಬ್ಲಮ್, ಕರ್ಕೊಂಡು ಬರಬಾರ್ದೇ ಇದ್ದವ್ರನ್ನ ಕರ್ಕೊಂಡು ಬಂದರೆ ಪ್ರಾಬ್ಲಮ್. ಅದರಿಂದ ಯಾರನ್ನು ಕರೆಕ್ಟಾಗಿ ಹೇಳಿಬಿಡಿ ಇಂದಾಗ ಬರ್ಕೊಳ್ಳಿ ಅಂಥೇಳಿ ಯಮದೇವರು ಹೇಳ್ತಾ ಇದ್ದಾರೆ. ಯಾರು ಜಿಹ್ವಾ ನವಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯನೋ ನಮತಿ ಯಶಿರ ಏಕದಾಪಿ ತಾನಾನಯದ್ವಮಸತಃ ಅಕೃತ ವಿಷ್ಣು ಕೃತ್ಯಾನ್. ಯಾರ ನಾಲಿಗೆ ಎಂದೂ ಭಗವಂತನ ನಾಮ ಸಂಕೀರ್ತನೆ ಮಾಡಲಿಲ್ಲ, ಯಾರ ತಲೆ ಎಂದು ಭಗವಂತನ ಪಾದದ ಚಿಂತನೆ ಮಾಡಲಿಲ್ಲ, ಯಾರ ತಲೆ ಒಂದು ದಿನ ದೇವರಿಗೆ ನಮಸ್ಕಾರ ಮಾಡಲಿಲ್ಲ, ಅಂಥವ್ರನ್ನ ಒದ್ದು ಎಳ್ಕೊಂಡು ಬನ್ನಿ. ಭಗವಂತನ ನಾಮಸ್ಮರಣೆ, ಭಗವಂತನ ಪಾದದ ಚಿಂತನೆ, ಭಗವಂತನಿಗೆ ಮಣಿವ ಶಿರ, ಹರಿಗೆರಗದ ತಲೆ, ಹಾವಿನ ವಿಷ ತಲೆ, ದುರ್ಯೋಧನನ ತಲೆಯೋ ರಂಗಯ್ಯ ರಂಗ. ದೇವರಿಗೆ ನಮಸ್ಕಾರ ಮಾಡದೇ ಇರೋ ತಲೆ ಅದು ದುರ್ಯೋಧನನ ತಲೆ. ದುರ್ಯೋಧನನ ತಲೆಯನ್ನು ರಣರಂಗದಲ್ಲಿ ನೆಲಕ್ಕೆ ಹಾಕಿ ಭೀಮಸೇನ ದೇವರು ಕಾಲಿಂದ ತಲೆನೇ ತುಳಿತಿದ್ರಂತೆ. ಒಂದೊಂದು ಸತಿ ತುಳಿವಾಗಲೂ ಹೇಳ್ತಿದ್ರಂತೆ, ಇದೇ ತಲೆಯಲ್ಲಿ ತಾನೇ ಐಡಿಯಾ ಬಂದದ್ದು ದ್ರೌಪದಿನ ಪಣಕ್ಕಿಡು ಅಂತ ದರಿದ್ರ ತಲೆ ಅಂತ ತುಳಿತಿದ್ರು. ಇದೇ ತಲೆಯಲ್ಲಲ್ವಾ ಕೃಷ್ಣನನ್ನೇ ಪಣಕ್ಕಿಡು ಅಂತ ಕರೆದದ್ದು ಅಂಥೇಳಿ ತುಳಿದ್ರಂತೆ. ಯಾರ ತಲೆಯಲ್ಲಿ ಕೆಟ್ಟ ಕೆಟ್ಟ ಭಾವನೆಗಳಿದೆ ಅಂಥವ್ರನ್ನ ಎಳ್ಕೊಂಡು ಬಾ. ಈ ಕೆಟ್ಟ ಕೊಳಕು ಭಾವ ಬರಬಾರ್ದು ಅಂತಾದರೆ ಆ ತಲೆ ಭಗವಂತನ ಪಾದಕ್ಕೆ ಇಟ್ಟಿರಬೇಕು. ಆ ತಲೆಯಲ್ಲಿ ಭಗವಂತನ ಪದದ ಚಿಂತನೆ ಆಗಿರಬೇಕು. ಅಂದರೆ ಮಾತ್ರ ಅವ್ರನ್ನ ಕರ್ಕೊಂಡು ಬರಬೇಡಿ ಹೀಗೆಲ್ಲ ಹೇಳ್ತಾ ಇದ್ದಾರೆ. ಕಡೆಗೆ ಯಮದೇವರು ಎರಡೂ ಕೈಯನ್ನು ಜೋಡಿಸಿ ತಲೆಯಲ್ಲಿಟ್ಟು ಭಗವಂತನಲ್ಲಿ ಕ್ಷಮಾಯಾಚನೆ ಮಾಡ್ತಾರೆ. ಗೊತ್ತಿಲ್ಲದೆ ನನ್ನ ಕಡೆಯವರು ಭಗವಂತ ನಿನ್ನ ಭಕ್ತನಾದ, ನಿನ್ನ ನಾಮ ಸಂಕೀರ್ತನೆ ಮಾಡಿದ ಅಜಾಮಿಳನ ಕೊರಳಿಗೆ ಹಗ್ಗವನ್ನು ಹಾಕಿಬಿಟ್ರು, ಅವರು ಮಾಡಿದ ತಪ್ಪಿಗೆ ನಾನು ಕ್ಷಮಾ ಕೇಳ್ತೇನೆ ಅಂತ ಯಮದೇವರು ಕೈ ಎತ್ತಿದಾಗ ಯಮದೂತರು ಅಂದ್ಕೊಂಡ್ರು ನಮ್ಮ ಬಾಸ್ ಕಂಡ್ರೆ ಎಲ್ಲ ಹೆದರ್ತಾರೆ, ನಮ್ಮ ಬಾಸೇ ಹೆದರ್ತಾ ಇದ್ದಾರೆ ಅಂದರೆ ಆ ಭಗವಂತನ ನಾಮ ಸಂಕೀರ್ತನೆ ಇನ್ನೆಷ್ಟು ದೊಡ್ಡದು ಅಂತ. ಅವತ್ತಿನಿಂದ ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾರೆ ಅವರ ಮನೆ ಬಾಗಿಲಿಗೆ ಯಮದೂತರು ಬರಲಿಲ್ಲ. ಎಷ್ಟು ಪಾಪ ಮಾಡಿದರೂ ಭಗವಂತನ ನಾಮಸ್ಮರಣೆ ಮಾಡುವವರು ನರಕದ ಕಡೆ ಮುಖ ಮಾಡೋಲ್ಲ. ದಾಸರದು ಒಂದೇ ನುಡಿ ಇದೆ, ನಿನ್ನ ನಾಮಕ್ಕೆ ಹೋಗಲಾಗದ ಪಾಪ ನ ಮಾಡಲಾಪೆನ ಹರಿಯೇ. ಒಂದು ಬಾರಿ ಭಗವಂತನ ನಾಮಸ್ಮರಣೆ ಮಾಡಿದರೆ ಎಷ್ಟು ಪಾಪ ಹೋಗುತ್ತೆ, ಅಷ್ಟು ಪಾಪ ಮಾಡುವ ಕೆಪ್ಯಾಸಿಟಿ ನಮ್ಮ ಯಾರಿಗೂ ಇಲ್ಲಂತೆ. ನಾಮ ದೊಡ್ಡದೋ ಪಾಪ ದೊಡ್ಡದು ಅಂದರೆ ನಾಮ ದೊಡ್ಡದಂತೆ. ಅದರಿಂದ ಪಾಪಕ್ಕೆ ಹೆದರಬೇಡಿ, ನಾಮಸ್ಮರಣೆ ಮಾಡದೆ ಇರಬೇಡಿ. ಪಾಪ ಅನಿವಾರ್ಯವಾಗಿ ಆಗ್ತಾ ಇದೆ, ಹಾಗೆ ಅನಿವಾರ್ಯವಾಗಿ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ಇರಬೇಕು ಅನ್ನುವಂತಹ ಕತೆ ಭಾಗವತದಲ್ಲಿ ಭಗವಂತನ ನಾಮದ ಸಂಕೀರ್ತನೆಯ ಮಹಿಮೆಯನ್ನು ಷಷ್ಠ ಸ್ಕಂದ ವರ್ಣನೆ ಮಾಡಿದೆ. ಸಪ್ತಮ ಸ್ಕಂದದಲ್ಲಿ ಒಂದು ಪ್ರಶ್ನೆ ಆರಂಭದಲ್ಲಿ ರಾಜ ಮಾಡ್ತಾ ಇದ್ದಾನೆ. ಸಮಪ್ರಿಯ ಸುಹೃದ್ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ತೆ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥ. ಭಗವಂತ ಪ್ರತಿ ಬಾರಿ ಅವತಾರ ಎತ್ತಿದಾಗ ಅವನು ಮಾಡೋದೇನು? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಸಾಧುಗಳು ಅಂದರೆ ದೇವತೆಗಳು, ದುಷ್ಟರು ಅಂದರೆ ದೈತ್ಯರು. ಈ ಬಂದಾಗೆಲ್ಲ ದೈತ್ಯರನ್ನು ಕೊಲ್ತಾನೆ. ಒಬ್ಬ ಇಂದ್ರನ ಸಲುವಾಗಿ ಇಷ್ಟು ಜನರನ್ನು ದೇವರು ಕೊಲ್ತಾನೆ ಅಂದರೆ ದೇವರಿಗೆ ಪಕ್ಷಪಾತ ಇದೆ. ದೇವರಿಗೆ ದೇವತೆಗಳನ್ನ ಕಂಡ್ರೆ ಆಗತ್ತೆ, ದೈತ್ಯರನ್ನು ಕಂಡ್ರೆ ಆಗೋಲ್ಲ. ಆಗ ಶುಕಾಚಾರ್ಯರು ಉತ್ತರ ಕೊಡ್ತಾರೆ, ಹಾಗಿಲ್ಲಪ್ಪ, ಭಗವಂತನನ್ನು ಒಲಿಸಿಕೊಳ್ಬೇಕು, ಅವನ ಅನುಗ್ರಹ ಸಂಪಾದನೆ ಮಾಡಬೇಕು ಅಂದರೆ ಅದಕ್ಕೆ ಜಾತಿ ಮತ ಪಂಥ ಇದ್ಯಾವುದು ಕಾರಣ ಆಗಲ್ಲ. ದೇವರ ಒಲುಮೆಗೆ ಕಾರಣವಾದದ್ದು ಭಕ್ತಿ ಮಾತ್ರ. ಒಬ್ಬೊಬ್ಬರು ಭಕ್ತಿಯನ್ನು ಬೇರೆ ಬೇರೆ ಮಾರ್ಗದಿಂದ ಮಾಡಿದ್ದಾರೆ. ಗೋಪ್ಯ ಕಾಮಾತ್ ಭಯಾತ್ ಕಂಸಃ
ದ್ವೇಷಾಚ್ಚೈದ್ಯಾದಯೋಂದೃಪಾಃ ಸಂಬಂಧಾದ್ ವೃಷ್ಣಯಃ ಸ್ನೇಹಾದ್ಯೂಯಂ ಭಕ್ತ್ಯಾವಯಂ ವಿಭೋ ಅಂತ ನಾರದರು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಏನಂದರೆ ಗೋಪಿಕಾ ಸ್ತ್ರೀಯರು ದೇವರನ್ನು ಕಾಮನೆಯಿಂದ ವಶ ಮಾಡಿಕೊಂಡ್ರಂತೆ. ಕಾಮ ಮಾರ್ಗದಿಂದ ತಮ್ಮ ಮನಸ್ಸನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ. ಕಂಸ ಭಯದಿಂದ ದೇವರಿಗೆ ಅವನ ಮನಸ್ಸು ಅರ್ಪಣೆ ಮಾಡಿದ್ದ. ದ್ವೇಷದಿಂದ ಛೇದಿಯ ರಾಜ ಶಿಶುಪಾಲ ಮಾಡಿದ್ದ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಭಗವಂತನಲ್ಲಿ ಭಕ್ತಿ ಮಾಡಿ ಉದ್ಧಾರ ಆಗಿದ್ದಾರೆ. ಈ ಕಥೆ ಕೇಳುವಾಗ ದೇವರ ಒಲುಮೆಗೆ ದ್ವೇಷ, ಕಾಮ ಇವು ಎಲ್ಲ ಕಾರಣ ಆಗತ್ತೆ ಅಂತ ಅನಿಸುತ್ತೆ. ಹಾಗಿಲ್ಲ, ಭಕ್ತಿ ಮಾತ್ರ ಕಾರಣ. ಕಾಮದಿಂದ ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ಆಗೋಲ್ಲ. ಹಾಗಾದರೆ ಕಾಮಾತ್, ಭಯಾತ್, ದ್ವೇಷಾತ್ ಹೇಳಿದಾರಲ್ಲ ಅಂದರೆ ಇದು ಭಕ್ತಿಯಲ್ಲಿ ಬೆರೆತ ದೋಷಗಳು. ನೀವು ನಿಮ್ಮ ಬಂಗಾರವನ್ನು ಚಿನ್ನ ಬೆಳ್ಳಿಯವನಿಗೆ ಕೊಟ್ಟರೆ ಆ ಚಿನ್ನ ಬೆಳ್ಳಿಯನ್ನು ನಿಮ್ಮ ಕಣ್ಣೆದುರಿಗೆ 20 ಗ್ರಾಮ್ ಇರೋದನ್ನು 18 ಗ್ರಾಮ್ ಅಂತಾನೆ. ಏನ್ರಿ 20 ಇದೆಯಲ್ಲ 18, 2 ಗ್ರಾಮ್ ವೇಸ್ಟೇಜ್ ಅಂತಾನ ಅನ್ನಲ್ವಾ? ಹಾಗೆ ನೀವು ದೇವರಲ್ಲಿ ಭಕ್ತಿ ಅಂತ ಕೈ ಮುಗಿದ್ರೆ ದೇವರಂತಾನೆ ಈ ಭಕ್ತಿ ಒಳಗೆ 20 ಗ್ರಾಮ್ ವೇಸ್ಟ್ ಅಂತಾನೆ. ಯಾವುದದು? ದ್ವೇಷ. ಯಾವುದು ಬೇಡ ಅದನ್ನು ಬಿಟ್ಟು ಬಿಡ್ತಾನಂತೆ ದೇವರು. ಸ್ಮರಿಸುವರ ಅಪರಾಧಗಳ ತಾ ಸ್ಮರಿಸ. ದೇವರಿಗೆ ನೀವು ಭಕ್ತಿಯನ್ನು ಅರ್ಪಣೆ ಮಾಡುವಾಗ ಭಗವಂತ ಏನು ಮಾಡ್ತಾನೆ, ಅದರ ಒಳಗಿರುವ ದ್ವೇಷ, ಕಾಮ ಇದನ್ನೆಲ್ಲ ಸರಿಸಿ ಕೇವಲ ಭಕ್ತಿಯನ್ನು, ಹೇಗೆ ಹಂಸದ ಮುಂದೆ ಹಾಲಿಟ್ಟರೆ ಅದು ಹಾಲನ್ನು ಮಾತ್ರ ತಗೊಂಡು ನೀರನ್ನು ಬಿಟ್ಟು ಬಿಡುತ್ತೋ, ಹಾಗೆ ನಾವು ದೇವರ ಮುಂದೆ ಕೈ ಮುಗಿದಾಗ ದೇವರು ನಾವು ಕೈ ಮುಗಿದದ್ದು ಮಾತ್ರ ನೋಡ್ತಾನಂತೆ. ನಮ್ಮ ದೋಷವನ್ನು, ತಪ್ಪುಗಳನ್ನು ಭಗವಂತ ಎಣಿಸಲ್ಲಂತೆ. ನಾವು ಕೈಯೇ ಮುಗಿದೇ ಇದ್ದರೆ ಅವನು ಏನು ಮಾಡ್ತಾನೆ ಅಲ್ವಾ? ನಾವು ಸತ್ಕರ್ಮ ನಾವು ನೋಡಿ, ಜನರಿಗೆ ಏನೇ ಕರ್ಮ ಮಾಡಿದ್ರು ಅವರು ಅದರ ಒಳಗಿನ ದೋಷ ಐಡೆಂಟಿಫೈ ಮಾಡ್ತಾರೆ. ನೀವು ಮನೆಗೆ ಯಾರೇ ಬಂದು ಕಾಫಿ ಕೊಟ್ಟಾಗ ಹೇಗಿದೆ ಅಂತ ಮಾತ್ರ ಕೇಳಬೇಡಿ, ಸುಮ್ಮನೆ ಕಾಫಿ ಕೊಟ್ಬಿಡಿ. ಹೇಗಿದೆ ಅಂತ ಕೇಳಿದ್ರೋ ಏನೋ ಹೇಳ್ತಾರೆ. ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿರ್ತಿತ್ತು, ಸ್ವಲ್ಪ ಲೈಟ್ ಆಯಿತು, ಇನ್ನೊಂಚೂರು ಶುಗರ್, ಏನೋ ಒಂದು ಹೇಳ್ತಾರೆ. ಏನಂದರೆ ಏನಿಲ್ಲ ಅದನ್ನು ಹುಡುಕೋದೇ ದುರ್ಬುದ್ಧಿ. ಏನಿದೆ ಕೊಟ್ರಲ್ಲ ಅದಿಲ್ಲ. ಅದೇ ನೋಡಿ, ಪೂತನಿ ಹಾಲು ಕೊಟ್ಟರೆ ಕೃಷ್ಣ ಸದ್ಯ ಕೊಟ್ಲಲ್ಲ, ವಿಷ ಬೆರ್ತಿದೆ. ಏನಿಲ್ಲ ರೀ, ವಿಷ ಬೆರ್ತದ್ದನ್ನೇ ಹೇಳಿದೆ, ವಿಷದ ಹಾಲು ಕೊಟ್ಟವಳನ್ನೇ ಉದ್ಧಾರ ಮಾಡಿದ ಭಗವಂತ ಏನಂತ, ನೀ ಕೊಡೋ ಬುದ್ಧಿ ಕಲ್ತಿಯಲ್ಲಪ್ಪ, ಸದ್ಯ ಅಟ್ ಸಾಕು ಅಂತ. ಒಬ್ಬ ಭಿಕ್ಷಕ್ಕೆ ಹೋಗ್ತಿದ್ದ, ಆ ಮನೆ ಹೆಣ್ಮಗಳು ಬೈದು ಕಳಿಸ್ತಿದ್ಲು. ಎಷ್ಟು ಬೈದರೂ ಈ ಭಿಕ್ಷಾ ಬೇಡೋನು ಬಿಡಲೇ ಇಲ್ಲ. ಡೈಲಿ ಅವಳ ಮನೆಗೆ ಬರ್ತಾನೆ ಇದ್ದ. ಕಡೆಗೆ ಒಂದಿನ ಬಂದು ಭಿಕ್ಷಾಂದೇಹಿ ಅಂದರೆ ಅವಳಿಗೆ ಭಾರಿ ಸಿಟ್ಟು ಬಂತು. ಅಲ್ಲ, ನನ್ನಾಗ ಬೈಯೋರಿಲ್ಲ, ನಿನ್ನಾಗ ತಿರುಪೆ ಎತ್ತೋರಿಲ್ಲ ಅಂಥೇಳಿ ಇವತ್ತು ಹಾಕ್ತೀನಿ ಇರು ಅಂಥೇಳು. ಇವನಿಗೊಂದು ಆಸೆ, ಏನಾರು ಹಾಕ್ತಾಳೆ ನೋಡೋಣ ಅಂತ ಹೇಳಿದ್ರೆ ಅವಳು ಅಂಗಳಕ್ಕೆ ಬಂದು ಹಿಡಿ ಮಣ್ಣು ತಂದು ಅವನದು ಅಕ್ಕಿ ತುಂಬಿದ ಜೋಳಿಗೆಗೆ ಆ ಮಣ್ಣು ಹಾಕಿಬಿಟ್ಲು. ಅವನು ಒಂದು ಮಾತಾಡಲಿಲ್ಲ. ಎಲ್ಲರಿಗೆ ಏನು ಆಶೀರ್ವಾದ ಮಾಡ್ತಿದ್ದ ಅವಳಿಗೂ ಹಾಗೆ ಆಶೀರ್ವಾದ ಮಾಡಿ, ನಿನ್ನ ಸಂಪತ್ತು ಹೆಚ್ಚಲಿ, ನಿನ್ನ ಆರೋಗ್ಯ ಬರಲಿ, ನಿಮ್ಮ ಮಕ್ಕಳು ಇವಳೊಂದು ನಾನು ಏನು ಹಾಕಿದೆ ನೋಡಿದೆಯಾ? ಅದಕ್ಕೆ ಅವನು ಹೀಗೆ ಬಗ್ಗೆ ನೋಡಿ ಹೇಳ್ತಾ ಇದ್ದಾನೆ, ನೀನು ಏನು ಹಾಕಿದೆ ನನಗೆ ಮುಖ್ಯ ಅಲ್ಲ, ಹಾಕೋ ಬುದ್ಧಿ ನಿಂಗೆ ಬಂತಲ್ಲ, ನಂಗೆ ಅದೇ ಮುಖ್ಯ ಅಂದ. ಹಾಗಾದರೆ ಭಗವಂತನಿಗೆ ಅರ್ಪಣೆ ಮಾಡುವ ಬುದ್ಧಿ ಇದೆಯಲ್ಲ, ಅದೇ ಮುಖ್ಯ. ನೀವು ಮಾಡುವ ಭಕ್ತಿಯಲ್ಲಿ ಕಾಮ ಬೆರ್ತಿದೆಯಾ, ದ್ವೇಷ ಬೆರ್ತಿದೆಯಾ, ಅದನ್ನು ನೋಡಲ್ಲಂತೆ. ಬೆರ್ತದ್ದನ್ನು ಬೇರೆ ಮಾಡಿ ಕೇವಲ ಭಕ್ತಿಯನ್ನು ಸ್ವೀಕಾರ ಮಾಡುವಂತೆ ತಪ್ಪು ನೋಡದೆ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ ಎನ್ನುವ ಕಥೆ ಇದರಲ್ಲಿ ಬರ್ತಕ್ಕಂಥದ್ದು. ಹೀಗಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಹೋಗಿರಬಹುದು. ಭಗವಂತ ದೈತ್ಯರನ್ನು ಉದ್ಧಾರ ಮಾಡಿದ ಕಥೆ ಇದೆ ಅಂತ ಪ್ರಹ್ಲಾದರಾಜರ ಕಥೆಯನ್ನು ಹೇಳ್ತಾ ಇದ್ದಾರೆ. ವಿಸ್ತಾರವಾಗಿ ಹೇಳಿ ಅಂತ ಕೇಳಿದಾಗ, ಸನಕಾದಿಗಳು ವೈಕುಂಠಕ್ಕೆ ಹೋಗಿದ್ದರು. ದೇವರ ದರ್ಶನಕ್ಕೆ ಅಡ್ಡಿಪಡಿಸಿದಾಗ ಶಾಪ ಕೊಟ್ಟಿದ್ದಾರೆ, ನೀವು ದೈತ್ಯ ಯೋನಿಯಲ್ಲಿ ಹುಟ್ಟಿ ಅಂತ. ಅವರೇ ಮೊದಲ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರಾಗಿ ಹುಟ್ಟಿದ್ದಾರೆ. ನಿಮಗೆ ಆಶ್ಚರ್ಯ ಅಂದರೆ ಅದು 100 ವರ್ಷ ಅವರಮ್ಮ ಅವರಿಬ್ಬರನ್ನು ಹಡಿಲೇ ಇಲ್ಲಂತ. 9 ತಿಂಗಳು
ಇನ್ನೇನಾದರೂ 100 ವರ್ಷ ಯಾರು ಇಟ್ಕೊಂಡ್ಬಿಟ್ರಿ ಏನು ಮಾಡ್ಬೇಕ್ರಿ? ಈ ಭಾಗವತದಲ್ಲಿ ಇಂಥ ಕಥೆಗಳು. ಈ ಹಿರಣ್ಯಕಶ್ಯಪನ ತಾಯಿ ದಿತಿದೇವಿ, ಅವಳಿಗೆ ಗಂಡ ಕಶ್ಯಪರು ಮೊದಲೇ ಹೇಳಿದರು, ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳು ದೊಡ್ಡ ಅಂಡರ್ವರ್ಲ್ಡ್ ಡಾನ್ ಆಗ್ತಾರೆ, ಅಯೋಗ್ಯರು, ನರಹಿಂಸಕರು, ಭಾರಿ ಅಯೋಗ್ಯರು ನಂಬರ್ 1 ಅಂತ. ಅವಳಿಗೆ ಇವರು ಅಯೋಗ್ಯರಾಗೋದು ಮುಖ್ಯ ಅಲ್ಲ, ನೋಡಿದವರೆಲ್ಲ ಏನಂತಾರೆ, ಯಾರು ಹಡ್ತಾಯೋ ಎಂಥ ಕೆಟ್ಟ ಮಗ ತಾಯಿಗೆ ಬರುತ್ತದು ಅಲ್ವಾ, ಹಡಿದ್ರಲ್ವಾ ಅಂಥೇಳಿ ಹಡಿಲೇ ಇಲ್ಲ. 100 ವರ್ಷ ಕಡೆಗೆ ಎಲ್ಲ ಅಮ್ಮ ಹಡ್ದು ಬಿಡಮ್ಮ, ಏನೋ ನಾವು ಅನುಭವಿಸ್ಕೋತೀನಿ, ಹಡ್ದು ಬಿಡು ಅಂತ ಅಂದಮೇಲೆ ಇಚ್ಛಾಪ್ರಸವ. ಅವಳು ಎಂಥ ದೊಡ್ಡ ಯೋಗ್ಯತೆ ದಿತಿದೇವಿದು. ರಾಕ್ಷಸರ ತಾಯಿ ಆದರೂ ಅವಳಿಗೆ ರಾಕ್ಷಸಿ ಬುದ್ಧಿ ಇಲ್ಲ. ಭಗವಂತನಲ್ಲಿ ಸದಾ ಮನಸ್ಸು ಮಹಾತಾಯಿಗೆ. ಮಕ್ಕಳನ್ನು ಹಡೆದಿದ್ದಾಳೆ. ಅದೇ ಹಿರಣ್ಯಕಶ್ಯಪ. ಹಿರಣ್ಯಾಕ್ಷ ಅವನು ವರಾಹ ಅವತಾರ ಹಿಂದೆ ಬಂತು, ಅದಲ್ಲಿ ಸತ್ತ. ಹಿರಣ್ಯಕಶ್ಯಪ ಅವನಿಗೆ ಅವತ್ತಿಂದ ಬೇಜಾರು, ನನ್ನ ತಮ್ಮನ ಕೊಂದ ದೇವರನ್ನ ಮುಗಿಸೋವರೆಗೂ ನಂಗೆ ನೆಮ್ಮದಿ ಇಲ್ಲ ಅಂಥೇಳಿ ಬಹಳ ಕಷ್ಟಪಟ್ಟ. ಏನು ಮಾಡಬೇಕು, ಈ ದೇವ್ರನ್ನ ಕೊಲ್ಲಬೇಕಂದ್ರೆ ಅವನ ಕೈಗೆ ಸಿಗಲ್ಲ. ಈ ದೇವರು ಕೊಬ್ಬಿರೋದು ಯಾರಿಂದ? ಈ ಬ್ರಾಹ್ಮಣರಿಂದ. ಈ ಬ್ರಾಹ್ಮಣರು ಏನು ಮಾಡ್ತಾರೆ, ಹೋಮ ಮಾಡಿ ಒಳ್ಳೊಳ್ಳೆ ತುಪ್ಪ ಹಾಕಿ ವಿಷ್ಣವೇ ಸ್ವಾಹ ತಿಂದು ಅವನು ಜೋರಾಗಿ ಬಿಟ್ಟಿದ್ದಾನೆ. ಅದಕ್ಕೆ ಈ ಮಂತ್ರ, ಈ ಹೋಮ ಹೇಳೋ ಆಚಾರ, ಇವು 3 ಜನನ ಮುಗಿಸ್ಬಿಟ್ರೆ, ಹಾಲು ಕೊಡೋ ಹಸು, ತುಪ್ಪ ಕೊಡೋ ಹಸು, ಅದನ್ನು ಮುಗಿಸ್. ಗೋ ಬ್ರಾಹ್ಮಣ ಹಿತ ಅಲ್ಲ ಹತಾಯಚ ಅಂತ ಅವನು ಪ್ರೋಗ್ರಾಮ್ ಹಾಕ್ಕೊಂಡ. ಎಲ್ಲರನ್ನು ಸುಡಬೇಕು, ಹಾಳು ಮಾಡಬೇಕು ಅಂತ ಈ ಒಂದು ಕಥೆ. ಇಷ್ಟೆಲ್ಲ ಮಾಡುವಾಗ ನಿಜವಾಗಿ ಮನೆಗೆ ಬಂದರೆ ಮನೆಯಲ್ಲೆಲ್ಲ ಅಳ್ತಾ ಇದ್ದರು. ಯಾರು? ತಾಯಿಯಾದ ದಿತಿ ಮಗನ ಕಳ್ಕೊಂಡು ಅಳ್ತಾ ಇದ್ಲು. ಆ ಹಿರಣ್ಯಾಕ್ಷನ ಹೆಂಡತಿ ಋಷದ್ಭಾನು ಅಂತ ಅವಳು ಅಳ್ತಾ ಇದ್ಲು. 9 ಜನ ಮಕ್ಕಳು, ಅವರು ಅಳ್ತಾ ಇದ್ದರು. ಅವರೆಲ್ಲರಿಗೆ ಸಮಾಧಾನ ಮಾಡಿ ಇವನಿಗೆ ಸಮಾಧಾನ ಇಲ್ಲ. ಪುರಾಣ ಹೇಳಿದ್ರೆ ಕೇಳೋರಿಗೆಲ್ಲ ನೆಮ್ಮದಿ ಇರುತ್ತೆ ರೀ, ಹೇಳೋರಿಗೆ ಇರಲ್ಲ. ಯಾಕಂದರೆ ನೆಕ್ಸ್ಟ್ ಎಷ್ಟೊತ್ತಾಗ್ಬಿಡುತ್ತೋ, ಏನಾಗ್ಬಿಡುತ್ತೋ, ಹೋಗ್ತೀವೋ ಬರೀ ಇದೇ ಆಗ್ಬಿಟ್ರೆ. ಪುರಾಣ ಹೇಳಿದ್ದಲ್ಲಿ ಹಿರಣ್ಯಕಶ್ಯಪ ಕೇಳಿದ್ದು ಅವರಮ್ಮಂಗೆ ಮಗನ ಮಾತು ಕೇಳಿದ ತಕ್ಷಣ ಮಕ್ಕಳು ಸತ್ತ ದುಃಖವನ್ನು ಮರೆತು ಮಾಧವನಲ್ಲಿ ಮನಸ್ಸಿಟ್ಲು ಅಂತ ಭಾಗವತ ಹೇಳುತ್ತೆ. ಇವನೇನು ಮಾಡ್ದ? ಪುರಾಣ ಹೇಳಿದವ ಆ ಭಗವಂತನನ್ನೇ ಸಂಹಾರ ಮಾಡಬೇಕು ಅಂತ ಘನಘೋರವಾದ ತಪಸ್ಸು ಮಾಡಿದ. ಈ ಕಥೆ ಭಾಗವತದಲ್ಲಿಲ್ಲ. ಈ ತಪಸ್ಸು ಮಾಡಲಿಕ್ಕೆ ಅಂತ ಹೋದ. ಕೈಯಾದು ಹೇಳ್ದ, ನಾನು ನಾಳೆಯಿಂದ ಮನೆಗೆ ಬರಲ್ಲ, ನಾನು ತಪಸ್ಸಿಗೆ ಹೋಗ್ತೀನಿ ಅಂತ. ಹೋದವನು ಸಾಯಂಕಾಲದೊಳಗೆ ಮನೆಗೆ ಬಂದುಬಿಟ್ಟ. ಅಲ್ರಿ ಯಾಕ್ರಿ ಬಂದುಬಿಟ್ರಿ? ಅಯ್ಯೋ ಅಲ್ಲೇ ಒಂದು ಅಪಶಕನ ಆಯಿತು ಅಂದ. ಇವನು ಎಲ್ಲಿ ತಪಸ್ಸಿಗೆ ಅಂತ ಕೂತ, ಆ ಮರದ ಮೇಲೆ ಒಂದು ಗಿಣಿ ನಾರಾಯಣ ಅಂತ ಕೂಗ್ಬಿಡ್ತು. ಇದು ಒಳ್ಳೆ ಅಪಶಕನ, ನಾನು ಯಾರನ್ನು ದ್ವೇಷ ಮಾಡ್ಕೊಂಡು ಹೋಗಿದ್ದೀನಿ ಅವನ್ನೇ ಕೂಗ್ತಾ ಇದೆಯಲ್ಲ ಇದು ಅಂದ್ಕೊಂಡಿದ್ದು. ಯಾಕೋ ಟೈಮ್ ಸರಿಗಿಲ್ಲ, ಮುಹೂರ್ತ ಚೆನ್ನಾಗಿಲ್ಲ ಅಂತ ಬಂದ ಮೇಲೆ ಹೆಂಡತಿ ಮುಂದೆ ಹೇಳ್ದ. ಹೆಂಡತಿ ಮಹಾದೈವ ಭಕ್ತಳು, ಯಜಮಾನ್ರ ಬಾಯಲ್ಲಿ ಏನಾದರೂ ಮಾಡಿ 108 ಸತಿ ನಾರಾಯಣ ಶಬ್ದ ಹೇಳಿಸ್ಬೇಕು ಅಂತ. ಅದಕ್ಕೆ ಮತ್ತೆ ಕೇಳ್ತಿದ್ಲು, ಅಲ್ಲ ಹೋಗಿದ್ರಲ್ಲ ಯಾಕೆ ಬಂದ್ರಿ? ಇಲ್ಲ ಹೋಗಿದ್ದೆ, ಅದು ಯಾವುದೋ ಗಿಣಿ ದರಿದ್ರದ್ದು ನಾರಾಯಣ ಅಂದುಬಿಡ್ತು. ಏನಂತು? ನಾರಾಯಣ. ನಾರಾಯಣ ಅಂತು. ಅಲ್ಲ ಏನಂತ ಹೇಳಿ? ನಾರಾಯಣ. ಹೀಗೆ ಒಂದು 4-5 ಸತಿ ಹೇಳಿಸೇ ಬಿಟ್ಲು. ಅವತ್ತು ಗರ್ಭಾಧಾನ ಮಾಡಿದಾಗ ಹುಟ್ಟಿದ ಮಗುವೇ ಪ್ರಹ್ಲಾದ, ದೇವರ ನಾಮಸ್ಮರಣೆಯೊಂದಿಗೆ. ಆಮೇಲೆ ಮತ್ತೆ ತಪಸ್ಸಿಗೆ ಹೋದ. ಊರ್ಧ್ವಬಾಹು ನಭೋದೃಷ್ಟಿ ಪಾದಾಂಗುಷ್ಟಾಶ್ರಿತಾವನಿ, ಒಂದೇ ಬೆರಳು ನೆಲದ ಮೇಲಿಟ್ಟು 2 ಕೈಗಳನ್ನು ಮೇಲೆತ್ತಿ ಕಣ್ಣನ್ನು ಬಿಟ್ಟು ತಪಸ್ಸು ಮಾಡ್ತಾ ಇದ್ದ. ಮೈಮೇಲೆ ಹುತ್ತಕ್ಕೆ ಮುಂಚೆ ಮರಕುಟಿಗ ಅಂತ ಹಕ್ಕಿ ಬರುತ್ತೆ, ಅವನ ದೇಹದ ಮಾಂಸ ಚರ್ಮ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಮೂಳೆ ಮೇಲೆ ಪ್ರಾಣಾಹ ಅಸ್ಥೀಷು ಶೇರತೆ, ಪ್ರಾಣ ಅವನ ಮೂಳೆಯಲ್ಲಿತ್ತಂತ. ಅಂತಹ ಘನಘೋರವಾದ ತಪಸ್ಸನ್ನು ಮಾಡಿದ್ದಾನೆ ಹಿರಣ್ಯಕಶ್ಯಪ. ಬ್ರಹ್ಮದೇವರು ಬಂದರು, ಏನು ವರ ಬೇಕಂದರು. ಅದಕ್ಕೆ ಅವನಂದ, ನನಗೆ ಮೃತ್ಯುರ್ಮಾಭೂತ್ ಮಮ ಪ್ರಭೋ ತ್ವದ್ವಿ ಸೃಷ್ಟೇಭ್ಯ, ನಿನ್ನಿಂದ ಸೃಷ್ಟಿಯಾದ ಯಾವುದರಿಂದಲೂ ನಂಗೆ ಸಾವು ಬರಬಾರ್ದು. ಬ್ರಹ್ಮದೇವರು ತಥಾಸ್ತು ಅಂದರು. ಇವನಿಗೆ ಡೌಟು, ಯಾರೂ ಈ ಥರ ವರ ತೊಗೊಂಡಿಲ್ಲ. ಬ್ರಹ್ಮದೇವರು ಹೋಗಿ ಮೆಸೇಜ್ ಹಾಕಿ, ಈ ಥರ ಕೊಡೋ ಹಾಗಿಲ್ಲ, ಕ್ಯಾನ್ಸಲ್ ಮಾಡಿದ್ದೀನಿ ಅಂದರೆ ಏನು ಮಾಡೋದು? ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋಣ ಅಂಥೇಳಿ, ಬ್ರಹ್ಮದೇವರೇ ನಂಗೆ ಸಾವು ಬೇಡ ಅಂದರೆ ಒಳಗೆ ಬೇಡ, ಹೊರಗೆ ಬೇಡ, ಮೇಲೆ ಬೇಡ, ಕೆಳಗೆ ಬೇಡ,
ಆಮೇಲಿಂದ ಹಗಲು ಬೇಡ, ರಾತ್ರಿ ಬೇಡ, ಅಸ್ತ್ರದಿಂದ ಬೇಡ, ಶಸ್ತ್ರದಿಂದ ಬೇಡ, ಮನುಷ್ಯರಿಂದ ಬೇಡ, ಪ್ರಾಣಿಯಿಂದ ಬೇಡ. ನಿಜ ಗೊತ್ತಾ, ಈ ಕತೆ ಅವಂದಲ್ಲ, ನಮ್ಮದು. ಅದು ಯಾಕಂದರೆ ನೀವು ಪುರಾಣ ಕೇಳ್ಕೊಂಡು ಹೋಗ್ತಾ ಇರ್ತೀರಿ, ಇಷ್ಟು ಜನ ನೋಡಿ ಯಾರೋ ಪೇಪರ್ನವರು ಮೈಕ್ ಹಿಡ್ಕೊಂಬಂದು ನಿಮ್ಮ ಹತ್ರ ನಿಂತ್ಕೊಳ್ತಾರೆ. ಇವತ್ತು ಹಿರಣ್ಯಕಶಿಪು ಕತೆ ಕೇಳಿದ್ರಿ, ನೀವು ಹೇಗೆ ಸಾಯಬೇಕು ಅಂದ್ಕೊಂಡಿದ್ದೀರಿ? ಮನೆ ಒಳಗ, ಮನೆ ಹೊರಗ, ಮನೆ ಮೇಲ, ಟೆರೆಸ್ಸಲ್ಲ, ಏನಂದರೆ ನೀವೇ ಅಯ್ಯೋ ನಿಂಗೇನೆಯ ಬಂತು ಅಂತೀವೇ ವಿನಃ ಹೀಗೆ ಸಾಯಬೇಕು ಅಂದ್ಕೊಂಡಿದ್ದೀನಿ ಅಂತ ಯಾರೂ ಅನ್ನಲ್ಲ. ನಮ್ಮ ಹಿರಿಯರಿಗೆ ಐಡಿಯಾ ಇರ್ತಿತ್ತು. ದಿನ ಆಗಲೂ ಮಲಗುವ ಮುಂದೆ ದೇವರ ಮುಂದೆ ಸಾವನ್ನು ಕೇಳ್ತಿದ್ರು. ಏನಂತ? ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಇನ್ನೊಬ್ಬರನ್ನು ಬೇಡಿ ಬದುಕುವ ಬದುಕು ನಂಗೆ ಬೇಡ, ಅನಾಯಾಸವಾಗಿ. ತೆಲುಗಲ್ಲಿ ಒಂದು ಗಾದೆ, ಮಂಚು ವಾಳ್ಲಿಕ್ಕಿ ಮರಣಮೇ ಸಾಕ್ಷಿ, ಶರಣರ ಬಾಳನ್ನು ಮರಣದಲ್ಲಿ ಕಾಣು. ಯದ್ ಮರಣಂ ತದವಭೃತಂ. ಒಳ್ಳೆಯವರಿಗೆ ಅವರ ಸಾವೇ ಅವರ ಜೀವನದ ರಿಸಲ್ಟ್. ಒಳ್ಳೆ ಸಾವು ಬೇಕಂತ ಕೇಳಬೇಕಂತ ದೇವರಲ್ಲಿ. ಎಂಥ ಸಾವು ಕೇಳಬೇಕು? ಒಂದಿನ ಬೆಳಗಿನ ಜಾವ ಎದ್ದಿರಬೇಕು, ಸಂಕಲ್ಪ ಮಾಡಿ ಸ್ನಾನ ಮಾಡಿರಬೇಕು, ಮತ್ತು ಒಳ್ಳೆ ಸಂಧ್ಯಾ ವಂದನೆ ರೈಟ್ ಟೈಮ್ ಮಾಡಿರಬೇಕು, ಅರ್ಘ್ಯ ಪ್ರದಾನ ಕೊಟ್ಟಿರಬೇಕು, ಗಾಯತ್ರಿ ಜಪ ಮಾಡಿರಬೇಕು, ಚಿಗುರು ತುಳಸಿ ತಂದಿರಬೇಕು, ಒಳ್ಳೆ ಹೂವು ತಂದಿರಬೇಕು, ಮತ್ತೊಮ್ಮೆ ಸ್ನಾನ ಮಾಡಿರಬೇಕು ಪೂಜೆಗೋಸ್ಕರವಾಗಿ, ಕೇಸರಿ ಪಚಕರ್ಪುರ ಹಾಕಿ ಗಂಧ ತೆಗೆದಿರಬೇಕು, ಮನೆ ತುಂಬ ಬೆಳಕಿರಬೇಕು, ದೀಪ ದೇವರಿಗೆ ಹಚ್ಚಿರಬೇಕು, ತುಪ್ಪದ ದೀಪ ಎಣ್ಣೆ ದೀಪ ಹಚ್ಚಿರಬೇಕು, ದೇವರ ಪೂಜೆ ಮಾಡಿರಬೇಕು, ಗಂಧಾಕ್ಷತೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಿರಬೇಕು, ವಿಷ್ಣು ಸಹಸ್ರನಾಮ ಹೇಳಿ ತುಳಸಿ ಅರ್ಚನೆ ಮಾಡಿ ಧೂಪ ದೀಪದಿಂದ ಭಗವಂತನ ಆರಾಧನೆ ಮಾಡಿ ಒಳ್ಳೆ ನೈವೇದ್ಯ ಮಾಡಿರಬೇಕು, ಮಹಾಮಂಗಳಾರತಿ ಮಾಡಬೇಕು, ಎಲ್ಲರಿಗೆ ತೀರ್ಥ ಕೊಡಬೇಕು, ಎಲ್ಲರಿಗೆ ಊಟ ಬಡಿಸ್ಬೇಕು, ತಾನು ಕಡೆ ಊಟ ಇಟ್ಕೊಳ್ಬೇಕು, ಕಡೆಗೆ ತಾನು ತೀರ್ಥ ತೊಗೊಂಡು ಅಂಗಾರಕ್ಷತೆ ಹಚ್ಕೊಂಡು ಊಟಕ್ಕೆ ಕೂತ್ಕೊಳ್ಳೋಕೆ ಮುಂಚೆ ದೇವರಿಗೆ ಲಾಸ್ಟ್ ನಮಸ್ಕಾರ ಮಾಡಬೇಕು, ಹೇಳ್ಬಾರ್ದು, ಹಾಗೆ ಹೋಗ್ಬಿಡ್ಬೇಕು. ಈ ಥರ ಸಾವು ಸೀರಿಯಲ್ಲೂ ಬರಲ್ಲ, ಸೀರಿಯಸ್ ಆಗು ಬರೋದೇ ಇಲ್ಲ. ಇದು ಅನಾಯಾಸೇನ ಮರಣಂ ಅಂದರೆ ಇದು. ಇನ್ನೊಬ್ಬರು ಕೆಲವರು ಸಾಯ್ತಾರ್ರಿ, ಆಸ್ಪತ್ರೆಗೆ ಸೇರಿ 3 ತಿಂಗಳು 4 ತಿಂಗಳು ಬೆಡ್ ರಿಡನ್ನಾಗಿ, ಬೆಡ್ ಸೋರಾಗಿ, ಮಕ್ಕಳು ಬರೋದು ಬಿಟ್ಟು, ಮಗಳು ಬರೋದು ಬಿಟ್ಟು, ಹೆಂಡತಿ ಮನೇಲೇ ದೇವ್ರ ಹತ್ರ ದೀಪ ಹಚ್ಚಿ, ಸ್ವಾಮಿ ನಮ್ಮ ಯಜಮಾನ್ರನ್ನ ಯಾವಾಗ ಕರ್ಕೋತೀಯ ಅಂತ ಕೇಳೋ ತನಕ ಬದುಕಿರಬಾರ್ದಂತೆ. ನಾವೇ ಎಲ್ಲರೂ ಬೇಕು ಬೇಕು ಅಂತಿರಬೇಕು, ಆಗ ನಾವಿರಬಾರ್ದು ಅಲ್ವಾ? ಯಾವಾಗಲೂ ಕ್ರಿಕೆಟಲ್ಲಿ ರಿಟೈರ್ ತೊಗೋಬೇಕಾದ್ರೆ ಅವರೇ ಕತ್ತಿಡ್ದು ದಬ್ಬಾರ್ದು. ಚೆನ್ನಾಗಿ ಆಡ್ತಿರುವಾಗಲೇ ಲೈನ್ ಆ್ಯಂಡ್ ಲೆಂತ್ ಫಾರಮ್ಮಲ್ಲಿರುವಾಗ ರಿಟೈರ್ಡ್ ತೊಗೊಂಡ್ರೆ ಮಾತ್ರ ಅವನಿಗೆ ಬೆಲೆನೇ ವಿನಃ 8-10 ಮ್ಯಾಚ್ ಬರೀ ಡಕ್ಕೇಶ್ವರ, ಸೊನ್ನೆ ಹೊಡೆದು ಯಾವಾಗ ಇವನು ಹೊರಗಾಗ್ತೀವಿ ಕಾಯಬಾರ್ದಲ್ಲ. ಹಾಗೆ ಅನಾಯಾಸೇನ ಇವನಿಗೆ ಎಂಥ ದುರ್ಬುದ್ಧಿ ಅಂದರೆ ನಂಗೆ ಸಾವು ಬೇಡ, ಬ್ರಹ್ಮದೇವರು ತಥಾಸ್ತು ಅಂದರು. ಯಾವಾಗ ಬ್ರಹ್ಮದೇವರದು ವರಬಲ, ಹುಟ್ಟಿನಿಂದ ಬಂದ ದೈತ್ಯ ಬಲ, ವರದಿಂದ ಬಂದ ವರಬಲ ದೈತ್ಯ ಬಲ, 2 ಬಲದಿಂದ ದೇವತೆಗಳನ್ನೇ ದ್ವೇಷ ಮಾಡಿ ಇಂದ್ರನನ್ನು ಹೊರಹಾಕಿ ಇಂದ್ರನ ಮನೆಯಲ್ಲೇ ಕೂತ್ಬಿಟ್ಟ. ಬಲ ಇದ್ದರೆ ಕೂತವ್ರನ್ನ ದಬ್ಬಿ ಕೂತ್ಕೊಳ್ತಾರೆ. ನೀವು UP ಬಿಹಾರ್ ಕಡೆ ಎಲ್ಲ ಟ್ರೈನ್ ಗೀನ್ ಮಾಡಿಸಿದ್ರೆ ನೀವು AC ಕಂಪಾರ್ಟ್ಮೆಂಟಲ್ಲಿದ್ದರೆ ತಳ್ಳೋದೇ ಕೂಡೋದೆ ಬಲ ಅಲ್ವಾ? ಅದು ದೈತ್ಯ ಬಲ. ಇಂದ್ರದೇವರನ್ನೇ ತಳ್ಳಿ ಆ ಮನೆ ತನಗಿಟ್ಕೊಂಡಿದ್ದಾನೆ. ಇಂತಹ ದೈತ್ಯ ತುಂಬ ಉಪಟಳ ಮಾಡ್ತಾ ಇದ್ದಾನೆ. ಹರಿನಾಮ ಸ್ಮರಣೆ ಮಾಡುವವ್ರಿಗಂತೂ ಭಾರಿ ಶಿಕ್ಷೆ. ಎಲ್ಲ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರಂದ, ನೀವೇನು ಯೋಚನೆ ಮಾಡಬೇಡಿ, ಅವನನ್ನು ನಾನು ಸಂಹಾರ ಮಾಡ್ತೇನೆ. ಯಾವಾಗ? ಯದಾ ದೇವೇಶು ವೇದೇಶು ವಿಪ್ರೇಶು ಸಾಧುಷು, ಸಜ್ಜನರಲ್ಲಿ ಯಾವಾಗ ದ್ವೇಷ ಮಾಡ್ತಾನೆ ಅವನನ್ನು ಸಂಹಾರ ಮಾಡ್ತೇನೆ. ಅದು ಯಾವಾಗ ಆಗತ್ತೆ? ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ. ಅವನ ಮಗ ಪ್ರಹ್ಲಾದ ಅಂತಿದ್ದಾನೆ, ಬಹಳ ಒಳ್ಳೆಯವ. ಅವನಲ್ಲಿ ಯಾವತ್ತೂ ಅವನು ದ್ವೇಷ ಮಾಡ್ತಾನೆ, ಅವನು ಎಷ್ಟೇ ವರ ತೊಗೊಂಡಿದ್ರೂ ನಾನು ಸಂಹಾರ ಮಾಡ್ತೇನೆ ಎಂದು ಭಗವಂತ ಆಶ್ವಾಸನೆ ಕೊಟ್ಟಿದ್ದಾನೆ. ಹಿರಣ್ಯಕಶ್ಯಪನಿಗೆ 4 ಜನ ಮಕ್ಕಳು, ಪ್ರಹ್ಲಾದ, ಸಕ್ಲಾದ, ಆಕ್ಲಾದ, ಅನುಕ್ಲಾದ. ಏನು ಹೆಸರು ರೀ, ಅದ್ಭುತವಾದದ್ದು. ದೊಡ್ಡ ಮಗ ಪ್ರಹ್ಲಾದ, ದೊಡ್ಡವನು ಮೊದಲು ಹುಟ್ಟಿದ್ದಕ್ಕಲ್ಲ, ಗುಣೈರ್ ಮಹದುಪಾಸಕ, ದೇವರ ಪೂಜೆ ನಿತ್ಯ ಮಾಡ್ತಿದ್ದ, ಬಹುಗುಣದಿಂದ ಭಗವಂತನ ಅರ್ಚನೆ ಮಾಡ್ತಿದ್ದ. ಅಂಥವನಿಗೆ ಶಾಲೆಗೆ ಸೇರಿಸಬೇಕು ಅಂತ ಚಂಡಾಮರ್ಕರ ಶಾಲೆಗೆ ಸೇರಿಸಿದ್ರು. ಅಲ್ಲಿ 2 ಹೇಳ್ಕೊಡ್ತಿದ್ದಿದ್ದು, ಒಂದು ಅರ್ಥ, ಇನ್ನೊಂದು ಕಾಮ. ಕಲಿಬೇಕಾದ 4, ಧರ್ಮ, ಅರ್ಥ, ಕಾಮ, ಮೋಕ್ಷ. 2 ಸಿಲಿಬಸ್ ಆ ಯೂನಿವರ್ಸಿಟಿಲಿ ಇರಲಿಲ್ಲ, ಇದ್ದದ್ದು 2, ಒಂದು ಅರ್ಥ, ಇನ್ನೊಂದು ಕಾಮ. ಈಗ ಜಗತ್ತಿನ ಎಲ್ಲ ಯೂನಿವರ್ಸಿಟಿಲಿ ಸಿಗೋದು 2. ಹೇಗೆ ದುಡ್ಡು ಮಾಡಬೇಕು, ಹೇಗೆ ಎಂಜಾಯ್ ಮಾಡಬೇಕು, ಅದು ಸಂಸ್ಕೃತದಲ್ಲಿ ಅರ್ಥ ಮತ್ತು ಕಾಮ ಅಂತಾರೆ. ಇದನ್ನು ಕೇಳಿ ಸಾಕಾಯಿತು.
6 ತಿಂಗಳಾದ ಮೇಲೆ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಇದ್ದ ಹಾಗೆ ಹಿರಣ್ಯಕಶ್ಯಪು ಮಗನ ಕರೆದು ಕೇಳ್ದ, ಡೈಲಿ ಸ್ಕೂಲ್ಗೆ ಹೋಗ್ತಿದೀಯಾ, ಏನು ಓದ್ಯೋ ಏನು ಬಿಟ್ಟಿಯೋ ಗೊತ್ತಾಗಲಿಲ್ಲ, ಏನು ಹೇಳ್ತೀಯೋ ಹೇಳು, 8 ಗಂಟೆ ಆಗೋಯ್ತು, ಬೇಗ ಮುಗಿಸು ಅಂತ ಅವನು ಕೇಳಿದಾಗ ಅವನು ಹೇಳ್ತಾ ಇದ್ದಾನೆ, ಏನು ಹೇಳೋದಿದ್ರು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಅಂತ ಅವನು ಪಾಪ ಹೇಳ್ತಾ ಇದ್ದಾನೆ. ಅಸುರವರಿಯ ಅಂತಾನೆ, ದೈತ್ಯ ಚಕ್ರವರ್ತಿ. ತತ್ಸಾಧು ಮನ್ಯೇ ಸುರವರ್ಯ ದೇಹಿನ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗ್ರಹ ಮಂದಕೂಪಂ ವನಂಗತೋ ಯದ್ ಹರಿಮಾಶ್ರಯೇತ. ಅವನೇನು ಹೇಳ್ತಾ ಇದ್ದಾನೆಂದರೆ, ಯಾವುದು ನಮ್ಮ ಹಿಂದೆ ಬರೋಲ್ಲ ಅದನ್ನು ಸಂಪಾದನೆ ಮಾಡೋದ್ರೊಳಗೆ ನಾವು ಜೀವನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ನಾವು ಸಂಪಾದನೆ ಮಾಡೋದು 3 ರೀ, ಒಂದು ಹೆಣ್ಣು, ಒಂದು ಹೊನ್ನು, ಒಂದು ಮಣ್ಣು. ಈ 3ರಲ್ಲಿ ಯಾವುದಾದ್ರೂ ಹಿಂದೆ ಬರುತ್ತಾ ಯೋಚನೆ ಮಾಡಿ, ಯಾವುದು ಬರಲ್ಲ. ಇದರೊಳಗೆ ಕಳೆದು ಬಿಡ್ತಾನೆ. ಬೇಡ ಅಂತ ಅಂದಿಲ್ಲ, ಇದನ್ನೇ ನಂಬ್ಕೊಳ್ಬಾರ್ದು. ವನಂಗತೋ ಯದ್ಧರಿಮಾಶ್ರಯೇತ, ಕಾಡಿಗೆ ಹೋಗಿ ದೇವರನ್ನು ಆಶ್ರಯ ಮಾಡಬೇಕು. ವನ ಅಂದರೆ ಕಾಡು, ಇನ್ನೊಂದು ಅರ್ಥ ವನ ಅಂದರೆ ಇದೆ ಸಜ್ಜನ ಸಮೂಹ. ಇಲ್ಲಿಗೆ ಬಂದು ದೇವರ ಕಥೆಯನ್ನು ಕೇಳೋದಿಟ್ಕೊಳ್ಬೇಕು ಅಂದಾಗ ಅವರಪ್ಪಂಗೆ ಸಿಟ್ಟು ಬಂತು. ಇಂಥ ಕೆಟ್ಟದೆಲ್ಲ ಹೇಳ್ಕೊಟ್ಟು ಮೇಷ್ಟ್ರೆ ಯಾರು ಅಂದ. ಈ ಮೇಷ್ಟ್ರೆ, ಈ ಕಥೆ ಏನು ಗೊತ್ತಾ, ನಿಮ್ಮ ಮನೇಲಿ ಮಕ್ಕಳಿದ್ರೆ ಇರೋವರೆಗೂ ಚೆನ್ನಾಗಿರ್ತಾರೆ, ಅವ್ರನ್ನೇನೋ ಬೋರ್ಡಿಂಗ್ ಲಾಡ್ಜಿಂಗ್ ಅಂತ ಬಿಟ್ರಿ, ಇಂದಿರಾ ರಮಣ ಗೋವಿಂದ ಗೋವಿಂದ, ಮುಂದೆ ಎಂದೂ ನಿಮ್ಮ ಹಿಡಿತಕ್ಕೆ ಸಿಗದ ಹಾಗೆ ಎಕ್ಸ್ಟ್ರಾ ಗ್ರೋತ್ ಥರ ಬೆಳ್ಕೊಂಡು ಹೋಗ್ಬಿಡ್ತಾರೆ. ಮೃಗ ಎಲ್ಲ ಎಕ್ಸ್ಟ್ರಾ ಎಲ್ಲ ಕಲ್ತು ಬಿಟ್ಟಿದ್ದಾನೆ. ಅದು ಯಾವ್ಯಾವ ಎಕ್ಸ್ಟ್ರಾ ಕಲ್ತಿದ್ದಾನೋ ಏನು ಕಥೆಯೋ ಸ್ವಾಮಿ ಶ್ರೀಹರಿಗೆ ಗೊತ್ತು. ಅದರಿಂದ ಹಿತ್ವಾತ್ಮಪೂತಂ ಪಾತಂ ಗ್ರಹಮಂದ ಕೂಪಂ ಅಂತ ಹೇಳ್ತಾ ಇದ್ದಾನೆ. ಈ ಪ್ರಹ್ಲಾದನಿಗೆ ಶಾಲೆಗೆ ಸೇರಿಸಿದಾಗಲೇ ಯಾ ಗುರುಗಳು ಅಂತ ಕಡೆಗೆ ಆ ಗುರುಗಳು ಓಡಿ ಬಂದರು, ನಮಗೇನು ಈ ಪಾಠ ಗೊತ್ತಿಲ್ಲ, ನಾವೇನು ಹೇಳ್ಕೊಟ್ಟಿಲ್ಲ ಅಂತಂದರು. ಇಲ್ಲ, ಸಣ್ಣ ಹುಡುಗ ಮುಂದೆಲ್ಲ ಸರಿ ಹೋಗ್ತಾನೆ, ನಾವು ರಿಪೇರಿ ಮಾಡ್ತೀವಿ ಅಂತ ಕರ್ಕೊಂಡು ಹೋಗಿ ಸ್ಪೆಷಲ್ ಕ್ಲಾಸ್ ತೊಗೊಂಡ್ರು. ಸ್ಪೆಷಲ್ ಕ್ಲಾಸ್ ತೊಗೊಂಡ್ಮೇಲೆ ಮತ್ತೆ 6 ತಿಂಗಳು ಫೈನಲ್ ಎಕ್ಸಾಮ್ ಕರೆಸೇ ಬಿಟ್ಟ. ಏನೋ ನೀನು ಹೋದ ಸತಿ ಬಂದಾಗ ನಿನಗೆ ಬಾಯಿಗೆ ಬಂದಿದ್ದು ಹೇಳಿಬಿಟ್ಟೆ, ಈ ಸತಿ ಹಾಗೆ ಹೇಳಬೇಡ, ನಿಮ್ಮ ಮೇಷ್ಟ್ರು ಏನು ಹೇಳ್ಕೊಟ್ಟಿದ್ದಾರೋ ಅದನ್ನು ಹೇಳು ಅಂತ. ಇವನಿಗೆ ಭಾರಿ ಖುಷಿ ಆಯಿತು. ನಾನು ಹೇಳಿದ್ದು ಕೇಳಿದ್ರೆ ನಿಂಗೆ ತಡ್ಕೊಳಕ್ಕಾಗಲಿಲ್ಲ. ಇನ್ನು ನಮ್ಮ ಮೇಷ್ಟ್ರು, ಇವನೇನು ಅಂದ್ಕೊಂಡ ಮೇಷ್ಟ್ರು ಅಂದರೆ ಆ ಚಂಡಾಮರ್ಕರು ಅಂತ. ಆದರೆ ಪ್ರಹ್ಲಾದನ ನಿಜವಾದ ಮೇಷ್ಟ್ರು ಅವರಮ್ಮನ ಹೊಟ್ಟೆಯಲ್ಲಿದ್ದಾಗಲೇ ಮೇಷ್ಟ್ರ ಹತ್ರ ಪಾಠಕ್ಕೆ ಹೋಗ್ಬಿಟ್ಟಿದ್ದ. ಆ ಮೇಷ್ಟ್ರು ನಾರದರು 100 ವರ್ಷ ಗರ್ಭದ ಒಳಗೆ ಅವನಿಗೆ ಪಾಠ ಹೇಳಿದ್ದಾರೆ. ಅವ ಈಚೆಗೆ ಬಂದಿಲ್ಲ, ಆಗಲೇ ಪಾಠ ಹೇಳಿಬಿಟ್ಟಿದ್ದ. ಅಷ್ಟನ್ನು ತಲೆಯಲ್ಲಿಟ್ಕೊಂಡಿದ್ದ ಪ್ರಹ್ಲಾದ. ಅಂತಹ ಭಕ್ತಿ ಸೂತ್ರವನ್ನು ತಂದೆಯ ಮುಂದೆ ಹೇಳ್ತಾ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ವೈಷ್ಣವರು, ಇಲ್ಲಿ ಯಾರು ಬ್ರಾಹ್ಮಣರ ಜಾತಿ ಗೀತಿ ಇಲ್ಲ ರೀ, ವಿಷ್ಣುವಿನಲ್ಲಿ ಭಕ್ತಿ ಮಾಡಬೇಕು ಅನ್ನೋರು ಕಲಿಬೇಕಾದ 9 ವಿಧದ ಭಕ್ತಿ: ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಕಡೆಗೆ ಆತ್ಮನಿವೇದನ. ತನು ನಿನ್ನದು, ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ ಅಂತ ಸರ್ವ ಸಮರ್ಪಣೆಯೇ ಸದುಪಾಯ. ದೇವರಿಗೆ ನಮ್ಮದು ಅಂತ ಏನು ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ಕೃಷ್ಣಾರ್ಪಣ ಅಂತ ಅನ್ನೋದಿದೆಯಲ್ಲ, ಇದು ಭಕ್ತಿಯಿಂದ ಮಾಡಬೇಕಾದ್ದು ಅಂದಾಗ ಅವರಪ್ಪಂಗೆ ಸಿಟ್ಟು ಬಂತು. ಏನಾದರೂ ಮಾಡಿ ಈ ಮಗನ್ನ ಪೀಸ್ ಮಾಡಿಬಿಡಿ ಇಂದ. ಸರ್ವೈರುಪಾಯೈ ಹಂತವ್ಯ, ಇವನ್ನ ಪೀಸ್ ಮಾಡೋವರೆಗೂ ನಂಗೆ ಪೀಸ್ ಇಲ್ಲ ಅಂದ. ಅವನು ಕರ್ಕೊಂಡೋದ್ರು. ದಿಗ್ಗಜೈ ದಂದಶೂಕೈ, ಆನೆಯಿಂದ ತುಳಿಸಿದ್ರು, ಹಾವಿನ ಕಡಿಸಿದ್ರು, ಬೆಟ್ಟದಿಂದ ಎತ್ತಾಕಿದ್ರು, ಏನು ಮಾಡಿದ್ರು. ಇವನು ಆಚೆ ಕಳಿಸಿದ್ರೆ ಹಿಂದ್ಗಡೆ ಬಾಗಿಲಿಂದ ಡ್ಯಾಡಿ ಅನ್ಕೊಂಡು ಬಂದೇ ಬಿಡ್ತಿದ್ದ. ನಮ್ಮಲ್ಲೊಂದು ಕಥೆ, ಅದು ಗಾದೆ, ಏನಂದ್ರು ಮಗ ಹರಿ ಅನ್ನೋದು ಬಿಡ ಅಂತ. ಅದು ಸಪ್ತಮ ಸ್ಕಂದದ ಗಾದೆ. ಏನಂದ್ರು ಈ ಮಗ ಏನು ಬಿಡಲಿಲ್ಲ, ಹರಿ ಅನ್ನೋದು ಬಿಡಲೇ ಇಲ್ಲ. ಯಾವಾಗೂ ದೇವರ ಸ್ಮರಣೆ ಮಾಡ್ತಿದ್ದ. ಕಡೆಗೆ ಅವರಪ್ಪನೇ ಹೀಗೆ ತಲೆ ಮೇಲೆ ಕೈ ಇಟ್ಕೊಂಡ. ಹಿರಣ್ಯಕಶ್ಯಪ ಮಂತ್ರಿ ಬಂದು ಕೇಳಿದ್ರು, ನಿಮ್ಮದೇ ಎಲ್ಲರಿಗೆ ಯೋಚನೆ ಆಗಿದೆ, ನೀವೇನು ಯೋಚನೆ ಮಾಡ್ತಾ ಇದ್ದೀರಿ? ಅದಕ್ಕೆ ಅವನಂದ, ನಾನು ಯಾಕಾರು ಬ್ರಹ್ಮದೇವರ ಹತ್ರ ವರ ತೊಗೊಂಡೋ, ಆ ಬ್ರಹ್ಮದೇವರು ಓಲ್ಡ್ ಫೆಲೋ, ನಾ ಏನು ಕೇಳಿದೆ, ನಂಗೆ ಸಾವು ಬೇಡ ಅಂದೆ. ಅವನು ಫ್ಯಾಮಿಲಿ ಫುಲ್ ಎಲ್ಲರಿಗೂ ಕೊಟ್ಬಿಟ್ನೋ ಏನು ಕಥೆಯೋ. ಈ ಟ್ರೈನಲ್ಲಿ ಒಬ್ಬರು ಕೆಲಸ ಮಾಡಿದ್ರೆ ಎಲ್ಲರೂ ಟ್ರೈನಲ್ಲಿ ಫ್ರೀಗೆ ಹೋಗ್ಬೋದು, ಹೆಂಡತಿ ಮಕ್ಕಳು ಅವರಪ್ಪ ಅಮ್ಮ. ಹಾಗೆ ನಾನೊಬ್ಬ ಸಾವು ಬೇಡ ಅಂತ ಕೇಳಿದ್ರೆ
ಮಕ್ಕಳಿಗೆಲ್ಲ ಕೊಟ್ಬಿಟ್ಟಿದ್ದಾನೆ. ನಾನು ಒಂದು ಸತಿನೂ ಟ್ರೈಯೇ ಮಾಡಲಿಲ್ಲ. ಇವನಿಗೆ ಇಟ್ಟು ಸತಿ ಸಾಯಿಸ್ತಾ ಇದ್ದರೂ ಸಾಯ್ತಾ ಇಲ್ಲ. ಈ ವರ ಕೇಳಿದ್ದೇ ತಪ್ಪಾಯಿತೆ ಅಂತ ಬಹಳ ಯೋಚನೆ ಮಾಡೋ ಕಾಲಕ್ಕೆ ಒಂದು ವಿಷವನ್ನು ತಂದು ಹೆಂಡತಿಯ ಕೈ ಕೊಟ್ಟು ಹೇಳ್ತಾ ಇದ್ದಾನೆ, ಇಂಥ ಕೆಟ್ಟ ಮಗನನ್ನು ಹಡ್ದಿದ್ಯಾ, ನೀನೇ ವಿಷಪ್ರಾಶನ ಮಾಡಿಸು ಅಂತ. ಮಗನ ಕರೆದು ತಾಯಿ ಹೇಳ್ತಾಳೆ, ಯಾಕೆ ನೀವು ಅಪ್ಪ ಮಕ್ಕಳ ಜಗಳದಲ್ಲಿ ನನಗೆ ಕಷ್ಟಕ್ಕೆ ಬಂದಿದೆ, ವಿಷ ಕುಡಿದು ಸಾಯೋ ಬದಲು ನಿಮ್ಮಪ್ಪ ಒಮ್ಮೆ ಸರ್ವೋತ್ತಮ ಅಂತ ನೀನಂದರೆ ನಿನಗೇನು ಗಂಟೋಗುತ್ತೆ, ಯಾಕೆ ಹರಿ ಸರ್ವೋತ್ತಮ ಹರಿ ಹರಿ ಅಂತ ಯಾಕಂತೀಯ, ಹಿರಣ್ಯಕಶಿಪು ಸರ್ವೋತ್ತಮ ಒಮ್ಮೆ ಅನ್ನು ಏನು ನಿನ್ನ ಗಂಟೋಗುತ್ತೆ. ನಿಮ್ಮಪ್ಪ ಬಂದಾಗ ಅವನಿಗೆ ಜೈ ಅನ್ನು, ನಿಮ್ಮಪ್ಪ ಹೋದ ಮೇಲೆ ಇವನಿಗೆ ಜೈ. ಈ ಕೆಲವ್ರು ಹಾಗೆ ನೋಡಿ, ಟೋಪಿ ಹಾಕ್ಕೊಂಡಿರ್ತಾರೆ ಒಂದು ಕಡೆ, ಕೆಲವು ಕಡೆ ಮೇಲೆ ಜನವಾರ ಹಾಕ್ಕೊಂಡ್ಬಿಟ್ಟಿರ್ತಾರೆ, ಅದು ಗೋತ್ರ ಬೇರೆ ಹೇಳ್ತಾರೆ. ಇಂದಿರಾ ರಮಣ ಗೋವಿಂದ ಎಲ್ಲ ಗೊತ್ತಾಯ್ತಲ್ಲ ಯಾರಂತ, ಹಗಲಾಗಲ ಹೇಳೋ ಹೆಸರು ಹೇಳಿದ್ರೆ ಭಾಗವತ ಮೈಲಿಗೆ ಆಗಿಬಿಡುತ್ತೆ. ಎಲ್ಲಿ ಬೇಕಾದ್ರೆ ಅಲ್ಲೋದ್ರೆ ಅದು, ಇಲ್ಲೋದ್ರೆ ಇದು, ಹಾಗೆಲ್ಲ ಮಾಡಲ್ಲ ಅಂದ. ಏಕೋ ದೇವ ನಾರಾಯಣೋವಾ ಶಿವೋವಾ, ನಂಗೆ ಒಬ್ಬನೇ ದೇವರು ಭಗವಂತ. ಏನಂದೆ, ವಿಷ ಕುಡಿದ್ರೆ ಸಾಯ್ತಾರೆ ಅಂತ ಹೇಳ್ತೀಯ ಅಮ್ಮ, ಇದು ನಿಂಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹುಟ್ಟು ಸಾವಿಗೆ ಯಾವುದೂ ಕಾರಣ ಅಲ್ಲ, ಭಗವಂತನ ಇಚ್ಛೆ. ವಿಷದಿಂದ ಸಾವಿಲ್ಲ, ಕೊಡಬೇಕಾದ್ರೆ ತೋರಿಸ್ತೀನಿ ಅಂತ ಕೈಯಲ್ಲಿ ಹಿಡಿದು ನರಸಿಂಹದೇವರ ಸ್ತೋತ್ರ ಮಾಡಿ ಕೃಷ್ಣಾರ್ಪಣ ಅಂತ ಬಾಯಿಗೆ ಹಾಕ್ಕೊಂಡ್ರು. ಅವರಮ್ಮ ಅಂದ್ಕೊಂಡ್ಳು ಆಂಬುಲೆನ್ಸಿಗೆ ಫೋನ್ ಮಾಡಬೇಕು, ಇವರಿಬ್ಬರದ್ದು ಹಠದಲ್ಲಿ ನಂಗೆ ಪ್ರಾಣ ಹೋಗುತ್ತೆ ಅಂದರೆ. ಆ ಮಗು ವಿಷ ಕುಡಿದವ್ರು ಹೇಗ್ರಿ ಡಲ್ ಆಗಿಬಿಡ್ತಾರಲ್ಲ, ಇವನು ಡಲ್ ಇಲ್ಲ, ಬ್ರೈಟ್ ಆಗ್ಲಿಕ್ಕೆ ಶುರುವಾದ. ಇವಳಿಗೆ ಆಶ್ಚರ್ಯ, ವಿಷ ಕುಡಿದ್ರೂ ಹೀಗಿರ್ತಾರ. ಈಗ ನೋಡಿ, ಅನ್ನ ತಿಂದರೂ ನಾವು ಹಾಗಿರಲ್ಲ, ಹೀಗೆ ಇರ್ತೀವಿ. ಯಾಕೋ ಒಂಥರ ಇದಿರಲ್ಲ. ಏಕಾದಶಿನ ಆಯಿತು, ದ್ವಾದಶಿ ಬಂದವಳು ಹಾಗೆ ಇದಿರಲ್ಲ, ಅಲ್ಲ ಇರೋದೇ ಹಾಗೆ. ಅದು ಎಮ್ ಡಿ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ. ನಾವು ಆ ಥರವೇ ಇರೋದು, ಏನೂ ಮಾಡಲಿಕ್ಕಾಗಲ್ಲ. ಪ್ರಹ್ಲಾದರಾಜರಿಗೆ ವಿಷ ಕುಡಿದು ಬ್ರೈಟ್ ಆಗ್ತಾ ಇದ್ದಾರೆ. ಆಶ್ಚರ್ಯ ಆಯಿತು ಅವರ ಅಮ್ಮನಿಗೆ. ಕಡೆಗೆ ಅಪ್ಪ ದರ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಗುರುಗಳು ಬಂದರು. ಏನೋ ಹುಡುಗ ಸುಮ್ಮನೆ ಬಿಟ್ಟುಬಿಡಿ, ನಾವು ರೆಡಿ ಮಾಡ್ತೀವಿ, ಮತ್ತೆ ಕರ್ಕೊಂಡು ಹೋದರು. ಪಾಠ ಹೇಳ್ಕೊಡ್ತಿದ್ರು. ಹುಡುಗರಿಗೆ ಪಾಠ ಶುರುವಾಗೋ ಕಾಲಕ್ಕೆ ಈ ಮೇಷ್ಟ್ರಿಗೆ ಏನೋ ಒಂದು ಕೆಲಸ ಬಂತು. ಆ ಇಬ್ಬರು ಮೇಷ್ಟ್ರು ಹೊರಗೆ ಹೊರಟರು. ಕಡೆಗೆ ಯಾರು ಮಾನಿಟ್ರ್ ಅಂತ ಇರ್ತಾರೆ, ಅವ್ರು ನಿಂತ್ಕೊಂಡ್ರು. ಆ ಮಾನಿಟ್ರಂದ ಆಟ ಆಡೋಕ್ಕೆ ಹೋಗೋಣ ಅಂತ ಅಂದ. ಅದಕ್ಕೆ ಪ್ರಹ್ಲಾದನ್ನು ಕರೆದ. ಪ್ರಹ್ಲಾದ ಅಂದ, ಆಡೋ ವಯಸ್ಸಿಲ್ಲ ಅಂದ. ಯಾವ ವಯಸ್ಸಲ್ಲಿಯೂ ಆಡುವ ಹಾಗಿಲ್ಲ. ಅಲ್ಲ, ಸಣ್ಣ ವಯಸ್ಸಿರೋದೇ ಆಡೋಕ್ಕಲ್ವ ಅಂದರೆ ಪ್ರಹ್ಲಾದರಾಜರಂತಾರೆ, ಕೌಮಾರಾದ ಆಚರೇತ್ ಪ್ರಾಜ್ಞ, ಸಣ್ಣ ವಯಸ್ಸಲ್ಲಿ ದೇವರಿಗೆ ಸಂಬಂಧಪಟ್ಟ ಕರ್ಮವನ್ನು ಮಾಡಬೇಕು ಅಂತ ಜಸ್ಟ್ 45 ಮಿನಿಟ್ಸ್ ಅಷ್ಟೇ ಉಪದೇಶ ಮಾಡಿದ್ದು. ಇಡೀ ವರ್ಷಾನುಗಟ್ಟೆ ಪ್ರಹ್ಲಾದರಾಜರು ದೈತ್ಯ ಬಾಲಕರಿಗೆ ಕ್ಲಾಸ್ ತೊಗೊಂಡಿಲ್ಲ. 1 ಪೀರಿಯಡ್ ಕ್ಲಾಸ್ ತೊಗೊಂಡಿದ್ದಕ್ಕೆ ಆ ಎಲ್ಲ ಹುಡುಗರು ಕೂಡ ಪ್ರಹ್ಲಾದನ ಜೊತೆಗೆ ಸೇರ್ಕೊಂಡ್ಬಿಟ್ರು. ಅದು ಎಲ್ಲಿ ಸೆಲ್ಲು ನಿತ್ತೋ ಗೊತ್ತಿಲ್ಲ, ಹೋಗಿ ಎಲ್ಲ ಲಕ ಮಾಡಿಸ್ಕೊಂಡು ಶಿಕಾಗಿಕ ಬಿಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ನಾಮ ಹಾಕ್ಕೊಂಡು ಕೈಯಲ್ಲಿ ತಾಳ ತಂಬೂರು ಹಿಡಿದು ನಹರೇ ಪರಮೋ ನಹರೇ ಸದೃಶ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ತಾಳ ಹಾಕಿ ಎಲ್ಲ ದಾಸರಂತೆ ಕುಣಿತಾ ಇದ್ದಾರೆ. ಮಧ್ಯ ಪ್ರಹ್ಲಾದನನ್ನು ನಿಲ್ಲಿಸ್ಕೊಂಡು ಹರೇ ರಾಮ ಕುಣಿತಾ ಇದ್ದಾರೆ. ಯಾರೋ ಕುಣಿತಾ ಹೊರಗೆ ಬಂದುಬಿಟ್ಟ. ಮೇಲೆ ನೋಡ್ದ, ಬೋರ್ಡ್ ನೋಡ್ದ, ಚಂಡಾಮರ್ಕ ಯೂನಿವರ್ಸಿಟಿ ಇತ್ತಲ್ಲ, ಎಡಗೈಲಿ ಕಿತ್ತು ಬಿಸಾಕ್ಬಿಟ್ಟು ಪ್ರಹ್ಲಾದ ಗುರುಕುಲ ಅಂತ ಹಾಕ್ಬಿಟ್ಟ. ಈ ಮೇಷ್ಟ್ರೆಲ್ಲೋ ಹೋದವ್ರು ಲೇಟ್ ಆಯ್ತಲ್ಲಪ್ಪ ಅಂದ್ಕೊಂಡು ಬಂದು ನೋಡ್ತಾರೆ, ಅವ್ರದ್ದು ಸ್ಕೂಲೇ ಇಲ್ಲ. ಆ ಸ್ಕೂಲ್ದು ಯಾರೋ ಬೇರೆ ಏನೋ ಮಾಡಿಬಿಟ್ಟಿದ್ದಾರೆ, ಇನ್ಯಾರು ಹುಡುಗರೇ ಇಲ್ಲ. ಎಲ್ಲೋದ್ರಪ್ಪ ಈ ಹುಡುಗರು ಅಂತ ಆ ಕುಣಿಯೋ ಹುಡುಗನ ಹತ್ರ ಫೇಸ್ ಟು ಫೇಸ್ ನೋಡಿದ್ರು. ಹಳೆ ಫೇಸ್ ಹಳೇದೇ, ಯೂನಿಫಾರ್ಮ್ ಚೇಂಜ್. ಈ ಮೆಸ್ಟ್ರು ಅಂದ್ಕೊಂಡ್ರು, ಅರ್ಧ ಗಂಟೆ ನಾವಿದ್ದರೆ ನಮಗೂ ಇದೆ ನಾಮ ಹಾಕಿಬಿಡ್ತಾನೆ ಆದ್ದರಿಂದ ನಮ್ಮ ಸ್ಕೂಲೇ ಹಾಳಾಗ್ಬಿಟ್ಟಿದೆ ಅಂಥೇಳಿ ಕರ್ಕೊಂಡು ಹೋಗಿ ಹಿರಣ್ಯಕಶ್ಯಪು ಮುಂದೆ ಇಟ್ಟು, ಇವನನ್ನು ರಿಪೇರಿ ಮಾಡೋ ಬರದಲ್ಲಿ ನಾವೆಲ್ಲಿ ರಿಪೇರಿ ಆಗಿಬಿಡ್ತೀವೋ ಭಯ ಆಗುತ್ತೆ, ನೀ ಏನು ಮಾಡ್ತೀವೋ ಮಾಡು ಅಂದಾಗ ದರ ಎಳ್ಕೊಂಡೋಗಿದ್ದಾನೆ. ಸಾವಿರ ಜನ ಕುಳಿತಂತಹ ಸಭೆಯ ಮಧ್ಯದಲ್ಲಿ ನಿಂತು ಕೇಳ್ತಾ ಇದ್ದಾನೆ, ಈ ಜಗತ್ತಿಗೆ ಈಶ್ವರ ಒಡೆಯ ಸ್ವಾಮಿ ನಾನೇ, ಈ ಜಗತ್ತು ನಂದು, ನನ್ನನ್ನು ಬಿಟ್ಟು ಇನ್ಯಾರಿದ್ದಾರೆ ದೇವರು ಅಂತ ಬಡ್ಕೋತೀಯ, ಎಲ್ಲಿದ್ದಾನ ನಿನ್ನ ದೇವರು? ಪ್ರಹ್ಲಾದರಾಜರಿಗೆ ಟೆನ್ಷನ್ನೇ ಇಲ್ಲ, ಇವನಿಗೆ ಬರೀ ಟೆನ್ಷನ್. ಎಲ್ಲಿದ್ದಾನ ನಿನ್ನ ದೇವರು? ಪ್ರಹ್ಲಾದರಾಜರು ಸಹಿ ಸರ್ವತ್ರ, ಎಲ್ಲ ಕಡೆ ದೇವರಿದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಣುರೇಣು ತೃಣಕಷ್ಟ
ಪರಿಪೂರ್ಣ ಗೋವಿಂದ ಊರ್ಧ್ವಶ್ಚ ನಾರಾಯಣ ಅಧಶ್ಚ ನಾರಾಯಣ ಅಂತರ್ಬಹಿಶ್ಚ ನಾರಾಯಣ ನಾರಾಯಣ ಏವೇದಗುಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ. ಅವರಪ್ಪಂಗೆ ಭಾರಿ ಸಿಟ್ಟು ಬಂತು. ಅಲ್ಲ, ಆ ನಾರಾಯಣಂದು ನೇಟಿವ್ ಪ್ಲೇಸ್ಗೆ ಹೋಗಿ ಬಂದಿದ್ದೆ. ಅವನು ಯಾವ ಪ್ಲೇಸ್ ಅದು? ವೈಕುಂಠ. ಇವನು ಅಲ್ಲಿಗೂ ಹೋಗಿದ್ದ. ಅದು ಯಾವ ವೈಕುಂಠಕ್ಕೆ ಹೋಗಿದ್ನೋ ಗೊತ್ತಿಲ್ಲ ರೀ. ನಮ್ಮಲ್ಲೂ ಎಷ್ಟೋ ಜನ ಹೇಳ್ತಾರೆ, ಎಲ್ಲಿಂದ ಬರ್ತಾ ಇದ್ದೀರಿ ಆಚಾರ್ಯ? ವೈಕುಂಠಕ್ಕೆ ಹೋಗಿದ್ದೆ ಅಂತಾರೆ. ಯಾವ ವೈಕುಂಠ? ಯಾರ್ದೋ ವೈಕುಂಠಕ್ಕೆ ಇವರು ಹೋಗಿ ಬಂದಿರು. ದೇವರಿಲ್ಲದ ವೈಕುಂಠ ಇವನು ಹೋಗಿದ್ದ. ಅಲ್ಲೇ ಇಲ್ಲ ಅಂದ್ಕೊಂಡು ಬಂದು ಹೇಳ್ತಾನೆ, ವೈಕುಂಠಕ್ಕೆ ಹೋಗಿದ್ದೀನಿ, ಅಲ್ಲೇ ಇರಲಿಲ್ಲ ನಿನ್ನ ದೇವರು. ಎಲ್ಲ ಕಡೆ ಹೇಗಿರ್ತಾನೆ? ಎಲ್ಲ ಕಡೆ ದೇವರಿದ್ದಾನೆ ಇದ್ದಾನೆ ಇದ್ದಾನೆ ಅಂತೆಲ್ಲ. ಹಾಗಾದರೆ ಕಸ್ಮಾತ್ ಸ್ತಂಭೇನದ ನನ್ನ ಮನೆಯ ಅರಮನೆಯ ಈ ಕಂಬದಲ್ಲಿ ಯಾಕೆ ಇಲ್ಲ ಅಂದ. ನಾವೆಲ್ಲ ಕೇಳೋ ಕಥೆನೇ ಬೇರೆ. ಈ ಕಂಬದಲ್ಲಿ ಇದ್ದಾನಾ? ಆ ಕಂಬದಲ್ಲಿ ಅಲ್ಲ ರೀ, ಎಲ್ಲ ಕಡೆ ಇದ್ದಾನೆ ಅಂದಮೇಲೆ ಮತ್ತೆ ಯಾಕೆ ಅವನಿಗೆ ತಲೆ ಕೆಟ್ಟಿತ್ತ? ಹಂಗಲ್ಲ, ಅದು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ ಮೇಲೆ ಈ ಕಂಬದಲ್ಲಿ ಯಾಕೆ ಇಲ್ಲ ಅಂತ ಮತ್ತೆ ಪ್ರಶ್ನೆ ಮಾಡಿದಾಗ ಪ್ರಹ್ಲಾದರಾಜರು ಹೇಳ್ತಾರೆ, ನಿನಗೆ ಹಾಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಅಂಥೇಳಿ ಪ್ರಹ್ಲಾದರಾಜರು ಏನಂದರು? ದೃಶ್ಯತೆ ಅಂದ್ಬಿಟ್ರು. ಕಾಣ್ತಾ ಇದ್ದಾನಲ್ಲ ಅಂದರು. ಅಂದರೆ ಯಾವುದೇ ಕಂಬ ತೋರಿಸಿ ಪ್ರಶ್ನೆ ಕೇಳಿದ್ರು ಆನ್ಸರ್ ಈಸ್ ಸೇಮ್. ದೃಶ್ಯತೆ ದೃಶ್ಯತೆ ದೃಶ್ಯತೆ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿಯಂತೆ ನೋಡುವ ಯೋಗ ಬೆಳೆಸಿಕೊಂಡ ಮಹಾನುಭಾವ ಪ್ರಹ್ಲಾದರಾಜ. ಕಂಬದಲ್ಲಿ ಕಾಣ್ತಾ ಇದ್ದಾನೆ. ಹಿರಣ್ಯಕಶ್ಯಪನಿಗೆ ಭಾರಿ ಸಿಟ್ಟು ಬಂತು. ನಾನೇ ಕನ್ಸ್ಟ್ರಕ್ಷನ್ ಮಾಡಿರೋ ಪಿಲ್ಲರೋ, ಇದರಲ್ಲಿ ಸಾಲಿಗ್ರಾಮ ಕೂಡ ಇಟ್ಟಿಲ್ಲ, ದೇವರಿದಾನಂತ. ಎಲ್ಲಿದ್ದಾನೆ ದೇವ್ರು? ಮೂರ್ಖ, ಬಾಯಿಗೆ ಬಂದಾಗ ಮಾತಾಡ್ತೀಯ. ನೀನು ಒಳ್ಳೆಯವನೇ, ನಿನ್ನ ತಲೆ ಹರಟ್ತಾ ಇದೆ. ಸೋಹಂ ವಿಕತ್ಥ ಮಾನಸ್ಯ. ವಿಕಥನ ಅಂದರೆ ಬಾಯಿಗೆ ಬಂದಾಗ ಮಾತಾಡೋದು. ಮಾತಾಡ್ತಿರುವ ನಿನ್ನ ತಲೆಯನ್ನು ಕತ್ತಿಯಿಂದ ಕತ್ತರಿಸಿ ಕೆಳಗೆ ಹಾಕ್ತೇನೆ. ತಂಗೋಪಾಯೇತ ಹರಿಸ್ವಾಧ್ಯಾಯಸ್ತೆ ಶರಣಮೇ. ಯಾರು ಬರ್ತಾನೆ ಬರಲಿ, ನೋಡೇ ಬಿಡ್ತೀನಿ. ಅದು ಯಾವ ದೇವರನ್ನು ಶರಣು ಹೋಗ್ತೇವೆ ಹೋಗಿ, ಅದು ಯಾವ ದೇವರು ನಿನ್ನನ್ನು ಕಾಪಾಡ್ತಾನೆ ನೋಡೇ ಬಿಡ್ತೀನಿ ಅಂಥೇಳಿ ಎತ್ತರದ ಸಿಂಹಾಸನದಲ್ಲಿ ಕತ್ತಿಯನ್ನು ಗಟ್ಟಿಯಾಗಿ ಹಿಡಿದು ಒಂದೇ ಜಂಪ್ ಹಾರಿ ಮಗನ ಕುತ್ತಿಗೆಗೆ ಇನ್ನೇನು ಕತ್ತರಿಸ್ಬೇಕು. ಕತ್ತಿ ಎತ್ತಿದ. ಮಗನ ನೋಡಿ ಕತ್ತರಿಸ್ಬೇಕಲ್ಲ. ಈ ಬೆಂಡೆಕಾಯಿ ಹೆಚ್ಚುವಾಗ ಎಲ್ಲೋ ನೋಡ್ಕೊಂಡು ಫೇಸ್ಬುಕ್ ನೋಡ್ಕೊಂಡು ಹೆಚ್ಚಿದೆ ಆದರೆ ಬೆರಳು ಹೆಚ್ಕೋತೀವಿ. ಬೆಂಡೆಕಾಯಿ ನೋಡೇ ಹೆಚ್ಚಬೇಕು, ಹೌದಾ? ಹಾಗೆ ಮಗನ ನೋಡೇ ಕತ್ತರಿಸ್ಬೇಕು. ಮಗನ ನೋಡಿದ ತಕ್ಷಣ ಅವನ ಬುದ್ಧಿನೇ ಚೇಂಜ್. ಹರಿಭಕ್ತನ ಮುಖ ನೋಡಿದ್ರೆ ಹೊಡಿಬೇಕು ಅಂತ ಮನಸ್ಸಾಗಲ್ಲ. ಅವನು ಬೇರೆ ಐಡಿಯಾ ಬಂತು. ಸೊ ನನ್ನ ಕತ್ತಿ ಹರಿತಾ ಇವನು ಕುತ್ತಿಗೆ ಮೇಲೆ ಹಾಕಿದ್ರೆ ಇವ ಏಕಮಾರ್ ದೋತು ಕೂಡ ಹಾಗೇ ಬಿಡ್ತಾನೆ. ನನಗೇನು ಲಾಭ? ಅದ್ರ ಬದಲು ನನ್ನ ಮಗನಿಗೆ ದೇವರು ಇಲ್ಲ ಅಂತ ಪ್ರೂವ್ ಮಾಡಿಬಿಟ್ರೆ ನಂಗೆ ಮಗನೂ ಉಳಿತಾನೆ, ದೇವರು ಎಲ್ಲ ಕನ್ಫರ್ಮ್ ಆಗುತ್ತೆ. ಬೈ ಚಾನ್ಸ್ ದೇವರಿದ್ದರೆ ಹೊರಗೆ ಕರೆದು ಹೊರಗೆ ಕರೆದು ಅವನ ಅಧ್ಯಕ್ಷತೆ ಒಳಗೆ ಇವನನ್ನು ಕೊಲ್ಲಬೇಕು ಅಂಥೇಳಿ ಸ್ವಮುಷ್ಟಿನ ಖಡ್ಗಂ ಪ್ರಗೃಹ್ಯ ಸ್ತಂಭಂ ತತಾಡ. ಕಾಲಿನಿಂದ ಅವನು ತೋರಿದ ಕಂಬವನ್ನು ಜಾಡಿಸಿ ಒದ್ದುಬಿಟ್ಟ. ಒದ್ದದ್ದೇ ತಡ. ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ತನ್ನ ವ್ಯಾಪ್ತಿ ತೋರಿಸಲಿಕ್ಕೋಸ್ಕರವಾಗಿ ಆ ಕಂಬದಿಂದ ಪ್ರಕಟಗೊಂಡಿದ್ದಾನೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾಂ ಅತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಭಾರಿ ಶಬ್ದ ಬಂತು. ಒದ್ದು ಮಗನ ಕಡೆ ತಿರುಗಿದ ತಕ್ಷಣ ಸೌಂಡ್ ಬಂತು. ಇದೆಲ್ಲಿಂದ ಬಂತು? ಹೀಗೆ ನೋಡ್ದ, ಕಂಬ ಸೀಳಿಬಿಟ್ಟಿತ್ತು. ಒಳಗಿಂದ ಒಂದು ಆಕೃತಿ ಈಚೆಗೆ ಬರ್ತಾ ಇದೆ. ಇವನು ನೋಡ್ದ, ನ ಮೃಗಂ ನ ಮಾನುಷಂ. ಮನುಷ್ಯನೂ ಅಲ್ಲ, ಮೃಗವೂ ಅಲ್ಲ. ಇವನಿಗೆ ಯೋಚನೆ ಬಂತು, ಅಲ್ಲ ನಾನು ಬ್ರಹ್ಮದೇವರು ಬಂದಾಗ ಏನು ವರ ಕೇಳಿದೆ? ಮನುಷ್ಯರಿಂದ ಬೇಡ, ಪ್ರಾಣಿಯಿಂದ ಬೇಡ ಅಂತ ಕೇಳಿದ್ದೆ. ಈ ಥರ ಮಿಕ್ಸ್ ಆಗಿರೋದೊಂದು ಯೂನಿಟ್ ಇದೆ ಅಂತ ಗೊತ್ತೇ ಇರಲಿಲ್ವಲ್ಲಪ್ಪ. ಇದರಿಂದಲೇ ಸಾವು ಬರುತ್ತೋ ಏನೋ ಅಂತ ಅಂದ್ಕೊಂಡ. ದೇವರಂದ ಸತ್ಯಂ ನಿಜಭೃತ್ಯ ಭಾಷಿತಂ ಸತ್ಯಂ. ಇವನು ತನ್ನ ಅರಮನೆಯ ದ್ವಾರಪಾಲಕ ಜಯ, ಇವನ ಮಾತನ್ನು ಸತ್ಯ ಮಾಡಬೇಕು ಅಂತ ಸಂಹಾರ. ನಿಜಭೃತ್ಯ ಬ್ರಹ್ಮದೇವರು, ನಿಜಭೃತ್ಯರು ಕಶ್ಯಪರು, ನಿಜಭೃತ್ಯರು ನಾರದರು, ನಿಜಭೃತ್ಯ ಪ್ರಹ್ಲಾದ. ಅವ ಹೇಳಿದ
ಇಲ್ಲಿದ್ದಾನೆ ದೇವರು. ಅವನ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರ ಭಗವಂತ ಹೊರಗೆ ಬಂದ. ಸ್ವಲ್ಪ ಹೊತ್ತು ಯುದ್ಧ ಮಾಡಿದ, ಹಾಗೆ ಮಾಡ್ದ. ಸಾಯಂಕಾಲ ಆಯಿತು. ಅನಾಮತ್ತು ಹಿರಣ್ಯಕಶ್ಯಪನನ್ನು ಎತ್ಕೊಂಡು ಹೊಸ ಮೇಲೆ ಕೂತ್ಕೊಂಡು ಭಗವಂತ ಹೇಳ್ತಾನೆ, ನೀನೇನೇನೋ ವರ ಕೇಳಿದ್ಯಲ್ಲಪ್ಪ, ಆ ಪಟ್ಟಿ ತೊಗೊಂಡು ಬಾ. ಒಂದು ಕೈಲಿ ಪಟ್ಟಿ, ಒಂದು ಕೈಲಿ ಪಿನ್ನು, ಎಲ್ಲ ಟಿಕ್ ಮಾಡ್ಕೊ ಅಂದ. ಒಳಗೆ ಬೇಡ ಅಂದೆ, ಒಳಗಿಲ್ಲ ನಾನು, ಟಿಕ್ ಮಾಡ್ಕೊ. ಹೊರಗೆ ಬೇಡ ಅಂದೆ, ಹೊರಗಿಲ್ಲ, ಟಿಕ್ ಮಾಡ್ಕೊ. ಮೇಲ್ ಬೇಡ ಅಂದೆ, ಮೇಲಿಲ್ಲ, ಕೆಳಗಿಲ್ಲ. ಆಮೇಲೆ ಏನೇನು ಕೇಳಿದೆ ಎಲ್ಲ ಟಿಕ್ ಮಾಡಿಕೊಂಡು, ಅಸ್ತ್ರ ಬೇಡ, ಶಸ್ತ್ರ ಬೇಡ ಅಂದೆ. ನಿನಗೋಸ್ಕರ ಸ್ಪೆಷಲ್ ಆಯುಧ, ಪ್ರತ್ಯೇಕ ವಜ್ರಾಯುಧ, ವಜ್ರಾಯುಧಕ್ಕೂ ಮಿಗಿಲಾದ ಶಕ್ತಿ ಉಳ್ಳಂತಹ ಉಗುರು. ಆ ಉಗುರನ್ನು ತೋರಿಸಿದ್ದೆ. ಒಂದೇ ಸತಿ ಅವನ ಹೊಟ್ಟೆ ಒಳಗೆ ಹಾಕಿ ಕರಳು ತೆಗೆದು ಮಾಲೆ ಹಾಕ್ಕೊಂಡ್ಬಿಟ್ನಂತ. ಹೀಗೆ ಚುಚ್ಚಿದರೆ, ಒಳಗಿದ್ದ ರಕ್ತ ಚಿಮ್ಮಿದ್ರೆ, ದೇವರ ಬಿಳಿಯ ಕೂದಲು, ಗಡ್ಡ, ಇದೆಲ್ಲ ಕೇಸರ, ದೇವ್ರದ್ದೆಲ್ಲ ಅಡ್ಡಡ್ಡ ಬರ್ತಿತ್ತಂತೆ ಕೂದಲು. ಈ ಹಿರಣ್ಯಕಶಿಪು ಕಾಣ್ತಾ ಇರಲಿಲ್ಲ, ಕರ್ಲಿ ಹೇರ್ಸ್ ದೇವ್ರದ್ದು ಅಡ್ಡಡ್ಡ ಬರ್ತಿತ್ತು. ಒಂದು ಸತಿ ಹೀಗನ್ನಂತೆ. ಈ ಕೆಲವರೆಲ್ಲ ಹೀಗೀಗ ಅಂದ್ಕೊಳ್ತಿರ್ತಾರೆ, ಇದು ಫಸ್ಟ್ ಸ್ಟೈಲ್ ಮಾಡಿ ತೋರಿಸಿದ್ದೆ ಅವನು. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ. ದೇವರು ಒಮ್ಮೆ ಹೀಗಂದರೆ ಆ ಕೂದಲು ಮೋಡಕ್ಕೆ ತಾಕಿ ಮೋಡಗಳ ಪಕ್ಕಕ್ಕೆ ಹೋಗ್ಬೇಕಂತ. ದಿವಿಷ್ಪೃಷತ್ಕಾಯ, ಅಷ್ಟು ದೊಡ್ಡ ದೇಹ. ಅನಾಮತ್ತು ಎತ್ಕೊಂಡಿದ್ದೆ, ಉಗುರು ಹಾಕಿ ಬಗೆಯುವಾಗ ರಕ್ತ ಚಿಮ್ಮಿದರೆ ಅಲ್ಲೇ ಒಂದು ಡ್ರಾಪ್, ಅದು ಕೆಂಪು 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 ಡ್ರಾಪ್. ಆ ನಾಲಿಗೆಯನ್ನು ನರಸಿಂಹದೇವರು ಹೊರ ಹಾಕಿದ್ದಾರೆ. ಭಯಂಕರವಾದ ರೂಪ. ಆ ಕರಳನ್ನೆಲ್ಲ ಮಾಲೆ ಹಾಕ್ಕೊಂಡ್ರು. ಇಂಥ ರೂಪ ನೋಡೇ ಇರಲಿಲ್ಲ. ಬಂದ ದೇವತೆಗಳು ಗಡ 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 ನಡುಗ್ತಾ ಇದ್ದಾರೆ. ಅಬ್ದುಲ್ಲನ್ನು ನೋಡಿ ಶೇಖ್ ಎಲ್ಲರೂ ಗಡ 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 ನಡುಗ್ತಾ ಇದ್ದಾರೆ. ನಡುಗೋ ಕಾಲಕ್ಕೆ ನಡ್ಕೊಂಡೇ ಸ್ತೋತ್ರ ಮಾಡಿದ್ರು. ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಯಾರು ಸ್ತೋತ್ರ ಮಾಡಿದ್ರು ಇವನು ಜೋರು ಗೊರ 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 ಅನ್ಲಿಕ್ಕೆ ಸೌಂಡ್ ಜಾಸ್ತಿನೇ. ಕಡೆಗೆ ಬ್ರಹ್ಮದೇವರು ಲಕ್ಷ್ಮಿಗೆ ಹೇಳಿದ್ರಂತೆ, ಯಾಕೋ ನಿಮ್ಮ ಯಜಮಾನರು ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ, ನೀವು ಸುಮ್ಮನೆ ಒಂದು ಸತಿ ಸೆಂಟ್ರಲ್ಲಿ ಹೋಗ್ಬಿಡಿ ಸಾಕು, ಇವೆಲ್ಲ ಮನೇಲಿ ಇಟ್ಕೋಬೇಡಿ ಅಂದ್ಬಿಟ್ರೆ ಸಾಕು ಅಂತಾರಲ್ಲ, ಹಾಗೆ ನೀವು ಒಂಚೂರು ಹೋಗಿ ಅಂದರೆ ಅವಳಂದ್ಲು, ಅದೃಷ್ಟ ಅಶ್ರುತಪೂರ್ವತ್ವಾತ್ ನೋಪೇಯಾಯ ಶಂಕಿತ. ನಮ್ಮ ಯಜಮಾನ್ರಿಗೆ ಇಟ್ಟು ಸಿಟ್ಟು ಬರುತ್ತೆ ಅಂತ ನಾನು ನೋಡೂ ಇಲ್ಲ ಕೇಳೂ ಇಲ್ಲ ಅಂದ್ಬಿಟ್ಲು. ಅಂದರೆ ನೋಡಿಲ್ಲ ಕೇಳಿಲ್ಲ ಅಂದರೆ ನನ್ನ ಬಿಟ್ಟು ಯಾರೂ ನೋಡಿಲ್ಲ ಅಂತ ಅರ್ಥ. ಮತ್ತು ಯಾಕೆ ಸ್ತೋತ್ರ ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ ಅಂದರೆ ದೇವರು ಮೇಲಿಂದ ಬರುವಾಗಲೇ ಈ ಮ್ಯಾಚ್ ಫಿಕ್ಸಿಂಗು. ಅದೇನೆಂದರೆ, ನಾನು ಕೆಳಗೆ ಹೋಗ್ತಾ ಇದ್ದೀನಿ, ಗೊರಗೊರ ಅಂತೀನಿ, ನೀ ಅಡ್ಡಡ್ಡ ಬಂದು ಸ್ತೋತ್ರ ಗೀತ್ರ ಮಾಡೋಕ್ಕೆ ಬರಬೇಡ, ನೀನು ಬಂದರೂ ನಾನು ಸೈಲೆಂಟ್ ಆಗಲ್ಲ, ನಾನು ಇವತ್ತು ಪ್ರಹ್ಲಾದನ ಸ್ತೋತ್ರ ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಪ್ರಹ್ಲಾದರ ಸ್ತೋತ್ರಕ್ಕಾಗಿ ದೇವರ ಕಾದ್ನಂತೆ. ನಾವು ಸ್ತೋತ್ರ ಮಾಡಿದ್ರೆ ಓಡ್ತಾನೆ, ಅಯ್ಯೋ ಬೇಡಪ್ಪ ನಿಲ್ಲಿಸ್ಬಿಡು ಸಾಕು. ನಾನು ಅದಕ್ಕೆ ತಿರುಪ್ತಿ ಹೋದಾಗ ಏನು ಸ್ತೋತ್ರ ಇಲ್ಲ, ಅಲ್ಲಿ ಎಲ್ಲ ಸ್ತೋತ್ರವೂ ಮರ್ತು ಹೋಗುತ್ತೆ, ಎಲ್ಲ ಶ್ಲೋಕವೂ ಮರ್ತು ಹೋಗುತ್ತೆ, ಏನಿಲ್ಲ. ಸುಮ್ಮನೆ ನೋಡ್ತಾ ಬೆಪ್ಪ ಕೂತ್ಬಿಡೋದಷ್ಟೇ. ಅಂಥ ಸೌಂದರ್ಯ, ಅಂಥ ರೂಪ. ಪ್ರಹ್ಲಾದರಾಜರು ಸ್ತೋತ್ರ ಕೇಳಬೇಕು ಅಂತ ದೇವರು ಕಾಯ್ತಾ ಇದ್ದರೆ ಕಡೆಗೆ ಪ್ರಹ್ಲಾದಂ ಪ್ರೇಷಯಾಮಾಸ, ಪ್ರಹ್ಲಾದರನ್ನು ಬ್ರಹ್ಮದೇವರು ಕಳಿಸಿದ್ರು. ಬ್ರಹ್ಮದೇವರು ಆ ಪ್ರಹ್ಲಾದನ ಕಳಿಸಿದರೆ ಪ್ರಹ್ಲಾದ ಹೋಗಿ ಎರಡೂ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ. ಎರಡೂ ಕೈಗಳಿಂದ ಎತ್ತಿದ. ಅಪ್ಪನನ್ನು ಕೊಂದ ಕೈಗಳಿಂದಲೇ ಮಗನನ್ನು ಎತ್ತಿ ತೊಡೆ ಮೇಲೆ ಕೂಡಿಸ್ಕೊಂಡು ತಲೆ ಮೇಲೆ ಕೈ ಇಟ್ಟಿದ್ದೇ ತಡ ಸ್ತೋತ್ರಗಳು ಬಾಯಿಂದ ಬರ್ತಾಯಿದೆ. ಅಲ್ಲಿವರೆಗೂ ಸ್ತೋತ್ರ ಇಲ್ಲ. ಯಾಕಂದರೆ ಸ್ತೋತ್ರಕ್ಕೆ ಪ್ರತಿಬಂಧಕವಾದ ಪ್ರಾರಬ್ಧ ಭಗವಂತನ ಕರಸ್ಪರ್ಶದಿಂದ ಹೋಯ್ತಂತೆ. ನಮಗೆ ಪ್ರತಿಬಂಧಕ ಇರುವ ತನಕ ಭಗವಂತನ ಸ್ತೋತ್ರ ಮಾಡುವ ಯೋಗ್ಯತೆ ಬರೋಲ್ಲ. ಆ ಪ್ರತಿಬಂಧಕ ಹೋಗಬೇಕು, ದೇವರ ಅನುಗ್ರಹ ಆಗಬೇಕು. ಆ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ಬ್ರಹ್ಮಾದಯ ಸುರಗಣಾ ಮುನಯೋತ ಸಿದ್ಧಾ ಸತ್ವೈಕತಾನಮತಯೋ ವಚ ಸಂಪ್ರವಾಹಿ. ಬ್ರಹ್ಮಾದಿ ದೇವತೆಗಳೇ ಸ್ತೋತ್ರ ಮಾಡಿ ನಿನ್ನನ್ನು ವಶ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಹೇಳಿ ಕೇಳಿ ನಾನು ದೈತ್ಯ ಜಾತಿ, ನಾನೇನು ನಿನ್ನ ಸ್ತೋತ್ರ ಮಾಡಲಿ, ನಿನ್ನ ಸ್ತೋತ್ರ ಮಾಡಿ ವಶ ಮಾಡಿಕೊಳ್ತೇನೆ ಎನ್ನುವ ದುರಹಂಕಾರ ನನಗಿಲ್ಲ. ಆದರೆ ನನಗೊಂದು ಗೊತ್ತು, ನೀನು ಭಕ್ತಿಗೆ ಒಲಿಯುವವ ಅಂತ ಗೊತ್ತು. ಏನಿದ್ರೇನು ಭಕ್ತಿ ಇಲ್ಲ ಅಂತಾದರೆ ಅದೆಲ್ಲ ವಿಡಂಬನೆ ಅಂತ ಕರೆಸ್ಕೊಳ್ಳುತ್ತೆ. ನಾನು ನಿನ್ನ ಕೋರೆ ದಾಡೆ ಇದಕ್ಕೆಲ್ಲ ಹೆದರೋಲ್ಲ. ಇದಕ್ಕಿಂತ ಭಯಾನಕವಾದದ್ದೊಂದಿದೆ, ಮೃತ್ಯು. ಯಾವ ಜನ್ಮಕ್ಕೆ ಹೋದರೂ ನನ್ನ ಅಟ್ಟಿಸ್ಕೊಂಡು ಬರ್ತಾ ಇದೆ. ಈ ಮೃತ್ಯುವಿನಿಂದ ಪಾರಾಗಬೇಕಾದರೆ ಭಗವಂತ ನಿನ್ನ ಪಾದದ ಅಡಿಯನ್ನು ಆಶ್ರಯ ಮಾಡಬೇಕು. ಯಾಕೆ? ನೀನು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುನ್ ನಮಾಮ್ಯಹಂ ಅಂಥೇಳಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಆ ಪ್ರಹ್ಲಾದರಾಜರಿಗೆ ಭಗವಂತ ಹೇಳ್ತಾನೆ, ನಿಂಗೇನು ಬೇಕು ವರ ಕೇಳು ಅಂತ. ಅದಕ್ಕೆ ಅವನಂದ, ತುಂಬ ಲೇಟ್ ಆಯಿತು, ಹೊರಗಿರ ಏನು ಬೇಡ, ಹಾಗೆ ಇಲ್ಲ, ಎಷ್ಟೇ ಲೇಟ್ ಆದರೂ ನಿಂಗೊಂದು ವರ ಕೊಡ್ತೀನಿ ಕೇಳು ಅಂತ. ಕಡೆಗೆ ಒಂದು ವರ ನೀ ಕೊಡೋದಾದರೆ
ನಿನ್ನನ್ನು ವರ ಕೇಳುವ ಬುದ್ಧಿ ನನಗೆ ಬಾರದ ಹಾಗೆ ವರ ಕೊಡು ಅಂತ. ಕಾಮಾನಾಂ ಹೃದಯ ಅಸಂರೋಹಂ ವರದಸ್ತು ವೃಣೀಮಹೆ. ಭಗವಂತ ಬೇಡುವ ಬುದ್ಧಿ ಬಾರದ ಹಾಗೆ ವರ ಕೊಡು ಅಂತ ಕೇಳಿದಾಗ ಭಗವಂತ ಹೇಳ್ತಾ ಇದ್ದಾನೆ, ಬಹಳಷ್ಟು ಕಲ್ಪಗಳ ಕಾಲ ಆಯುಷ್ಯವನ್ನು ಕೊಟ್ಟಿದ್ದಾನೆ ಭಗವಂತ. ಒಂದೇ ಮಾತು ಹೇಳ್ದ, ನನ್ನ ಭಕ್ತರಾಗಬೇಕು ಅಂತ ಯಾರಿಗೆ ಆಸೆ ಇದೆ ಅವರೆಲ್ಲ ನಿನ್ನನ್ನು ಫಾಲೋ ಮಾಡಬೇಕು. ಮದ್ಭಕ್ತ ತ್ವಾಂ ಅನೂರತಾಹ. ಯಾರು ಮಂತ್ರಾಲಯ ಪ್ರಭುಗಳು, ಯಾರು ವ್ಯಾಸರಾಜರು, ಯಾರು ಪ್ರಹ್ಲಾದರಾಜರು ಅವರನ್ನು ಅನುಸರಿಸಿ ಬರ್ತಾರೆ ಅವರು ಮಾತ್ರ ನನ್ನ ಭಕ್ತರು ಅನ್ನುವಂಥ ಅದ್ಭುತವಾದ ಸಂದೇಶವನ್ನು ಭಗವಂತ ಕೊಟ್ಟ ಅನ್ನೋದು ಸಪ್ತಮ ಸ್ಕಂದದಲ್ಲಿ ಬರ್ತಕ್ಕಂಥ ಕತೆ. ಮುಂದೆ ಅಷ್ಟಮ ಸ್ಕಂದಗಳಲ್ಲಿ 3 ಕಥೆಗಳ ಗಂಟಿದೆ. ಒಂದು ಗಜೇಂದ್ರ ಮೋಕ್ಷ, ಸಮುದ್ರ ಮಥನ, ವಾಮನಾವತಾರ. ಈ ಎಲ್ಲ ಕಥೆಗಳನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂತೇನ ಪ್ರೀಯತಾಂ ಕಮಲಾಲಯ. ಮಧ್ವೇಶ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು.